और कोई कुछ யார் போகாதீங்க, யார் இங்கே जल्पभृत्येष्वपि जनभुभौ सत्यभूत्याजकाय तत्रे तत्रे च हत्रे हयमुपहरये नमस्ते तस्मै कस्मै चिदस्मन्मनसि धृतकथा विस्मृतो स्मारकाय ओ विद्याविरक्त्यादिसत्त्वमौकाकरानहम् अधिराजगुरुन् वन्दे हयग्रीवपदाश्रयान् अनाभिप्रमाया जनको दोषा भावो गुणोऽभिभावो असल्लिङ्गपरामर्शात् यतो यादृच्छिकानुमा ನಮ್ಮ ಸಿದ್ಧಾಂತದಲ್ಲಿ ಪ್ರಾಮಾಣ್ಯಂ ಸ್ವತಃ ಪ್ರಾಮಾಣ್ಯ ಅದು ಜ್ಞಾನದಲ್ಲಿರ್ತಕ್ಕಂಥದ್ದು. ಇದಂ ಪುಸ್ತಕಂ ಅಂತ ಜ್ಞಾನ ಬಂತು. ಇದಂ ಪುಸ್ತಕಂ ಅಂತ ಜ್ಞಾನ ಬಂದ ಮೇಲೆ ಈ ಜ್ಞಾನವು ಪ್ರಮಾಣ. ಈ ಪ್ರಮಾಣ ಅಂತಾಗಬೇಕಾದ್ರೆ ಪ್ರಮಾಣದ ಜ್ಞಾನ ಬರಬೇಕು. ಇದು ಆ ಜ್ಞಾನದಲ್ಲಿ ಪ್ರಾಮಾಣ್ಯ ಇರಬೇಕು. ಜ್ಞಾನದಲ್ಲಿ ಪ್ರಾಮಾಣ್ಯ ಇರಬೇಕು. ಜ್ಞಾನವನ್ನು ಪ್ರಮಾಣ ಅಂತ ನಾವು ಗ್ರಹಿಸಬೇಕು. ಇದೆರಡನ್ನು ಸ್ವತಃ ಅಂತ ನಾವು ಹೇಳ್ತೇವೆ. ಇಷ್ಟರವರೆಗೆ ನಮಗೆ ಇದಂ ಪುಸ್ತಕಂ ಜ್ಞಾನ ಬಂತು. ಇದಂ ಪುಸ್ತಕಂ ಅಂತ ಜ್ಞಾನ ಬಂದಿದೆ ಅಂತ ಯಾವ ಸಾಕ್ಷಿ ಜ್ಞಾನವನ್ನು ಗ್ರಹಣ ಮಾಡುತ್ತೋ ಆ ಸಾಕ್ಷಿಯೇ ಜ್ಞಾನದಲ್ಲಿರುವ ಪ್ರಾಮಾಣ್ಯವನ್ನು ಗ್ರಹಣ ಮಾಡುತ್ತೆ. ಇದನ್ನೇ ಪ್ರಾಮಾಣ್ಯಂ ಜ್ಞಪ್ತೌ ಸ್ವತಸ್ತ್ವಂ ಎಂಬುದಾಗಿ ಹೇಳ್ತಾರೆ. ಪ್ರಾಮಾಣ್ಯದ ಜ್ಞಪ್ತಿಯಲ್ಲಿ ಜ್ಞಾನದಲ್ಲಿ ಸ್ವತಃ ಏನರ್ಥ? ಅದಕ್ಕೆ ಜ್ಞಾನವು ಯಾವುದರಿಂದ ಗೃಹೀತವಾಗುತ್ತೋ ಜ್ಞಾನದಲ್ಲಿರುವ ಪ್ರಾಮಾಣ್ಯವು ಅದೇ ಇಂದ್ರಿಯದಿಂದ ಗೃಹೀತವಾಗುತ್ತೆ. ಜ್ಞಾನ ಬಂದಿದೆ ಅಂತ ಗ್ರಹಣ ಮಾಡೋದು ಸಾಕ್ಷಿ. ಸಾಕ್ಷಿಯೇ ಜ್ಞಾನದಲ್ಲಿರುವ ಪ್ರಾಮಾಣ್ಯವನ್ನು ಗ್ರಹಣ ಮಾಡುತ್ತೆ ಅಂತ ಇಷ್ಟ ತನಕ ನಿರೂಪಣೆ ಮಾಡಿದ್ರು. ಜ್ಞಾನದಲ್ಲಿ ಪ್ರಾಮಾಣ್ಯವನ್ನು ಸಾಕ್ಷಿ ಗ್ರಹಣ ಮಾಡುತ್ತೆ. ಆದರೆ ಜ್ಞಾನದಲ್ಲಿ ಪ್ರಾಮಾಣ್ಯ ಇರಬೇಕ. ಜ್ಞಾನದಲ್ಲಿ ಪ್ರಾಮಾಣ್ಯ ಹುಟ್ಟಬೇಕು. ಜ್ಞಾನದಲ್ಲಿ ಪ್ರಾಮಾಣ್ಯ ಹೇಗೆ ಬರುತ್ತೆ ಅಂತ ಪ್ರಶ್ನೆ. ಅದನ್ನು ಉತ್ಪತ್ತಿಯಲ್ಲಿ ಸ್ವತಸ್ತ್ವ ಅಂತ ಹೇಳ್ತಾರೆ. ಜ್ಞಾನದಲ್ಲಿ ಉತ್ಪತ್ತಿಯಲ್ಲಿ ಸ್ವತಸ್ತ್ವ ಇದೆ, ಪ್ರಾಮಾಣ್ಯದ ಸ್ವತಸ್ತ್ವ ಇದೆ. ಅರ್ಥಾತ್ ಯಾವ ಇಂದ್ರಿಯಗಳಿಂದ ಜ್ಞಾನ ಬರುತ್ತೋ ಜ್ಞಾನ ಬರಬೇಕಾದ್ರೆ ಜ್ಞಾನದಲ್ಲಿ ಪ್ರಾಮಾಣ್ಯವೂ ಕೂಡ ಬರುತ್ತೆ ಎಂಬುದಾಗಿ ಮುಂದಿನ ಭಾಗದಲ್ಲಿ ನಿರೂಪಣೆ ಮಾಡ್ತಾ ಇದ್ದೀವಿ. ಜ್ಞಾನದಲ್ಲಿರುವ ಪ್ರಾಮಾಣ್ಯವನ್ನು ಸಾಕ್ಷಿ ಗ್ರಹಣ ಮಾಡುತ್ತೆ. ಜ್ಞಾನದಲ್ಲಿರುವಂತಹ ಪ್ರಾಮಾಣ್ಯವನ್ನು ಸಾಕ್ಷಿ ಗ್ರಹಣ ಮಾಡಬೇಕಾದ್ರೆ ಜ್ಞಾನದಲ್ಲಿ ಪ್ರಾಮಾಣ್ಯ ಇರಬೇಕು. ಜ್ಞಾನದಲ್ಲಿ ಪ್ರಾಮಾಣ್ಯ ಹೇಗೆ ಬಂತು ಅಂತ ಪ್ರಶ್ನೆ. ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಯಾವ ಇಂದ್ರಿಯದಿಂದ ಜ್ಞಾನ ಎಂತಕ್ಕಂಥದ್ದು ಬಂದಿದೆಯೋ ಅದೇ ಇಂದ್ರಿಯವು ಜ್ಞಾನದಲ್ಲಿ ಪ್ರಾಮಾಣ್ಯವನ್ನು ಮಾಡುತ್ತೆ. ಹೀಗೆ ಜ್ಞಾನ ಸಾಮಗ್ರಿ ಜನ್ಯತ್ ಪ್ರಾಮಾಣ್ಯಸ್ಯ ಸ್ವತಸ್ತ್ವಂ ನಾಮ ಜ್ಞಾನ ಸಾಮಗ್ರಿ ಜನ್ಯತ್. ಜ್ಞಾನಕ್ಕೆ ಯಾವುದು ಸಾಮಗ್ರಿಯೋ
ಅದೇ ಸಾಮಗ್ರಿ ಜ್ಞಾನದಲ್ಲಿ ಪ್ರಾಮಾಣ್ಯವನ್ನು ಕೂಡ ಇದು ಉಂಟು ಮಾಡುತ್ತೆ ಅಂತಕ್ಕಂಥದ್ದನ್ನು ಮುಂದಿನ ಭಾಗದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಇದು ನಮ್ಮ ಸಿದ್ಧಾಂತದ ಇನ್ನೊಂದು ಪ್ರಮುಖವಾಗಿರ್ತಕ್ಕಂತಹ ಪ್ರಮೇಯ ಅಂತಕ್ಕಂಥ ಅದನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಈಗ ಜ್ಞಾನದಲ್ಲಿ ಪ್ರಾಮಾಣ್ಯ ಬರಬೇಕು ಅಂತಂದರೆ ಕೆಲವರೇನು ಹೇಳ್ತಾರೆ ಅಂತಂದರೆ ಈ ಜ್ಞಾನ ಸಾಮಗ್ರಿ ಕಾರಣ, ಅದರ ಜೊತೆಯಲ್ಲಿ ಗುಣ ಎಂಬತಕ್ಕಂಥದ್ದು ಕಾರಣ. ಅಂದರೆ ಪ್ರಾಮಾಣ್ಯವು ಗುಣಜನ್ಯ ಎಂಬುದಾಗಿ ಹೇಳ್ತಾರೆ ತಾರ್ಕಿಕರು. ಈ ಜ್ಞಾನದಲ್ಲಿ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಅದು ಗುಣದಿಂದ ಹುಟ್ಟುತ್ತೆ ಎಂಬುದಾಗಿ ಹೇಳ್ತಾರೆ. ಅದನ್ನು ನಿರಾಕರಣೆ ಮಾಡ್ತಾ ಇದ್ದಾರೆ. ಜ್ಞಾನ ಒಂದು ಗುಣ, ಜ್ಞಾನದಲ್ಲಿ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಗುಣದಿಂದ ಬರುತ್ತೆ ಎಂಬುದಾಗಿ ಹೇಳ್ತಾರೆ. ಸಾಮಗ್ರಿಯಲ್ಲಿ ಬರೋದಿಲ್ಲ. ಜ್ಞಾನ ಸಾಮಗ್ರಿಯಿಂದ ಜ್ಞಾನದಲ್ಲಿ ಪ್ರಾಮಾಣ್ಯ ಹುಟ್ಟೋದಲ್ಲ, ಜ್ಞಾನ ಸಾಮಗ್ರಿ ಅತಿರಿಕ್ತವಾಗಿರ್ತಕ್ಕಂತಹ ಗುಣ ಬೇಕು ಎಂಬುದಾಗಿ ತಾರ್ಕಿಕರು ಹೇಳ್ತಾರೆ. ಅದನ್ನು ಖಂಡನೆ ಮಾಡಲಿಕ್ಕೆ ಮುಂದಿನ ಭಾಗ ಹೊರಟಿದೆ. ಪ್ರಾಮಾಣ್ಯ ಬಂದು ಜ್ಞಾನದಲ್ಲೇ ಜ್ಞಾನ ಸಾಮಗ್ರಿಯಿಂದ, ಜ್ಞಾನದಿಂದ ಅಲ್ಲ, ಜ್ಞಾನ ಸಾಮಗ್ರಿ. ಜ್ಞಾನ ಸಾಮಗ್ರಿ ಅಂತಂದರೆ ಜ್ಞಾನವನ್ನು ಪಡಿಲಿಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಯಾವುದ್ಯಾವುದಿದೆ ಅದೆಲ್ಲ ಜ್ಞಾನ ಸಾಮಗ್ರಿ. ಜ್ಞಾನ ಹುಟ್ಟಲಿಕ್ಕೆ ಕಾರಣ. ಈಗ ಇದಂ ಪುಸ್ತಕ ಜ್ಞಾನ ಬರುತ್ತೆ. ಇದಂ ಪುಸ್ತಕ ಅಂತ ಜ್ಞಾನ ಬರಬೇಕಾದ್ರೆ ಏನು ಬೇಕು? ಪುಸ್ತಕ ಇರಬೇಕು, ಕಣ್ಣಿರಬೇಕು, ಕಣ್ಣಿಗೂ ಪುಸ್ತಕಕ್ಕೂ ಸನ್ನಿಕರ್ಷ ಇರಬೇಕು. ಹಾಗಾದರೆ ಕಣ್ಣಿಗೂ ಪುಸ್ತಕಕ್ಕೂ ಸನ್ನಿಕರ್ಷ ಆದಾಗ ಇದಂ ಪುಸ್ತಕ ಜ್ಞಾನ ಬರುತ್ತೆ. ಹೀಗೆ ಈ ಇದಂ ಪುಸ್ತಕ ಅಂತ ಜ್ಞಾನ ಬರಲಿಕ್ಕೆ ಯಾವುದು ಸಾಮಗ್ರಿ ಅಂತಂದರೆ ಇಂದ್ರಿಯಾರ್ಥ ಸನ್ನಿಕರ್ಷ. ಅದೇನೇ ಈ ಜ್ಞಾನದಲ್ಲಿ ಪ್ರಾಮಾಣ್ಯ ಬರಲಿಕ್ಕೂ ಕಾರಣವಾಗಿದೆ ಅಂತ ನಾವು ಹೇಳ್ತೀವಿ. ಆ ಸಾಮಗ್ರಿ ಅತಿರಿಕ್ತವಾದದ್ದು ಯಾವುದು ಬೇಕಾಗಿಲ್ಲ. ಜ್ಞಾನ ಜನಕ ಸಾಮಗ್ರಿಯೇ ಜ್ಞಾನದಲ್ಲಿ ಪ್ರಾಮಾಣ್ಯ ಜನಕ ಸಾಮಗ್ರಿಯೂ ಆಗಿದೆ ಅಂತ ನಮ್ಮ ಸಿದ್ಧಾಂತ. ಅವರು ಜ್ಞಾನಜನಕ ಸಾಮಗ್ರಿಗಿಂತ ಅತಿರಿಕ್ತವಾದ ಗುಣ ಎಂತಕ್ಕಂಥದ್ದು ಬೇಕು ಎಂಬುದಾಗಿ ತಾರ್ಕಿಕರು ಹೇಳ್ತಾರೆ. ಅಥವಾ ದೋಷಾಭಾವ ಅದನ್ನು ಕಾರಣ ಅಂತ ಹೇಳಬೇಕು. ಅದ್ಯಾವುದು ಕಾರಣ ಅಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ತಾರೆ. ಅವರು ಗುಣ ಅಂತಂದರೆ ನಾವು ಗುಣ ಒಪ್ಪಿದ್ದಾರೆ. ಸಾಮಗ್ರಿ ಸಿಗುತ್ತೇವ ಗುಣನ ಇಲ್ಲ, ಜ್ಞಾನ ಸಾಮಗ್ರಿ ಅಷ್ಟೇ ಹೊರತು ಪ್ರತ್ಯೇಕ ಮಾಡ್ತಾರೆ. ಗುಣ ಎಂತಕ್ಕಂಥದ್ದು ಬೇಕಾಗಿಲ್ಲ. ಅವರು ಪ್ರತ್ಯೇಕ ಮಾಡ್ತಾರೆ. ಗುಣ ಸಾಮಗ್ರಿ ಒಪ್ಪಿದ್ದಾರೆ. ಅವರು ಜ್ಞಾನಜನಕ ಸಾಮಗ್ರಿ ಹೋಗ್ತಾರೆ. ಜ್ಞಾನದಲ್ಲಿ ಪ್ರಾಮಾಣ್ಯ ಬರಬೇಕು ಅಂತಾದ್ರೆ ಆ ಪ್ರಾಮಾಣ್ಯವು ಗುಣಜನ್ಯ ನಾವು ಹೇಳ್ತೇವೆ. ಅದು ಜ್ಞಾನ ಸಾಮಗ್ರಿ ಅತಿರಿಕ್ತವಾದಂತಹ ಯಾವುದರ ಅಪೇಕ್ಷೆಯೂ ಇಲ್ಲ. ಅದನ್ನು ಹೇಳ ಪ್ರಮಾಯಾ ಜನಕ ದೋಷಾಭಾವ ಗುಣೋಪಿವ ನ. ಜ್ಞಾನದಲ್ಲಿ ಪ್ರಾಮಾಣ್ಯ ಇರ್ತಕ್ಕಂಥದ್ದು ಹುಟ್ಟಬೇಕು ಅಂತಾದರೆ ಅಥವಾ ಪ್ರಮಾರೂಪವಾದಂತಹ ಜ್ಞಾನ ಹುಟ್ಟಬೇಕು ಅಂತಾದರೆ, ಪ್ರಮಾರೂಪವಾದ ಜ್ಞಾನ ಹುಟ್ಟಿದ್ರೆ ಅವಾಗ ಜ್ಞಾನದಲ್ಲಿ ಪ್ರಾಮಾಣ್ಯ ಹುಟ್ಟುತ್ತೆ ಅಂತ. ಅಂದರೆ ಯಥಾರ್ಥ ಜ್ಞಾನ ಬರಬೇಕು ಅಂತಾದರೆ ದೋಷಾಭಾವ ಆಗಲಿ ಅಥವಾ ಗುಣವಾಗಲಿ ಕಾರಣ ಎಂತಕ್ಕಂಥದ್ದು ಯಾಕೆ ಅಂತಂದರೆ ನೋಡಿ, ಅಸಲ್ಲಿಂಗ ಪರಾಮರ್ಶದಿಂದ ಅದನ್ನು ಹೇಳ್ತಾರೆ. ಅಸಲ್ಲಿಂಗ ಪರಾಮರ್ಶ ಯತಃ ಯಾದೃಚ್ಛಿಕಾನುಮ ಒಂದು ಅನುಮಿತಿ ಬರುತ್ತೆ. ಪರ್ವತಃ ವನ್ಯಮಾನ್ ಅಂತ ಅನುಮಿತಿ ಬರುತ್ತೆ. ಪರ್ವತಃ ವನ್ಯಮಾನ್ ಅಂತ ಅನುಮಿತಿ ಬರುತ್ತೆ. ಹೇಗೆ ಬಂತು ಅಂತಂದರೆ ವಾಸ್ತವಿಕವಾಗಿ ಅಲ್ಲಿ ಬೆಂಕಿ ಇದೆ. ವಾಸ್ತವಿಕವಾಗಿ ಬೆಂಕಿ ಇದೆ. ಆದರೆ ಧೂಮವನ್ನು ನೋಡಿ ನಾವು ಬೆಂಕಿ ಇದೆ ಅಂತ ತೀರ್ಮಾನ ಮಾಡೋದು. ಆದರೆ ಆ ಧೂಮವನ್ನು ಏನಂತ ತಿಳಿದೆವು ಅಂತಂದರೆ ಇದು ಬಾಷ್ಪಾರೋಪಿತ ಧೂಮ ಅಂತ ತಿಳಿದೆವು. ಬಾಷ್ಪಾರೋಪಿತ ಧೂಮ ಅಂದರೆ ಮಂಜು, ಅಂತಹ ಮಂಜು ಅಂತ ತಿಳಿದೆವು. ಅದರಿಂದ ಅದನ್ನು ಧೂಮ ಅಂತ ಭ್ರಮಿಸಿದೆವು. ಅದರಲ್ಲಿ ನಮಗೆ ವ್ಯಾಪ್ತಿ ಇದೆ ಅಂತ ಜ್ಞಾನ ಬಂತು. ಆವಾಗ ಅನುಮಿತಿ ಬಂತು. ಧೂಮ ಇಲ್ಲ, ಧೂಮ ಇದೆ ಅಲ್ಲಿ. ಆ ಧೂಮವನ್ನು ತಪ್ಪಾಗಿ ತಿಳಿದೆವು. ಧೂಮವನ್ನು ತಪ್ಪಾಗಿ ತಿಳಿದಿದ್ದೇವೆ.
ದಪ್ಪಾಗಿ ತಿಳಿದಂತಹ ಧೂಮದಿಂದ ಪರ್ವತಃ ವನ್ಯಮಾನ್ ಅಂತ ಅನುಮಿತಿ ಬಂತು. ಇದು ಹೇಗೆ ಬಂತು? ಅಸಲ್ಲಿಂಗ ಪರಾಮರ್ಶ. ಲಿಂಗ ಇದೆಯಲ್ಲ ಅದು ಅಸತ್. ಯಾಕೆ? ಧೂಮವನ್ನು ಧೂಮ ಅಂತ ತಿಳಿಲಿಲ್ಲ. ಧೂಮವನ್ನು ನಾವು ಏನಂತ ತಿಳಿದಿದ್ದೇವೆ? ಬಾಷ್ಪಾರೋಪಿತ ಧೂಮ ಅಂತ ತಿಳಿದಿದ್ದೇವೆ. ಆಯ್ತಾ? ಬಾಷ್ಪಾರೋಪಿತ ಧೂಮ ಅಂತ ತಿಳಿದಿದ್ದರಿಂದಾಗಿ ಅದು ಸತ್ಲಿಂಗ ಅಲ್ಲ. ಹೇಗೆ ಮಹಾನಸದಲ್ಲಿ ಹೊಗೆ ಇದೆ, ಆ ಹೊಗೆಯನ್ನು ನೋಡ್ತೇವೆ, ಹೊಗೆಯನ್ನು ಹೊಗೆ ಅಂತಲೇ ನೋಡ್ತೇವೆ, ಆಗ ಅದು ಸಲ್ಲಿಂಗ ಆಯಿತು. ಅದರಿಂದ ವನ್ಯಮಾನ್ ಅಂತ ಅನುಮಿತಿ ಬರ್ಬೋದು. ಆದರೆ ಈಗ ಧೂಮ ಇದೆ, ಆ ಧೂಮವನ್ನು ನಾವೇನು ತಿಳಿದದ್ದು? ಬಾಷ್ಪಾರೋಪಿತ ಧೂಮ ಅಂತ ತಿಳಿದೆವು. ಆಮೇಲೆ ಧೂಮಕ್ಕೆ ವ್ಯಾಪ್ತಿ ಇದೆ ಜ್ಞಾನ ಬಂತು. ಎತ್ರ ಎತ್ರ ಧೂಮ ಹತ್ರ ಹತ್ರ ವನ್ಯಹಿ ಅಂತ ವ್ಯಾಪ್ತಿ ಇದೆ ಜ್ಞಾನ ಬಂತು. ಅದರಿಂದ ಏನು ಬರುತ್ತೆ? ವನ್ಯಮಾನ್, ಅಲ್ಲಿ ಬೆಂಕಿ ಇದೆ ಅಂತ ಅನುಮಿತಿ ಬರುತ್ತೆ. ಇಲ್ಲಿಗ ಗುಣ ಇದೆಯಾ? ಗುಣ ಇಲ್ಲ. ಇಲ್ಲ, ಅಸಲ್ಲಿಂಗ ಅಂತ ಹೇಳಿದ್ರಿಂದಾಗಿ ದೋಷವೇ ಇರ್ತಕ್ಕಂಥ. ದೋಷಾಭಾವವೂ ಇಲ್ಲ. ಗುಣ ಎಂತಕ್ಕಂಥದ್ದಿಲ್ಲ, ದೋಷಾಭಾವವೂ ಇಲ್ಲ. ಆದ್ರೇನಾಗಿದೆ? ಇಲ್ಲಿ ಅನುಮಿತಿ ಬಂದಿದೆ. ಹಾಗಾದರೆ ಅನುಮಿತಿ ಎಂಬತಕ್ಕಂಥದ್ದು ಅದು ಒಂದು ಯಥಾರ್ಥ ಜ್ಞಾನ. ಆ ಪ್ರಮಾತ್ಮಕವಾಗಿರ್ತಕ್ಕಂಥ ಜ್ಞಾನ ಬರಬೇಕು ಅಂತಾದರೆ ದೋಷಾಭಾವವೂ ಕಾರಣ ಅಲ್ಲ, ಗುಣವೂ ಕಾರಣ ಅಲ್ಲ ಅನ್ನೋದು ಕಂಡಿದೆ. ಅದರಿಂದಾಗಿ ಪ್ರಮಾತ್ಮಕ ಜ್ಞಾನ ಅಥವಾ ಜ್ಞಾನದಲ್ಲಿ ಪ್ರಾಮಾಣ್ಯ ಬರಬೇಕು ಅಂತಾದರೆ ಆ ಪ್ರಾಮಾಣ್ಯವು ಗುಣಜನ್ಯ ಅಲ್ಲ ಅಥವಾ ದೋಷಾಭಾವಜನ್ಯವೂ ಅಲ್ಲ ಅನ್ನೋದನ್ನು ಮುಂದೆ ಸಮರ್ಥನೆ ಮಾಡ್ತಾರೆ. ಬಾಷ್ಪಾರೂಪಿತ ಅಂತ ಬಂದರೆ ಹಾಗೆ ಧೂಮ ಅಂತ ತೋರೋದಿಲ್ಲ ಅವಾಗ. ಇಲ್ಲ, ಆವಾಗ ಬಂದು ಅದು ಅಲ್ಲ, ಆ ಧೂಮವನ್ನು ಅವನು ಬಾಷ್ಪಾರೋಪಿತ ಧೂಮ ಅಂತ ತಿಳಿದ. ಹಾಗಾದರೆ ಇವಾಗ ವನ್ನಿನ ಹೆಂಗೆ ಸಾಧನೆ ಮಾಡಿ? ಆಮೇಲೆ ಅದು ಬಂತು ಏನಂತ? ಆ ಧೂಮವನ್ನು ಬಾಷ್ಪಾರೋಪಿತ ಧೂಮ ಅಂತ ತಿಳಿದು ಧೂಮಕ್ಕೆ ವ್ಯಾಪ್ತಿ ಇದೆ ಅಂತ ತಿಳಿದ. ಎತ್ರ ಎತ್ರ ಧೂಮ ತತ್ರ ಹತ್ರ ವನ್ಯ ಇದೆ. ಆಗ ಬಂದು ಬಾಷ್ಪಾರೂಪಿತ ಬಂದು ಇದಾಗ್ಬಿಡುತ್ತೆ, ನಾಶ ಆಗಿಬಿಡ್ತದೆ. ಹಾಗೆ ಬಾಷ್ಪಾರೂಪಿತ ಬರೋದಿಲ್ಲ. ಸತ್ಯ ಧೂಮ ಅಂತ ತಿಳ್ಕೊಳ್ಳೇ ಇಲ್ಲ, ಸತ್ಯ ಧೂಮ ಅಂತ ತಿಳ್ಕೊಳ್ಳಿಲ್ಲ. ಎಲ್ಲೆಲ್ಲಿ ಬಾಷ್ಪಾರೋಪಿತ ಧೂಮ ಜ್ಞಾನ ಬರುತ್ತೋ ಅಲ್ಲೆಲ್ಲ ವನ್ಯ ಇರಲ್ಲ. ಅದಕ್ಕೆ ಯಾದೃಚ್ಛಿಕ ಅಂತ ಹೇಳ್ತಾರೆ. ಆಕಸ್ಮಿಕವಾಗಿ ಅವನಿಗೆ ಧೂಮ ಇದ್ದಲ್ಲಿ ಇದು ಬಾಷ್ಪಾರೋಪಿತ ಧೂಮ ಜ್ಞಾನ ಬಂತು. ಆಮೇಲೆ ಧೂಮ ಇದ್ದಲ್ಲಿ ವನ್ಯ ಇರುತ್ತೆ ಜ್ಞಾನ ಬಂತು. ಅಲ್ಲಿ ಹೋಗಿ ಇದ್ದ ನೋಡಿದ್ರೆ ವನ್ಯ ಎಂಬತಕ್ಕಂಥದ್ದಿದೆ. ಇದನ್ನು ಯಾದೃಚ್ಛಿಕ ಆಕಸ್ಮಿಕವಾಗಿ ಸಂವಾದಿಯಾಗಿರ್ತಕ್ಕಂಥದ್ದು ಅಲ್ಲಿ ವನ್ಯ ಇದೆ. ಅಂತಹ ಒಂದು ಕಡೆಯಲ್ಲಿ ಬಂದಿರತಕ್ಕಂತಹ ಒಂದು ವಿಶಿಷ್ಟವಾದ ಸ್ಥಳ ಇದು. ಎಲ್ಲ ಕಡೆಯಲ್ಲ ಇದು. ಇದು ವಿಶಿಷ್ಟವಾಗಿರ್ತಕ್ಕಂಥ ಸ್ಥಳ. ಈ ಸ್ಥಳದಲ್ಲಿ ಪ್ರಮಾತ್ಮಕವಾದ ಜ್ಞಾನ ಬಂದಿದೆ. ಈ ಪ್ರಮಾತ್ಮಕವಾದ ಜ್ಞಾನವನ್ನು ಹೇಗೆ ಕೊಡಿಸ್ತೀರಾ? ದೋಷಾಭಾವ ರೂಪವಾದ ವಿಶೇಷ ಕಾರಣ ಇದೆ ಅಂತ ಹೇಳ್ತೀರೋ ಅಥವಾ ಗುಣ ಇದೆ ಅಂತ ಹೇಳ್ತೀರೋ? ಎರಡು ಹೇಳಿಕ್ಕೆ ಬರಲ್ಲ. ಗುಣ ಇದೆ, ಅಸಲ್ಲಿಂಗ ಪರಾಮರ್ಶ ಅಂತ ಹೇಳಿದ್ರು ಅಂದರೆ ಗುಣ ಇಲ್ಲ. ಮತ್ತೆ ಬಾಷ್ಪಾರೋಪಿತ ಧೂಮ ಅಂತ ಹೇಳಿದ್ರಿಂದಾಗಿ ದೋಷ ಇದೆ ಅಂತ, ದೋಷಾಭಾವವೂ ಇಲ್ಲ, ಅನುಮಿತಿ ಬಂದಿದೆ. ಆದ್ದರಿಂದ ನನ್ನ ಪ್ರಶ್ನೆ ಅಂದರೆ ಬಾಷ್ಪಾರೋಪಿತ ಎಲ್ಲ ಕಡೆಯಲ್ಲೂ ಅಲ್ಲ, ಎಲ್ಲ ಕಡೆಯಲ್ಲೂ ಇಲ್ಲೇ ಹೇಳ್ತೀನಿ. ಬಾಷ್ಪಾರೋಪಿತ ಅಂದರೆ ಆಗ ಅದರಿಂದ ಹೆಂಗೆ ಒಂದು ವನ್ಯ ಸಾಧನೆ ಮಾಡ್ಲಿಕ್ಕೆ ಅಂತ ಅವ್ನು ತೋರ್ತಾವೆ. ಧೂಮ ಇದ್ದಿರ್ತಾ ಆಗಬೇಕು. ಬಾಷ್ಪಾರೂಪಿತ ಅಂದರೆ ಅದು ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಡ್ತಲ್ಲ. ಬಾಷ್ಪ ಬಂತು ಅಂದರೆ ಧೂಮ ಬರ್ಲಿಕ್ಕೆ ಚಾನ್ಸ್ ಅಂತ ಹೇಳ್ಬಿಡ್ತಲ್ಲ. ಬಾಷ್ಪಾರೋಪಿತ ಆ ಧೂಮ ಅಂತ ಇಟ್ಕೊಂಡ್ರೆ ವನ್ಯ ಸಾಧನೆ ಮಾಡಲಿಕ್ಕೆ ಆಗೋದು ಬರೋದಿಲ್ಲ. ಅದೇ ಹೇಳಿದ್ದು ಅವನಿಗೆ ತೋರ್ತಲ್ಲ, ಹೆಣ್ಣೆ ಅಂತ ತೋರ್ತಲ್ಲ ಅವನಿಗೆ. ವ್ಯಾಪ್ತಿ ಜ್ಞಾನ ಬಂತು, ಬಂತು. ವ್ಯಾಪ್ತಿ ಜ್ಞಾನ, ವ್ಯಾಪ್ತಿ ಸ್ಮರಣೆ ಬಂತು. ಧೂಮ ಮೇಲೆ ತೋರ್ತಲ್ಲ ಅವನಿಗೆ. ಧೂಮ ಇದೆ ತೋರ್ತಲ್ಲ. ಆಗ ಬಾಷ್ಪಾರೋಪಿತ ಧೂಮ ಅಂತ ಅನ್ಕೊಂಡ. ಈಗ ಈ ಪುಸ್ತಕ ಇದೆ, ನಾನು ಏನು ಬೇಕಾದ್ರೆ ಅನ್ಕೊಳ್ಬೋದು ಅಲ್ವಾ? ಹಾಗೆ ಧೂಮ ಇದೆ, ಆ ಧೂಮವನ್ನು ಅದು ಸತ್ಯವಾದ ಧೂಮ ಅಂತ ಅವನು ಅನ್ಕೊಳ್ಳಿಲ್ಲ, ಬಾಷ್ಪಾರೋಪಿತ ಧೂಮ ಅಂತ ಅನ್ಕೊಂಡ. ಹಂಗೆ ಮಾಡಿದ್ರು ಬಣ್ಣಿನ ಸಾಧನೆ ಮಾಡಲಿಕ್ಕೆ ಬರ್ತದೆ ಅವನಿಗೆ. ಬಣ್ಣಿನ ಸಾಧನೆ ಮಾಡಲಿಕ್ಕೆ ಬರ್ತದೆ ಅವನಿಗೆ. ಬಾಷ್ಪಾರೂಪಿತ ಧೂಮ ಸಾಧನೆ ಮಾಡಿದ್ರೆ ಎಲ್ಲಾ ಕಡೆಯಲ್ಲಿ ವನ್ಯ ಇಲ್ಲಿದ್ದಾನೆ. ಅದಕ್ಕೆ ಹೇಳಿದ್ದು ಯಾದೃಚ್ಛಿಕ ಸಂವಾದ. ಮಗಾನ ಅಸಲು ಅದನ್ನು ಮಾಡ್ಲಿಕ್ಕೆ ಬರೋದು, ದೃಷ್ಟಾಂತದಲ್ಲಿ ಬರೋದಿಲ್ಲ. ಈಗ ಹೃದಯದಲ್ಲಿ ಯಾದೃಚ್ಛ ಇದಿರುತ್ತೆ, ಬಾಷ್ಪಾರೋಪಿತ ಧೂಮ ಇರುತ್ತೆ, ಅಲ್ಲಿ ವನ್ಯ ಅಂದ್ರೆ ಬಾಷ್ಪಾರೋಪಿತ ಧೂಮದಿಂದ ಎಲ್ಲ ಕಡೆಯಲ್ಲಿಯೂ ಸಾಧನೆ ಮಾಡ್ಲಿಕ್ಕೆ ಬರಲ್ಲ. ಆದ್ರೆ ಇದು ಯಾದೃಚ್ಛಿಕ ಸಂವಾದ ಅಂತ ಹೇಳ್ತಾರೆ. ಬಾಷ್ಪಾರೋಪಿತ ಧೂಮ ಅಂತ ತಿಳಿದ ನೋಡಿದ್ರೆ ಅಲ್ಲಿ ವನ್ಯ ಎಂಬ, ಯಾಕೆ ಧೂಮ ಇರೋದಲ್ಲಿ, ಅಲ್ಲಿ ಇರೋದು ಧೂಮ, ಆದ್ರಿಂದಾಗಿ ವನ್ಯ ಎಂಬ ಧೂಮ ಅಂತ ಮಾಡಿಲ್ಲ. ಅದೇ ಸತ್ಯವಾದ ಧೂಮ ಅಂತ ತಿಳಿದಿಲ್ಲ. ಅದರಿಂದ ಇಲ್ಲಿ ಗುಣ ಇಲ್ಲ,
ದೋಷಾಭಾವವೂ ಇಲ್ಲ ಅನ್ನೋದನ್ನ ಹೇಳ್ಬೇಕಾಗ್ತದೆ. ದೋಷ ಭಾವನಿಲ್ಲ, ದೋಷವೇ ಇದೆ, ಗುಣ ಇಲ್ಲ. ದೋಷ ಅಭಾವನಿಲ್ಲ. ಆದ್ದರಿಂದ ದೋಷಾಭಾವವನ್ನು ಕಾರಣ ಅಂತ ಹೇಳಲಿಕ್ಕೆ ಬರಲ್ಲ, ಗುಣವನ್ನು ಕಾರಣ ಅಂತ ಹೇಳಲಿಕ್ಕೆ ಬರಲ್ಲ. ಅಲ್ಲ. ಈಗ ಅನುಮಿತಿ ಅನ್ನೋದು ಯಥಾರ್ಥ ಜ್ಞಾನ. ಆ ಯಥಾರ್ಥ ಜ್ಞಾನ ಪ್ರಮಾತ್ಮಕ ಜ್ಞಾನ ಬಂದಿದೆ. ಆ ಪ್ರಮಾತ್ಮ ಜ್ಞಾನ ಯಾವುದರಿಂದ ಬಂತು ಅಂದರೆ ಕೇವಲ ಲಿಂಗ ಪರಾಮರ್ಶದಿಂದ ಬಂತು. ಅಲ್ಲಿ ಗುಣವೂ ಕಾರಣ ಅಲ್ಲ, ಮತ್ತೆ ದೋಷಾಭಾವವೂ ಕಾರಣ ಅಲ್ಲ. ಆದ್ದರಿಂದ ಪ್ರಾಮಾಣ್ಯ ಹುಟ್ಟಬೇಕು ಅಂತಾದರೆ ಜ್ಞಾನ ಸಾಮಗ್ರಿ ಅತಿರಿಕ್ತವಾದ ಯಾವುದರ ಅಪೇಕ್ಷೆಯೂ ಇಲ್ಲ ಅನ್ನೋ ಸಿದ್ಧವಾಗಿದೆ. ಯತಃ ಯಾವ ಕಾರಣದಿಂದ ಅಸಲ್ಲಿಂಗ ಪರಾಮರ್ಶಾತ್ ಭ್ರಾಂತಿ ರೂಪವಾದ ಹೇತುವಿನ ಪರಾಮರ್ಶದಿಂದ ಯಾದೃಚ್ಛಿಕವಾದ ಪ್ರಮಾರೂಪವಾಗಿರ್ತಕ್ಕಂತಹ ಅನುಮಿತಿಯು ಉಂಟಾಗ್ತಾ ಇದೆಯೋ, ಆದ್ದರಿಂದ ದೋಷಾಭಾವವಾಗಲಿ ಗುಣೋಪಿವ ಗುಣವಾಗಲಿ ಪ್ರಮಾತ್ಮಕವಾದ ಜ್ಞಾನಕ್ಕೆ ಅಥವಾ ಪ್ರಾಮಾಣ್ಯದ ಉತ್ಪತ್ತಿಯಲ್ಲಿ ನ ಜನಕ ಕಾರಣವಲ್ಲ. ಯತಃ ಯಾವ ಕಾರಣದಿಂದ ಅಸಲ್ಲಿಂಗ ಪರಾಮರ್ಶ ಭ್ರಾಂತಿ ರೂಪವಾದ ಹೇತುವಿನ ಪರಾಮರ್ಶಾತ್ಮಕವಾದ ಜ್ಞಾನದಿಂದ ಯಾದೃಚ್ಛಿಕವಾದ ಪ್ರಮಾರೂಪವಾದಂತಹ ಅನುಮಿತಿಯು ಬರ್ತಾ ಇದೆಯೋ, ಆದ್ದರಿಂದ ದೋಷಾಭಾವವಾಗಲಿ ಗುಣೋಪಿವ ಗುಣವಾಗಲಿ ಪ್ರಮಾತ್ಮಕವಾದ ಜ್ಞಾನಕ್ಕೆ ಅಥವಾ ಜ್ಞಾನದಲ್ಲಿ ಪ್ರಾಮಾಣ್ಯಕ್ಕೆ ನಾಪಿ ಜನಕ ಕಾರಣವಲ್ಲ. ಉತ್ಪತ್ತಾವಪಿ ಪ್ರಾಮಾಣ್ಯ ಸ್ವತಸ್ತ್ವಂ ಸಮರ್ಥಯಿತು ಆರಭತೆ. ಮುಂದಿನ ವಿಷಯ ಏನು ಅನ್ನೋದನ್ನು ಅದಕ್ಕೆ ಪೀಠಿಕೆಯನ್ನು ಹೇಳ್ತಾ ಇದ್ದಾರೆ. ಪ್ರಾಮಾಣ್ಯವು ಉತ್ಪತ್ತಿಯಲ್ಲಿಯೂ ಕೂಡ ಸ್ವತಃ ಉತ್ಪತ್ತಾವಪಿ ಪ್ರಾಮಾಣ್ಯ ಸ್ವತಸ್ತ್ವಂ. ಜ್ಞಾನದಲ್ಲಿರುವ ಪ್ರಾಮಾಣ್ಯ ಹೇಗೆ ಜ್ಞಪ್ತಿಯಲ್ಲಿ ಸ್ವತಃ ಅಂತ ಹೇಳಿದ್ರು. ಜ್ಞಪ್ತಿಯಲ್ಲಿ ಸ್ವತಃ ಅಂದರೆ ಏನರ್ಥ? ಜ್ಞಾನವು ಯಾವ ಇಂದ್ರಿಯದಿಂದ ಗೃಹೀತವಾಗುತ್ತೋ ಜ್ಞಾನದಲ್ಲಿರುವ ಪ್ರಾಮಾಣ್ಯವು ಅದೇ ಇಂದ್ರಿಯದಿಂದ ಗೃಹೀತವಾಗುತ್ತೆ. ಜ್ಞಾನವು ಸಾಕ್ಷಿ ಇಂದ್ರಿಯದಿಂದ ಗೃಹೀತವಾಗುತ್ತೆ, ಸಾಕ್ಷಿಯೇ ಪ್ರಾಮಾಣ್ಯವನ್ನು ಗ್ರಹಣ ಮಾಡುತ್ತೆ. ಆದ್ದರಿಂದ ಇದನ್ನು ಜ್ಞಪ್ತೌ ಪ್ರಾಮಾಣ್ಯಸ್ಯ ಸ್ವತಸ್ತ್ವಂ ಅಂತ ಹೇಳಿದ್ರು. ಈಗ ಉತ್ಪತ್ತಾವಪಿ ಉತ್ಪತ್ತಿಯಲ್ಲಿಯೂ ಕೂಡ ಪ್ರಾಮಾಣ್ಯ ಸ್ವತಸ್ತ್ವ ಇದೆ ಅನ್ನೋದನ್ನು ಸಮರ್ಥನೆ ಮಾಡಲಿಕ್ಕೋಸ್ಕರ ಈ ಭಾಗ ಹೊರಟಿದೆ. ಕುತೋನ ಮೊದಲನೇ ಭಾಗದಲ್ಲಿ ಹೇಳಿದ್ರು ಏನಂತ? ಪ್ರಮಾಯಾಹ ಜನಕ ದೋಷಾಭಾವ ಗುಣೋಪಿವ ನ. ಯಥಾರ್ಥ ಜ್ಞಾನ ಪ್ರಮಾತ್ಮಕ ಜ್ಞಾನ ಅದಕ್ಕೆ ಕಾರಣವಾದದ್ದು ದೋಷಾಭಾವವಾಗಲಿ ಅಥವಾ ಗುಣವಾಗಲಿ ಅಲ್ಲ. ಯಾಕಲ್ಲ? ಕುತೋನ ಅಂತ ಕಾರಣ ಹೇಳ್ತಾರೆ. ಅಸಲ್ಲಿಂಗ ಪರಾಮರ್ಶ ಅದಕ್ಕೆ ಅರ್ಥ ಬರೀತಾರೆ. ಅಸಚ್ಚತತ್ ಲಿಂಗಂಚ ಬಾಷ್ಪಾರೋಪಿತ ಧೂಮಾದಿಕಂ ತಸ್ಯ ಪರಾಮರ್ಶಃ ಇತಿ ವಿಗ್ರಹ. ಅಸತ್ತವಾಗಿರ್ತಕ್ಕಂಥ ಲಿಂಗ ಯಾವುದದು? ಬಾಷ್ಪಾರೋಪಿತ ಧೂಮ. ಬಾಷ್ಪಾರೋಪಿತ ಧೂಮ ಅದು ಸಲ್ಲಿಂಗ ಅಲ್ಲ. ವನ್ಯ ಜ್ಞಾನವನ್ನು ಉಂಟು ಮಾಡಲಿಕ್ಕೆ ಅದು ಕಾರಣ ಅಲ್ಲ, ಸಲ್ಲಿಂಗ ಅಲ್ಲ. ಈಗ ಧೂಮವನ್ನು ನೋಡಿ ಧೂಮಾಜ್ಞಾನ ಬರುತ್ತೆ, ಅದು ಸಲ್ಲಿಂಗ. ಧೂಮವನ್ನು ನೋಡಿದಾಗ ಧೂಮಾಜ್ಞಾನ ಬಂತು, ಅದು ಸಲ್ಲಿಂಗ. ಧೂಮವನ್ನು ನೋಡಿ ಬಾಷ್ಪಾರೋಪಿತ ಧೂಮ ಅಂತ ಜ್ಞಾನ ಬಂತು, ಅದು ಸಲ್ಲಿಂಗ ಅಲ್ಲ. ಅದರ ಪರಾಮರ್ಶದಿಂದಲೂ ಕೂಡ ವನ್ಯ ನಿಮಿತಿ ಅಂತಕ್ಕಂಥದ್ದು ಕಂಡಿದೆ. ಏನದು? ಅದನ್ನು ಹೇಳ್ತಾರೆ. ವಸ್ತುಗತ್ಯ ಅಧೂಮಸ್ಯಾಪಿ ತಸ್ಯ ವನ್ಯವ್ಯಾಪ್ಯ ಧೂಮವಾನಿತ್ಯೇವ ಪರಾಮೃಶ್ಯಮಾನ ಮಾನತ್ವಾತ್ ಲಿಂಗ ಪರಾಮರ್ಶ ಇತ್ಯುಕ್ತಂ. ಆ ಧೂಮಕ್ಕೆ ವನ್ಯೆಯಿಂದ ವ್ಯಾಪ್ತಿ ಇಲ್ಲ. ಬಾಷ್ಪಾರೋಪಿತ ಧೂಮಕ್ಕೂ ವನ್ಯೆಗೂ ವ್ಯಾಪ್ತಿ ಇಲ್ಲ. ಅದಕ್ಕೆ ಹೇಳಿದ ಘೃತದಲ್ಲಿ ನಾವು ಮಂಜು ಬೀಳ್ತಾ ಇದೆ, ಅದನ್ನು ಧೂಮ ಅಂತ ತಿಳಿದೆವು. ಅದೇನಾಯ್ತದು? ಬಾಷ್ಪಾರೋಪಿತ ಧೂಮ ಅಂತ ಆಯಿತು. ಅಥವಾ ನಮ್ಮ ಕಣ್ಣೆ ಮಂಜಾಗಿದೆ, ಅದರಿಂದ ಅದು ಧೂಮ ಅಂತ ಕಾಣಿಸ್ತದೆ. ಅದು ಮಂಜನ್ನು ಧೂಮ ಅಂತ ತಿಳಿಬಹುದು, ಕಣ್ಣು ಮಂಜಾಗಿ ಧೂಮ ಅಂತ ಕಾಣಬಹುದು. ಅದು ಕಂಡಾಗ ಅಲ್ಲಿ ವನ್ಯ ಇರೋದಿಲ್ಲ, ಅದರಿಂದ ವ್ಯಾಪ್ತಿ ಇಲ್ಲ. ಅದಕ್ಕೆ ಹೇಳ್ತಾರೆ ಅಧೂಮಸ್ಯಾಪಿ ತಸ್ಯ. ಈ ಬಾಷ್ಪಾರೋಪಿತ ಧೂಮ ಅಥವಾ ಮಂಜನ್ನು ನಾವು ಧೂಮ ಅಂತ ತಿಳಿದಾಗ ವಸ್ತುಗತ್ಯ ಅದಕ್ಕೆ ವನ್ಯೆಯಿಂದ ವ್ಯಾಪ್ತಿ ಅಂತಕ್ಕಂಥದ್ದಿಲ್ಲ. ಆದರೂ ಕೂಡ ಅದನ್ನು ನೋಡಿದಾಗ ಅವನಿಗೆ
ವನ್ಹಿವ್ಯಾಪ್ಯ ಧೂಮವಾನ್ ಇತ್ಯೇವ, ವನ್ಹಿವ್ಯಾಪ್ಯವಾದ ಧೂಮ ಇದೆ ಎಂತಕ್ಕಂತಹ ಪರಾಮರ್ಶ ಎಂತಕ್ಕಂಥದ್ದು ಬಂತು. ಪರಾಮೃಶ್ಯಮಾನತ್ವ, ಈ ರೀತಿಯಲ್ಲಿ ಪರಾಮರ್ಶ ಜ್ಞಾನವನ್ನು ಕೂಡ ಹೊಂದಿದ್ದ. ಪರಾಮರ್ಶ ಅಂತಂದರೆ ಹೇತುಜ್ಞಾನ. ಹೇತುವು ವನ್ಯವ್ಯಾಪ್ಯವಾಗಿದೆ, ಆ ವನ್ಯವ್ಯಾಪ್ಯವಾದಂಥ ಹೇತು ಪಕ್ಷದಲ್ಲಿದೆ ಎಂತಕ್ಕಂಥ ಜ್ಞಾನ ಇದು ಪರಾಮರ್ಶ ಜ್ಞಾನ ಅಂತ ಹೇಳ್ತಾರೆ ತಾರ್ಕಿಕರು ಹೇಳ್ತಕ್ಕಂಥದ್ದು. ವ್ಯಾಪ್ತಿ ಜ್ಞಾನ ಇರತಕ್ಕಂಥ ಹೇತು ಪಕ್ಷದಲ್ಲಿದೆ ಎಂತಕ್ಕಂಥ. ವನ್ಯವ್ಯಾಪ್ಯ ಧೂಮವಾನ್ ಅಯಂ, ಪರ್ವತಃ ವನ್ಯಮಾನ ಅಂತ ಅನುಮಾನ. ಹೇತು ಯಾವುದು? ಧೂಮವತ್ವ. ಯಾಕೆ ಅಂತಂದರೆ ಯಥಾ ಮಹಾನಸ, ಮಹಾನಸದಲ್ಲಿ ಧೂಮ ಇದೆ, ಮಹಾನಸದಲ್ಲಿ ವನ್ಯವೂ ಇದೆ. ಇದು ದೃಷ್ಟಾಂತ ಆಯಿತು. ಮೊದಲನೇದು ಪ್ರತಿಜ್ಞಾ. ಯಾವುದು? ಪರ್ವತ ವನ್ಯಮಾನ ಅಂತ ಪ್ರತಿಜ್ಞೆ. ಧೂಮ ಅಂತನ್ನೋದು ಹೇತು. ಯತ್ರ ಯತ್ರ ಧೂಮ ತತ್ರ ತತ್ರ ವನ್ಯ ಯಥಾ ಮಹಾನಸ ಎಂತಕ್ಕಂಥದ್ದು ದೃಷ್ಟಾಂತ. ಅದಾದ ಮೇಲೆ ಈ ಪರ್ವತದಲ್ಲಿ ವನ್ಯವ್ಯಾಪ್ಯವಾದ ಧೂಮ ಇದೆ ಜ್ಞಾನ ಬರುತ್ತೆ. ಇದನ್ನ ಪರಾಮರ್ಶ ಅಂತ ಕರೀತಾರೆ. ವನ್ಯವ್ಯಾಪ್ಯ ಧೂಮವಾನ್ ಅಯಂ ಪರ್ವತ ಅಂತಕ್ಕಂಥ ಜ್ಞಾನ ಬರುತ್ತೆ. ಇದನ್ನ ಪರಾಮರ್ಶ ಅಂತ ಕರೀತಾರೆ. ಈ ಪರಾಮರ್ಶ ಬಂದ ಮೇಲೇನೆ ಪರ್ವತ ವನ್ಯಮಾನ ಜ್ಞಾನ ಬರುತ್ತೆ. ಬರೀ ಧೂಮ ಇದೆ ಅಂತ ಜ್ಞಾನ ಬಂದ ಮಾತ್ರಕ್ಕೆ ವನ್ಯಮಾನ ಅಂತ ಅನಿಮಿತಿ ಬರೋದಿಲ್ಲ. ಧೂಮವಾನ ಜ್ಞಾನ ಬರುತ್ತೆ. ಧೂಮವಾನ ಜ್ಞಾನ ಬಂದ ಮೇಲೆ ವ್ಯಾಪ್ತಿ ಸ್ಮರಣೆ ಬರಬೇಕು. ವ್ಯಾಪ್ತಿ ಸ್ಮರಣೆ ಮೇಲೆ ಅಂತಹ ವ್ಯಾಪ್ತಿ ಇರತಕ್ಕಂಥ ಧೂಮ ಇಲ್ಲಿದೆ ಜ್ಞಾನ ಬರಬೇಕು. ಆವಾಗ ಅದನ್ನೇ ಪರಾಮರ್ಶ ಅಂತ ಹೇಳ್ತಾರೆ. ಆ ಪರಾಮರ್ಶ ಜ್ಞಾನ ಬಂತವನಿಗೆ. ಬಾಷ್ಪಾರೋಪಿತ ಧೂಮ ಅಂತ ಅನ್ಕೊಂಡ, ಆಮೇಲೆ ವನ್ಯವ್ಯಾಪ್ಯವಾದ ಧೂಮ ಇಲ್ಲಿದೆ ಅಂತ ಜ್ಞಾನ ಬಂತವನಿಗೆ. ಅದೇ ಪರಾಮರ್ಶ ಜ್ಞಾನ. ಆ ಪರಾಮರ್ಶ ಜ್ಞಾನ ಬಂದ ಮೇಲೆ ವನ್ಯಮಾನ ಅಂತ ಅನುಮಿತಿ ಬರುತ್ತೆ. ಅಲ್ಲಿ ವನ್ಯ ಎಂತಕ್ಕಂಥದ್ದು ಇದೆ ಯಾದೃಚ್ಛಿಕವಾಗಿ. ಆದ್ದರಿಂದ ಆ ವನ್ಯಮಾನ ಎಂತಕ್ಕಂಥ ಅನುಮಿತಿಗೆ ದೋಷಾಭಾವ ಆಗಲಿ ಗುಣ ಆಗಲಿ ಕಾರಣ ಆಗಲಿಲ್ಲ. ತುಂಬ ಸರಿಯಾದ ಪ್ರಾಜೆಕ್ಟ್ ಅಂದರೆ ನಾವು ಸ್ವಾತಂತ್ರ್ಯ ಥರ ಬಾಟ್ಕೊ ಬರ್ತೇವೆ, ಹೊಗೆ ಥರ ಬರ್ತೇವೆ. ಅದು ನಾವು ಚಿನ್ನದಿಂದ ಹೊಗೆ ಬರೋ ಮಾಡಿ ಚಿನ್ನದ ಚಿನ್ನದ ಅಲ್ಲಿಂದ ಬರ್ತದೆ, ಅದು ಧೂಮ ಬರ್ತದೆ. ಬಟ್ ಇದು ಅಲ್ಲ ಅಲ್ಲ. ಆದರೆ ಅದನ್ನು ತಿಳ್ಕೊಳ್ಳೋದು ನೀವು ಚಳಿಗಾಲದಲ್ಲಿ ಚಳಿಗಾಲದಲ್ಲಿ ಯಾರೋ ಒಬ್ಬರು ಹಾ ಅಂತ ಬಾಯಿಂದ ಗಾಳಿ ಬಿಡ್ತಾರೆ. ಅವ್ರು ಆ ಕಡೆ ತಿರುಗಿದ್ದಾರೆ. ನೀವೇನು ಅನ್ಕೊಂಡ್ರಿ? ಹೊಗೆ ಬರ್ತಾ ಇದೆ, ಆದ್ದರಿಂದ ಅಲ್ಲಿ ಬೆಂಕಿ ಇದೆ ಅಂತ ಅನ್ಕೊಂಡ್ರು ಒಬ್ಬನ ಹತ್ರ. ಆದರೆ ಇದು ಇನ್ನೊಬ್ಬ ಏನು ಮಾಡಿದ, ನಿಜವಾಗ್ಲೂ ಅವನು ಧೂಮಪಾನ ಮಾಡ್ತಾ ಇದ್ದ. ಆಯ್ತಾ? ಅವಾಗ ನೀವೇನು ಹೇಳಿದ್ರಿ? ಅವನನ್ನು ನೋಡಿದ್ರಲ್ಲ, ಅವಾಗ ಈ ಇದು ಕೂಡ ಬಾಷ್ಪಾರೋಪಿತ ಧೂಮ ಅಂತ ಅನ್ಕೊಂಡ್ರಿ. ಆಯ್ತಾ? ಆಮೇಲೆ ಧೂಮ ಅನ್ಕೊಂಡು ನಿಮಗೆ ಸ್ಮರಣೆ ಬಂತು. ಏನಂತ? ಅಲ್ಲಿಗೆ ಎಲ್ಲೆಲ್ಲಿ ಧೂಮ ಇರುತ್ತೋ ಅಲ್ಲಿ ಬೆಂಕಿ ಇರುತ್ತೆ. ಹಾಗಾದ್ರೆ ಅಂತಹ ವ್ಯಾಪ್ತಿ ಇರತಕ್ಕಂಥ ಧೂಮ ಇಲ್ಲಿದೆ ಅಂತ ಜನ ಬಂತು. ಅಲ್ಲಿ ನೋಡಿದಾಗ ಏನಾಗಿತ್ತು? ಇತ್ತು. ಅದರಿಂದ ಇದೇನಾಯಿತು? ಯಾವುದೋ ಒಂದು ಅನ್ಯಥಾ ಜ್ಞಾನ ಬಂದಿದೆ. ನೀವು ಒಬ್ಬ ನೋಡಿದ್ರಿಂದ ಇಲ್ಲಿ ಅಂದ್ಕೊಂಡಿದ್ದೇನು, ಇವನ ಬಾಯಿಂದಲೂ ಕೂಡ ಸಾಧಾರಣವಾಗಿರ್ತಕ್ಕಂಥ ಹೊಗೆ ಬರ್ತಾ ಇದೆ ಅಂತ ಅನ್ಕೊಂಡ್ರು. ಆಮೇಲೆ ನಿಮಗೆ ವ್ಯಾಪ್ತಿ ಜ್ಞಾನ ಬಂತು. ಆಮೇಲೆ ವನ್ಯಮಾನ ಅಂತ ಅನುಮಿತಿ ಬಂತು. ಬಂದರೆ ಅದು ವಾಸ್ತವಿಕವಾಗಿ ಯಾದೃಚ್ಛಿಕಾನುಮ ಅಂದ್ರೆ ಏನರ್ಥ? ಪ್ರಮಾರೂಪ ಇದು ಶೇಷ. ಅದು ಯಾದೃಚ್ಛಿಕ ಕೂಡ ಅನುಮಿತಿ ತಗೋಬೋದಿಲ್ಲ. ಅಂದರೆ ಅದಕ್ಕೆ ನಾವು ನೋಡಿ, ಒಬ್ಬ ಹೇಳ್ತಾನೆ ನದಿ ತೀರೆ ಪಂಚಫಲಾನಿ ಸಂತಿ ಅಂತ ಹೇಳ್ತಾನೆ. ಇದು ವಿಪ್ರಲಂಬತನವಾಗಿ ಮೋಸ ಮಾಡಬೇಕು ಅಂತಲೇ ಹೇಳಿದ್ರು. ನಿಮ್ಮನ್ನು ಸ್ವಲ್ಪ ಆಟ ಆಡಿಸ್ಬೇಕು. ನೀವು ಹೋದ್ರಿ, ತುಂಬ ಹಸಿವಾಗಿತ್ತು, ತಿನ್ನೋಣ. ಹೋದ್ರೆ ಹಣ್ಣಿತ್ತು. ಆ ವಾಕ್ಯ ಇದೆಯಲ್ಲ, ಅದು ಯಾರ ವಾಕ್ಯ? ವಿಪ್ರಲಂಬಕನ ವಾಕ್ಯ. ವಿಪ್ರಲಂಬಕನ ವಾಕ್ಯ ಅಪ್ರಮಾಣ. ಅಂದ್ರೆ ನೋಡಿ, ಅಲ್ಲಿ ಕಾರಣ ಇಲ್ಲ. ಯಥಾರ್ಥ ಜ್ಞಾನ ಬರಲಿಕ್ಕೆ ಬೇಕಾಗಿರ್ತಕ್ಕಂತಹ ಆಪ್ತೋಕ್ತ ವಾಕ್ಯ ಇಲ್ಲ. ಅಲ್ಲಿ ಆಪ್ತೋಕ್ತ ವಾಕ್ಯ ಇರುವುದು ಯಥಾರ್ಥ ಜ್ಞಾನ ಬರಲಿಕ್ಕೆ ಕಾರಣ, ಅದಿಲ್ಲ. ಆದರೆ ಅಕಸ್ಮಾತು ಅಲ್ಲಿ ಹಣ್ಣಿತ್ತು, ಆದ್ದರಿಂದ ಅವನ ಮಾತು ಸತ್ಯ ಆಯಿತು. ಆವಾಗ ಇಲ್ಲಿ ದೋಷಾಭಾವ ಆಗಲಿ ಗುಣ ಆಗಲಿ, ಆಪ್ತೋಕ್ತತ್ವ ಗುಣ ಇದೆಯಾ? ಇಲ್ಲ. ದೋಷಾಭಾವ ಇದೆಯಾ? ಅವನು ವಿಪ್ರಲಂಬಕ, ದೋಷವೂ ಇದೆ. ಅಂದರೆ ದೋಷಾಭಾವ ಆಗಲಿ ಅಥವಾ ಆಪ್ತೋಕ್ತತ್ವ ರೂಪ ಗುಣ ಆಗಲಿ ಅಲ್ಲಿ ಕಾರಣ ಅಲ್ಲ. ಯಥಾರ್ಥ ಜ್ಞಾನ ಬಂತು. ಅದು ಯಾದೃಚ್ಛಿಕ ಸಂವಾದ. ಯಾವತ್ತೂ ಸುಳ್ಳು ಹೇಳೋವನೇ ಅಂದರೆ ನಿಮಗೆ ಗೊತ್ತು. ಆದರೂ ಇವತ್ತು ಹೇಳಿದಾಗ ನೋಡಿದಾಗ ಹಣ್ಣು ಸಿಕ್ತು. ಆ ವಾಕ್ಯ ಸತ್ಯ ಆಯ್ತಾ ಇಲ್ವೋ? ಅಂದರೆ ಯಥಾರ್ಥ ಜ್ಞಾನ ಬಂತೋ ಇಲ್ವೋ?
ಇಂತಹ ಕಡೆಯಲ್ಲಿ ಯಥಾರ್ಥ ಜ್ಞಾನ ಬಂದಿದೆ, ಕಾರಣ ಇಲ್ಲ. ಅದೇ. ದೋಷಾಭಾವ ಇಲ್ಲ, ಕಾರಣ ಇಲ್ಲ ಅಂದರೆ ಜ್ಞಾನ ಸಾಮಗ್ರಿ ಇದೆ, ಗುಣ ಇಲ್ಲ. ಅತಿರಿಕ್ತವಾದಂತಹ ದೋಷಾಭಾವ ಆಗಲಿ ಗುಣ ಆಗಲಿ ಇಲ್ಲ. ಅದೇ ರೀತಿ ಇದು ಅನುಮಿತಿ ಸ್ಥಳದಲ್ಲಿ ಹೇಳ್ತಾ ಇದ್ದಾರೆ. ಇದು ಆಗಮ ಶಬ್ದದಿಂದ ಬಂದಂತಹ ಜ್ಞಾನ. ಇದು ಅಸಲಿಂಗ ಪರಾಮರ್ಶ ಇರ್ತಕ್ಕಂಥದ್ದು ಅನುಮಿತಿ ಸ್ಥಳದಲ್ಲಿ ಹೇಳ್ತಾರೆ. ಅಲ್ಲಿಯೂ ಕೂಡ ದೋಷಾಭಾವ ಇರ್ತಕ್ಕಂಥದ್ದು ಇಲ್ಲ, ಗುಣ ಇರ್ತಕ್ಕಂಥದ್ದು ಇಲ್ಲ, ಆದರೆ ಅನುಮಿತಿ ಬಂದಿದೆ. ಅದರಿಂದಾಗಿ ಜ್ಞಾನ ಸಾಮಗ್ರಿಯೇ ಪ್ರಾಮಾಣ್ಯವನ್ನು ಕುರಿತು ಕಾರಣವಾಗಿದೆ. ಜ್ಞಾನ ಸಾಮಗ್ರಿ ಅತಿರಿಕ್ತವಾದದ್ದು ಕಾರಣ, ಪ್ರಾಮಾಣ್ಯಕ್ಕೆ ಕಾರಣ ಅಲ್ಲ. ಅತಿರಿಕ್ತ ಎಲ್ಲಿ ಶಬ್ದ ಏನು ಹೇಳ್ತಾರೆ? ಏನು ವಾಕ್ಯ ಏನು ಬಂತು? ಅತಿರಿಕ್ತ ಅಂತ ಹೇಳಿಲ್ಲ. ಅಲ್ಲ ಸರಿ, ಇಲ್ಲಿ ಅಲ್ಲಿ ಹೇಳಿದೆ ನಾನು. ಇಲ್ಲಿ ಅತಿರಿಕ್ತ ಅಂತ ಹೇಳಿಲ್ಲ. ಬೇರೆ ಅಂತ. ಈಗ ಗುಣ ಜ್ಞಾನ ಸಾಮಗ್ರಿ ಅತಿರಿಕ್ತ ಅಂತಾನೆ ಹೇಳಿದ್ರು. ಜ್ಞಾನ ಸಾಮಗ್ರಿಗಿಂತ ಬೇರೆ ಯಾವುದು? ಜ್ಞಾನ ಸಾಮಗ್ರಿ ಬೇರೆ ಆದದ್ದು ಯಾವುದು? ದೋಷಾಭಾವ ಮತ್ತು ಗುಣ, ಅದು ಅತಿರಿಕ್ತ ಅಂದ್ರೆ ಬೇರೆ. ಅನುಮಿತಿ ಅಂತಂದ್ರೆ ಯಥಾರ್ಥ ಜ್ಞಾನ, ಹೇತು ಜ್ಞಾನದಿಂದ ಬರತಕ್ಕಂತಹ ಜ್ಞಾನ. ಈ ಹೊಗೆ ಬರ್ತಾ ಇದೆಯಲ್ಲ, ಅದರಿಂದ ಏನು ಅನ್ಕೋತೀರಾ? ಎಲ್ಲೋ ಬೆಂಕಿ ಹಾಕಿದ್ದಾರೆ. ಹಾಗಾದ್ರೆ ಅಲ್ಲಿ ಬೆಂಕಿ ಇದೆ ಜ್ಞಾನ ಬಂತು. ಆ ಬೆಂಕಿ ಇದೆ ಜ್ಞಾನ ಬಂತಲ್ಲ, ಅದು ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಶಬ್ದದಿಂದ ಬಂದದ್ದು ಅಲ್ಲ. ಯಾರೋ ಬೆಂಕಿ ಇದೆ ಅಂತ ಶಬ್ದ ಹೇಳಿದ್ರು, ಬೆಂಕಿ ಇದೆ ಜ್ಞಾನ ಬಂತು ಅಂತಲ್ಲ. ನೋಡಿ, ಶಬ್ದದಿಂದ ಬಂದದ್ದು ಅಲ್ಲ, ನೋಡಿ ಬಂದದ್ದು ಅಲ್ಲ. ಹೊಗೆ ಕಂಡದ್ರಿಂದ ಬೆಂಕಿ ಇದೆ ಅಂತ ತಿಳ್ಕೊಳ್ತೇವೆ. ಇದನ್ನು ಅನುಮಿತಿ. ಅನುಮಾನದಿಂದ ಬಂದದ್ದು ಅನುಮಿತಿ. ಅನುಮೀಯತೆ ಇತಿ ಅನುಮಾನ. ಯಾವುದರಿಂದ ಒಂದೇ ಇದೆ ಅಂತ ತೀರ್ಮಾನ ಮಾಡ್ತೇವೋ ಅದು ಅನುಮಾನ. ಕನ್ನಡ ಅನುಮಾನ ಅಲ್ಲ, ಡೌಟ್ ಅಂತ ಅರ್ಥ ಅಲ್ಲ. ಸಲ್ಲಿಂಗಸ್ಯ ಪರಾಮರ್ಶೋ ಗುಣಸ್ಥೇನ ಮಿತೌ ಮತಃ ತದಭಾವೇಪಿ ಜಾತೇಯಂ ಅನುಮಾಯತ್ ಪ್ರಮಾತ್ಮಿಕ ಸರ್ವತ್ರ ಚ ಪ್ರಮಾಯಾಸ್ತತ್ ಗುಣಜತ್ವ ಕಥಾ ವೃಥಾ. ಈ ಉದಾಹರಣೆಯನ್ನಿಟ್ಟುಕೊಂಡು ವಿಷಯವನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಸಲ್ಲಿಂಗಸ್ಯ ಪರಾಮರ್ಶಃ ತೇ ಅನುಮಿತೌ ಗುಣಃ ಮತಃ. ನಿಮ್ಮ ಮತ ಪ್ರಕಾರ ಸಲ್ಲಿಂಗ ಪರಾಮರ್ಶ ಎಂತಕ್ಕಂಥದ್ದು ಅನುಮಿತಿಗೆ ಕಾರಣ ಅನ್ನೋದು ನಿಮ್ಮ ಸಿದ್ಧಾಂತ. ಪ್ರಕೃತದಲ್ಲಿ ಬಾಷ್ಪಾರೋಪಿತ ಧೂಮ ಅದು ಸಲ್ಲಿಂಗ ಅಲ್ಲ. ಆ ಬಾಷ್ಪಾರೋಪಿತವಾದ ಧೂಮ ಎಂತಕ್ಕಂಥದ್ದು ವನ್ಯವ್ಯಾಪ್ತವಾಗಿದೆ ಎಂತಕ್ಕಂಥ ಜ್ಞಾನ ಬಂತು, ಪರಾಮರ್ಶ ಜ್ಞಾನ ಬಂತು. ಆದ್ದರಿಂದ ಇದು ಸಲ್ಲಿಂಗ ಪರಾಮರ್ಶ ಅಲ್ಲ, ಅಸಲ್ಲಿಂಗ ಪರಾಮರ್ಶ. ಸಲ್ಲಿಂಗ ಪರಾಮರ್ಶ ಅಲ್ಲ ಅಂತಾದರೂ ಕೂಡ ಇಲ್ಲಿ ಜಾತ ಇಯಂ ಅನುಮಾನ, ಈ ಅನುಮಾನ ಎಂತಕ್ಕಂಥದ್ದು ಹುಟ್ಟಿದೆ. ಅದರಿಂದಾಗಿ ಎಂತಹ ಜ್ಞಾನ ಹುಟ್ಟಿದೆ? ಪರಮಾತ್ಮಿಕ ಜ್ಞಾನ ಬಂದಿದೆ ಅಂತಂದರೆ ಯಥಾರ್ಥ ಜ್ಞಾನ, ಪರಮಾತ್ಮಕ ಜ್ಞಾನ ಬಂದದ್ದಲ್ಲ, ಯಥಾರ್ಥ ಜ್ಞಾನವೇ ಬಂದಿದೆ. ಹಾಗಾದ್ರೆ ಏನಾಯಿತು? ಸರ್ವತ್ರ ಚ ಪ್ರಮಾಯಾಹ ತದ್ಗುಣಜತ್ವ ಕಥಾ ವೃಥಾ. ಎಲ್ಲ ಕಡೆಯಲ್ಲಿಯೂ ಪ್ರಮಾ ಎಂತಕ್ಕಂಥದ್ದು ಗುಣಜನ್ಯ ಎಂತಕ್ಕಂತಹ ನಿಮ್ಮ ವಾದ ಇದೆ. ಕಥಾ ಅಂತಂದರೆ ವಾದ ಮಾಡ್ತಕ್ಕಂಥ ನಿಮ್ಮ ಸಿದ್ಧಾಂತ. ಎಲ್ಲ ಕಡೆಯಲ್ಲಿಯೂ ಪ್ರಮಾ ಎಂತಕ್ಕಂತಹ ಜ್ಞಾನ, ಪರಮಾತ್ಮಕ ಜ್ಞಾನ, ಅದು ಗುಣಜ, ಗುಣದಿಂದ ಹುಟ್ಟುತ್ತೆ ಎಂಬುದಾಗಿ ನೀವು ಹೇಳ್ತೀರ. ಅರ್ಥಾತ್ ಜ್ಞಾನದಲ್ಲಿ ಪ್ರಾಮಾಣ್ಯವು ಗುಣದಿಂದ ಬರತಕ್ಕಂಥದ್ದನ್ನು ಹೇಳ್ತಕ್ಕಂಥದ್ದು, ಅದು ವೃಥಾ, ಅದು ಅರ್ಥ. ಜ್ಞಾನದಲ್ಲಿ ಪ್ರಾಮಾಣ್ಯವು ಗುಣಜನ್ಯ ಅಲ್ಲ. ಪರಮಾತ್ಮಕ ಜ್ಞಾನ ಅದು ಗುಣ ಇದ್ದರೆ ಮಾತ್ರ ಹುಟ್ಟುತ್ತೆ ಅಂತ ಇಲ್ಲ. ನಿಮ್ಮ ಮತದಲ್ಲಿ ಅನುಮಿತಿ ಸ್ಥಳದಲ್ಲಿ ಸಲ್ಲಿಂಗಸ್ಯ ದೋಷರಹಿತವಾಗಿರ್ತಕ್ಕಂತಹ ಲಿಂಗದ ಪರಾಮರ್ಶೆಯು ಗುಣ ಎಂಬುದಾಗಿ ಮತಃ ಅಭಿಮತವಾಗಿದೆ. ಯತ್ ಯಾವ ಕಾರಣದಿಂದ ತದಭಾವೇಪಿ
ದೋಷರಹಿತವಾಗಿರ್ತಕ್ಕಂತಹ ಹೇತುವಿನ ಪರಾಮರ್ಶೆ ಇಲ್ಲದಿದ್ದರೂ ಕೂಡ ಇಯಂ ಈ ಯಾವ ಪ್ರಮಾತ್ಮಿಕ ಪ್ರಮಾರೂಪವಾದ ಅನುಮಿತಿಯು ಜಾತ ಹುಟ್ಟಿದೆಯೋ ಆದ್ದರಿಂದ ಸರ್ವತ್ರ ಚ ಎಲ್ಲ ಕಡೆಯಲ್ಲಿಯೂ ಪ್ರಾಮಾಣ್ಯಕ್ಕೆ ಅಥವಾ ಪ್ರಮಾತ್ಮಕವಾದ ಜ್ಞಾನಕ್ಕೆ ಗುಣಜತ್ವ ಕಥಾ ಅದು ಗುಣದಿಂದ ಹುಟ್ಟಿದೆ ಎಂಬತಕ್ಕಂತಹ ವಾದವು ವೃಥಾ ವ್ಯರ್ಥವಾದದ್ದು. ತೇ ನಿನ್ನ ಮತದಲ್ಲಿ ಅನುಮಿತಿಯ ಸ್ಥಳದಲ್ಲಿ ಸಲ್ಲಿಂಗಸ್ಯ ದೋಷರಹಿತವಾಗಿರ್ತಕ್ಕಂತಹ ಹೇತುವಿನ ಪರಾಮರ್ಶಾತ್ಮಕವಾದ ಜ್ಞಾನವು ಗುಣ ಎಂಬುದಾಗಿ ಮತಃ ಅಭಿಮತವಾಗಿದೆ. ಇದು ಯಾವ ಕಾರಣದಿಂದ ತದಭಾವೇಪಿ ದೋಷರಹಿತವಾಗಿರ್ತಕ್ಕಂಥ ಹೇತುವಿನ ಪರಾಮರ್ಶ ಇಲ್ಲದಿದ್ದರೂ ಕೂಡ ಈ ಯಾವ ಪ್ರಮಾತ್ಮಿಕ ಯಥಾರ್ಥ ರೂಪವಾದ ಪ್ರಮಾಸ್ವರೂಪವಾದ ಅನುಮಿತಿಯು ಜಾತ ಹುಟ್ಟಿದೆ. ಆದ್ದರಿಂದ ಸರ್ವತ್ರ ಚ ಎಲ್ಲ ಕಡೆಯಲ್ಲಿಯೂ ಪ್ರಮಾತ್ಮಕವಾದ ಜ್ಞಾನಕ್ಕೆ ಅಥವಾ ಜ್ಞಾನದಲ್ಲಿ ಪ್ರಾಮಾಣ್ಯಕ್ಕೆ ಗುಣಜತ್ವ ಕಥಾ ಗುಣದಿಂದ ಉತ್ಪನ್ನವಾಗಿದೆ ಎಂತಕ್ಕಂತಹ ವಾದವು ವೃಥಾ ವ್ಯರ್ಥವಾಗುತ್ತದೆ. ಯಾದೃಚ್ಛಿಕ ಅನುಮಿತಿ ರೂಪ ಪ್ರಮಾಯ ಗುಣಾಭಾವಂ ವಿಶದಯತಿ. ಯಾದೃಚ್ಛಿಕ ಅನುಮಿತಿ ಎಲ್ಲಿ ಆಕಸ್ಮಿಕವಾಗಿ ಅಸಲ್ಲಿಂಗ ಪರಾಮರ್ಶದಿಂದಲೂ ಕೂಡ ಯಥಾರ್ಥ ಅನುಮಿತಿ ಅಂತಕ್ಕಂಥದ್ದು ಬಂದಿದೆಯೋ ಅಂಥ ಕಡೆಯಲ್ಲಿ ಅನುಮಿತಿ ರೂಪ ಪ್ರಮಾಯ ಅನುಮಿತ್ಯಾತ್ಮಕವಾದಂತಹ ಯಥಾರ್ಥ ಜ್ಞಾನದಲ್ಲಿ ಗುಣಾಭಾವಂ ವಿಶದಯತಿ ಗುಣ ಇಲ್ಲ ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಸಲ್ಲಿಂಗಸ್ಯ ಆಮೇಲೆ ತದಾಭಾವೇಪಿ ಅಂತಿದೆ. ತದಾಭಾವೇಪಿ ಅಂದರೆ ಅರ್ಥ ಸಲ್ಲಿಂಗ ಪರಾಮರ್ಶ ಅಭಾವೇಪಿ. ಸಲ್ಲಿಂಗ ಅಂದರೆ ದೋಷರಹಿತವಾದ ಹೇತು. ದೋಷರಹಿತವಾದ ಹೇತುವಿನ ಪರಾಮರ್ಶ ಇಲ್ಲ ಅಂತಾದರೂ ಕೂಡ ಯತ್ ಪ್ರಮಾತ್ಮಿಕ ಇಯಂ ಅನುಮಾಜಾತ ಈ ಯಥಾರ್ಥ ರೂಪವಾದ ಅನುಮಿತಿ ಅಂತಕ್ಕಂಥದ್ದು ಹುಟ್ಟಿದೆ ಎಂಬುದಾಗಿ ಅನ್ವಯ ಮಾಡಿಕೊಳ್ಬೇಕು. ತಸ್ಮಾತ್ ಸರ್ವತ್ರಾಪಿ ಎಲ್ಲ ಕಡೆಯಲ್ಲಿಯೂ ಪ್ರಮಾಯಾಹ ಗುಣಜನ್ಯತ್ವ ಕಥಾ ವೃಥಾ ಇತಿ ಸಂಬಂಧ. ಪುನಃ ಅನ್ವಯ ಹೇಗೆ? ಪ್ರಮಾತ್ಮಕ ಜ್ಞಾನವು ಗುಣಜನ್ಯ ಎಂತಕ್ಕಂಥ ವಾದವು ಸರಿಯಲ್ಲ. ತಾರ್ಕಿಕರು ಅದನ್ನು ಖಂಡನೆ ಮಾಡ್ತಾರೆ. ತಾರ್ಕಿಕರು ಪ್ರಾಮಾಣ್ಯವು ಪರತಃ ಗುಣಜನ್ಯ, ಪ್ರಾಮಾಣ್ಯಂ ಗುಣಜನ್ಯಂ. ಜ್ಞಾನವು ಜ್ಞಾನ ಸಾಮಗ್ರಿಯಿಂದ ಬರುತ್ತೆ. ಜ್ಞಾನವು ಜ್ಞಾನ ಸಾಮಗ್ರಿಯಿಂದ ಬರುತ್ತೆ. ಈಗ ನಾನು ಮಾತಾಡ್ತೇನಲ್ಲ, ಮಾತಾಡಿದ ನಿಮ್ಗೆ ಅರ್ಥ ಆಯ್ತಾನೆ, ಅದೇ ಜ್ಞಾನ. ಅದನ್ನು ನೀವು ಸರಿ ಅಂತ ಒಪ್ಪಿರ್ತೀರ, ಯಾಕೆ ನನ್ನ ಮೇಲೆ ವಿಶ್ವಾಸ ಇರೋದು. ಹಾಗಾದ್ರೆ ಆ ವಿಶ್ವಾಸ ಇದೆಯಲ್ಲ ಅದು ಗುಣ. ಅಂದ್ರೆ ಆ ವಿಶ್ವಾಸ ಅದನ್ನೇ ಆಪ್ತ ಅಂತ ಹೇಳಿ, ಆಪ್ತೋಕ್ತ ಅಂತ ಹೇಳ್ತಾರೆ. ಅಂದ್ರೆ ಮಾತಿನಿಂದ ಜ್ಞಾನ ಬಂತು, ಇದು ಜ್ಞಾನ. ಈ ಜ್ಞಾನ ಪ್ರಮಾಣ ಅನ್ನೋದು ಯಾಕೆ? ಆಪ್ತ ಅಂದ್ರೆ ಜ್ಞಾನ ಸಾಮಗ್ರಿ ಶಬ್ದ. ಜ್ಞಾನ ಬರಲಿಕ್ಕೆ ಕಾರಣ ಶಬ್ದ. ಆ ಜ್ಞಾನವು ಯಥಾರ್ಥ ಪ್ರಮಾ ಅಂತ ತಿಳ್ಕೊಳ್ಳಿಕ್ಕೆ ವಿಶ್ವಾಸ ಇರ್ತಕ್ಕಂಥದ್ದು ಕಾರಣ ಅಂತ ಅವ್ರು ಹೇಳ್ತಕ್ಕಂಥ. ನಾವು ಹೇಳ್ತೇವೆ ಜ್ಞಾನ ಸಾಮಗ್ರಿ ಯಾವುದೋ ಅದೇ ಪ್ರಾಮಾಣ್ಯ ಸಾಮಗ್ರಿ. ನೀವು ಈಗ ನನ್ನ ಮಾತನ್ನು ನನ್ನ ಮೇಲೆ ವಿಶ್ವಾಸದಿಂದ ನಂಬುತ್ತೆ. ನಿಮ್ಗೆ ಮಠ ಗೊತ್ತಿಲ್ಲ, ಯಾರನ್ನ ಕೇಳಿದ್ರಿ ಮಠ ಯಾವುದು ಅಂತ ಹೇಳ್ದ, ಅವಾಗ ನೀವು ಒಪ್ತೀರಾ ಇಲ್ಲ ಅದನ್ನು? ಅಲ್ಲಿ ವಿಶ್ವಾಸ ಇದೆಯಾ? ವಿಶ್ವಾಸ ಕಾರಣ ಇದೆಯಾ? ಅವನು ಆಪ್ತಾನ ನಿಮಗೆ? ಅವನು ಪರಿಚಿತನ ಅಲ್ಲ. ಹಾಗಾದ್ರೆ ಮಾತು ಹೇಳ್ದ, ಅವನು ಮಾತಿಂದ ಜ್ಞಾನ ಬಂತು. ಅಲ್ಲಿ ಇದು ಪ್ರಮಾಣ ಅಂತ ಹೇಳಿ ಬಂದ್ರಿ, ಮಠ ಇತ್ತು, ಹಾಗಾದ್ರೆ ಮಠ ಸಿಕ್ತು. ಅಂದ್ರೆ ಕೇವಲ ಮಾತಿನಿಂದ ಜ್ಞಾನ ಬಂತು, ಅದು ಪ್ರಮಾಣವಾಗಿದೆ. ನಾವು ಅದನ್ನೇ ಹೇಳೋದು. ಆದ್ದರಿಂದ ಎಲ್ಲ ಕಡೆಯಲ್ಲಿ ಜ್ಞಾನ ಪ್ರಾಮಾಣ್ಯ ಅದು ಗುಣಜನ್ಯ ಅಲ್ಲ. ಲೋಕದ ವ್ಯವಹಾರ ಎಲ್ಲ ನಡೆಯುತ್ತೆ, ಎಲ್ಲ ವ್ಯವಹಾರ ನಡೆಯುತ್ತೆ ಅಂತ ವಿಶ್ವಾಸಪೂರ್ವಕವಾಗಿ ನಡೆಯುತ್ತಾ? ನಡೆಯಲ್ಲ. ಅದನ್ನೇ ನಾವು ಹೇಳ್ತಾ ಇದ್ದೇವೆ. ಆದ್ದರಿಂದ ಪ್ರಾಮಾಣ್ಯ ಎಂತಕ್ಕಂಥದ್ದು ಗುಣಜನ್ಯ ಅಲ್ಲ. ಪ್ರಮಾತ್ಮಕ ಜ್ಞಾನಕ್ಕೆ ಜ್ಞಾನ ಸಾಮಗ್ರಿ ಸಾಕು, ಅದಕ್ಕಿಂತ ಬೇರೆಯಾದ ಇನ್ನೊಂದು ಕಾರಣ ಬೇಕಾಗಿಲ್ಲ ಅಂತ ನಾವು ಹೇಳ್ತೇವೆ. ಇದು ನಾನು ಉದಾಹರಣೆ ಕೊಟ್ಟದ್ದು ಆಗಮ ಸ್ಥಳದಲ್ಲಿ ಶಬ್ದದಿಂದ. ಅದನ್ನೇ ಅವರು ಅನುಮಾನದಲ್ಲಿ ತೋರಿಸ್ತಾ ಇದ್ದಾರೆ. ತಾರ್ಕಿಕರು
ಸಲ್ಲಿಂಗ ಪರಾಮರ್ಶ ಅಂತ ಹೇಳ್ತಾರೆ. ದೋಷರಹಿತವಾಗಿರ್ತಕ್ಕಂಥ ಹೇತುವಿನ ಪರಾಮರ್ಶ ಜ್ಞಾನ ಬೇಕು ಅಂತ ಹೇಳ್ತಾರೆ. ಆದರೆ ಇಲ್ಲಿ ದೋಷರಹಿತವಾದಂಥ ಹೇತುವಿನ ಪರಾಮರ್ಶ ಜ್ಞಾನ ಅಲ್ಲ, ದೋಷ ಸಹಿತವಾಗಿರ್ತಕ್ಕಂತಹ ಹೇತುವಿನ ಪರಾಮರ್ಶ ಜ್ಞಾನದಿಂದಲೂ ಕೂಡ ಅನುಮತಿ ಬಂದಿದೆ. ಅದರಿಂದ ಗುಣಯುಕ್ತ. ಯೋ ಧರ್ಮೋ ವ್ಯತಿರೇಕೇಣ ವ್ಯಭಿಚಾರಿ ಸ ಕಾರ್ಯಕೃತೆ ಕಥಂ ಸ್ಯಾತ್ ಕಾರಣಂ ಯಸ್ಮಾತ್ ಅನ್ವಯಿ ವ್ಯತಿರೇಕಿ ಚ. ಕಾರ್ಯಕಾರಣ ಭಾವವನ್ನು ಹೇಳಬೇಕಾದರೆ ಅನ್ವಯ ಸಹಚಾರ ಮತ್ತು ವ್ಯತಿರೇಕ ಸಹಚಾರ ಅಂತ ಹೇಳ್ತಾರೆ. ಸೆಕೆಂಡ್ ಏನು ಯೋಧರ್ಮೋ ವ್ಯತಿರೇಕೇಣ ಕಥಂ ಸತ್ಕಾರಣ ಇಲ್ವಾ? ಯೋಧರ್ಮೋ ವ್ಯತಿರೇಕೇಣ ವ್ಯಭಿಚಾರಿ ಸ ಕಾರ್ಯಕೃತ. ಈಗ ಕಾರ್ಯಕಾರಣ ಭಾವ ನಿಶ್ಚಯ ಮಾಡಬೇಕು ಅಂತ ಅದಕ್ಕೆ ಅನ್ವಯ ಸಹಚಾರ ವ್ಯತಿರೇಕ ಸಹಚಾರ ಇರಬೇಕು ಅಂತ ಒಂದು ನಿಯಮ ಇದೆ. ಏನು ಅನ್ವಯ ಸಹಚಾರ ವ್ಯತಿರೇಕ ಸಹಚಾರ ಅಂದರೆ ಏನು? ಈಗ ಹೊಗೆ ಇದ್ದಲ್ಲೆಲ್ಲ ಧೂಮ ಇರುತ್ತೆ, ಅಲ್ಲ ಬೆಂಕಿ ಇರುತ್ತೆ ಅಂತ. ಧೂಮ ಇದ್ದಲ್ಲೆಲ್ಲ ಇದು ಅನ್ವಯ ಸಹಚಾರ. ಯತ್ರ ಯತ್ರ ಧೂಮ ತತ್ರ ತತ್ರ ವನ್ನಿಹಿ ಅಂತ ಇದು ಅನ್ವಯ ಸಹಚಾರ, ವಿಧಿರೂಪವಾದ. ಎಲ್ಲೆಲ್ಲಿ ಧೂಮ ಇರುತ್ತೋ ಅಲ್ಲಲ್ಲಿ ಬೆಂಕಿ ಇರುತ್ತೆ. ವ್ಯತಿರೇಕ ಸಹಚಾರ ಇರಬೇಕು. ವ್ಯತಿರೇಕ ಸಹಚಾರ ಅಂದರೆ ಎಲ್ಲೆಲ್ಲಿ ಬೆಂಕಿ ಇರೋದಿಲ್ವೋ ಅಲ್ಲಲ್ಲಿ ಧೂಮ ಇರೋದಿಲ್ಲ. ಇದನ್ನ ವ್ಯತಿರೇಕ ಸಹಚಾರ ಅಂತ ಹೇಳ್ತಾರೆ. ಅನ್ವಯ ಸಹಚಾರ ಮತ್ತು ವ್ಯತಿರೇಕ ಸಹಚಾರ ಇದೆ ಅಂತಾದರೆ ವ್ಯಾಪ್ತಿ ನಿಶ್ಚಯ ಆಗುತ್ತೆ. ಏನಂತ? ಧೂಮ ಇದ್ದಲ್ಲಿ ಬೆಂಕಿ ಇದ್ದೇ ಇರುತ್ತೆ. ಇದು ನಿಶ್ಚಯ ಆಗಬೇಕು ಅಂತಂದರೆ ಧೂಮ ಇದ್ದಲ್ಲೆಲ್ಲ ಬೆಂಕಿ ಇರುತ್ತೆ ಅಂತ ಕಂಡು ಬಂದಿರಬೇಕು. ವನ್ನಿ ಇಲ್ಲ ಅಂತಾದರೆ ಧೂಮ ಇರಲ್ಲ ಅನ್ನೋದು ಕಂಡಿರಬೇಕು. ಆಮೇಲೆ ನಾವು ತೀರ್ಮಾನ ಮಾಡ್ತೇವೆ ಅಂತ ಕಾರ್ಯಕಾರಣ ಭಾವ. ಏನಂತ? ಧೂಮ ಇದೆ ಅಂತಾದರೆ ವನ್ನಿ ಇದ್ದೇ ಇರುತ್ತೆ ಅಂತ ವನ್ನಿ ಜ್ಞಾನಕ್ಕೆ ಧೂಮಜ್ಞಾನ ಇರ್ತಕ್ಕಂಥದ್ದು ಕಾರಣ. ಕಾರ್ಯಕಾರಣ ಭಾವ ಹೇಗೆ? ಕಾರಣ ಧೂಮಜ್ಞಾನ, ಕಾರ್ಯ ವನ್ಯಜ್ಞಾನ. ಹಾಗಾದರೆ ವನ್ನಿ ಜ್ಞಾನಕ್ಕೆ ಧೂಮಜ್ಞಾನ ಕಾರಣ ಇರ್ತಕ್ಕಂಥ ಈ ಕಾರ್ಯಕಾರಣ ಭಾವ ನಿಶ್ಚಯ ಮಾಡೋದು ಹೇಗೆ? ಅನ್ವಯ ಸಹಚಾರ ಮತ್ತು ವ್ಯತಿರೇಕ ಸಹಚಾರದಿಂದ. ಈ ಅನ್ವಯ ಸಹಚಾರ ವ್ಯತಿರೇಕ ಸಹಚಾರ ಇದೆಯಲ್ಲ, ಇದಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ಅನ್ವಯ ವ್ಯಭಿಚಾರ, ಅನ್ವಯ ವ್ಯಭಿಚಾರ, ವ್ಯತಿರೇಕ ವ್ಯಭಿಚಾರ. ಅನ್ವಯ ವ್ಯಭಿಚಾರ, ವ್ಯತಿರೇಕ ವ್ಯಭಿಚಾರ ಅಂದರೆ ಏನರ್ಥ? ಎಲ್ಲಿ ನಾವೇನು ಧೂಮ ಇರುತ್ತೋ ಅಲ್ಲಿ ವನ್ಯ ಇರುತ್ತೆ. ಈಗ ಇದನ್ನೇ ನೋಡಿ, ಎಲ್ಲಿ ಮಂಗಳಾಚರಣೆ ಮತ್ತು ಸಮಾಪ್ತಿಯನ್ನು ಹೇಳ್ತಾರೆ. ಹಾಗಾದರೆ ಸಮಾಪ್ತಿಗೆ ಮಂಗಳಾಚರಣೆ ಕಾರಣ ಅನ್ನೋದು ಏನು ಹೇಳಬೇಕು? ಎಲ್ಲೆಲ್ಲಿ ಮಂಗಳಾಚರಣೆ ಇದೆಯೋ ಅಲ್ಲೆಲ್ಲ ಸಮಾಪ್ತಿಯಾಗಿದೆ, ಎಲ್ಲಿ ಮಂಗಳಾಚರಣೆ ಇಲ್ಲವೋ ಅಲ್ಲಿ ಸಮಾಪ್ತಿಯಾಗಿಲ್ಲ ಅಂತ ಹೇಳಬೇಕು. ಇದನ್ನು ಅನ್ವಯ ಸಹಚಾರ ಅಂತ ಹೇಳೋದೇನು? ಎಲ್ಲೆಲ್ಲಿ ಮಂಗಳಾಚರಣೆ ಇದೆಯೋ ಅಲ್ಲಲ್ಲಿ ಸಮಾಪ್ತಿಯಾಗಿದೆ ಅನ್ನೋದು ಅನ್ವಯ ಸಹಚಾರ. ಮಹಾಭಾರತದಲ್ಲಿ ಮಂಗಳಾಚರಣೆ ಇದೆ, ಮಹಾಭಾರತ ಸಮಾಪ್ತಿಯಾಗಿದೆ. ಹಾಗಾದರೆ ಮಂಗಳಾಚರಣೆ ಇಲ್ಲ ಅಂತಾದರೆ ಸಮಾಪ್ತಿ ಆಗಿಲ್ಲ. ಎಲ್ಲಿ ಮಂಗಳಾಚರಣೆ ಇಲ್ಲವೋ ನಾಸ್ತಿಕ ಗ್ರಂಥದಲ್ಲಿ ಅಲ್ಲಿ ಮಂಗಳಾಚರಣೆ ಆಗಿಲ್ಲ ಅಂತ ಹೇಳಬೇಕು. ಇದನ್ನೇನಂತಾರೆ? ವ್ಯತಿರೇಕ ಸಹಚಾರ ಅಂತ ಹೇಳ್ತಾರೆ. ಇದಕ್ಕೆ ವಿರುದ್ಧವಾದದ್ದು ಅನ್ವಯ ವ್ಯಭಿಚಾರ. ಮಂಗಳಾಚರಣೆ ಇದೆ, ಮಂಗಳಾಚರಣೆ ಇದೆ, ಸಮಾಪ್ತಿ ಆಗಲಿಲ್ಲ. ಮಂಗಳಾಚರಣೆ ಇದೆ, ಕಾರಣ ಇದೆ, ಏನಿಲ್ಲ, ಕಾರ್ಯ ಆಗಲಿಲ್ಲ. ಇದನ್ನೇನಂತ ಕರೀತಾರೆ? ಅನ್ವಯ ವ್ಯಭಿಚಾರ ಅಂತ ಕರೀತಾರೆ. ಅನ್ವಯ ವ್ಯಭಿಚಾರ ಅಂತ ಕರೀತಾರೆ. ಹಾಗೆ ವ್ಯತಿರೇಕ ವ್ಯಭಿಚಾರ ಅಂತ. ಮಂಗಳಾಚರಣೆ ಇಲ್ಲ, ಸಮಾಪ್ತಿ ಆಗಿದೆ. ನೋಡಿ, ಮೊದಲನೇದು ಮಂಗಳಾಚರಣೆ ಇದೆ, ಸಮಾಪ್ತಿ ಆಗಲಿಲ್ಲ. ಎರಡನೇದು ಮಂಗಳಾಚರಣೆ ಇಲ್ಲ, ಸಮಾಪ್ತಿ ಆಗಿದೆ. ಇದನ್ನೇನಂತ ಕರೀತಾರೆ? ವ್ಯತಿರೇಕ ವ್ಯಭಿಚಾರ ಅಂತ ಕರೀತಾರೆ.
ಹೀಗೆ ಅನ್ವಯ ಸಹಚಾರ ವ್ಯತಿರೇಕ ಸಹಚಾರ ಇದ್ದು ಅನ್ವಯ ವ್ಯಭಿಚಾರ ವ್ಯತಿರೇಕ ವ್ಯಭಿಚಾರ ಇರಬಾರ್ದು. ಆವಾಗ ಕಾರ್ಯಕಾರಣ ಭಾವ ಇರ್ತಕ್ಕಂಥದ್ದು ನಿಶ್ಚಯ ಆಗುತ್ತೆ. ಪ್ರಕೃತದಲ್ಲಿ ಏನಾಗಿದೆ, ಗುಣವು ಪ್ರಮಾತ್ಮಕ ಜ್ಞಾನಕ್ಕೆ ಕಾರಣ ಅಂತ ಹೇಳಬೇಕು. ಗುಣ ಇದ್ದರೆ ಜ್ಞಾನದಲ್ಲಿ ಪ್ರಾಮಾಣ್ಯ ಬರುತ್ತೆ. ಹಾಗಾದರೆ ಗುಣವು ಪ್ರಮಾತ್ಮಕ ಜ್ಞಾನಕ್ಕೆ ಕಾರಣ ಅಂತ ಹೇಳಬೇಕು. ಆದರೆ ಇಲ್ಲಿ ಗುಣ ಇಲ್ಲ. ಎಲ್ಲಿ ಅಸಲ್ಲಿಂಗ ಪರಾಮರ್ಶದಿಂದ ಎಲ್ಲಿ ಅನುಮಿತಿ ಯಥಾರ್ಥ ಅನುಮಿತಿ ಬಂದಿದೆಯೋ ಅಂಥ ಕಡೆಯಲ್ಲಿ ಕಾರಣ ಇಲ್ಲ. ಯಾವುದು ಕಾರಣ? ಗುಣ ಇಲ್ಲ, ಜ್ಞಾನ ಬಂದಿದೆ. ಆದ್ದರಿಂದ ವ್ಯತಿರೇಕ ವ್ಯಭಿಚಾರ ಎಂತಕ್ಕಂಥದ್ದು ಇದೆ. ಕಾರಣ ಇಲ್ಲ, ಕಾರ್ಯ ಎಂತಕ್ಕಂಥದ್ದು ಇದೆ. ಆದ್ದರಿಂದ ಇದು ವ್ಯತಿರೇಕ ವ್ಯಭಿಚಾರ ಎಂತಕ್ಕಂಥದ್ದಿದೆ. ಅದರಿಂದ ಏನಾಗೋದಿಲ್ಲ, ವ್ಯತಿರೇಕ ವ್ಯಭಿಚಾರ ಇದ್ದರೆ ಅವಾಗ ಅನ್ವಯ ಸಹಚಾರವನ್ನು ಹೇಳಲಿಕ್ಕೆ ಬರಲ್ಲ. ವ್ಯತಿರೇಕ ವ್ಯಭಿಚಾರ ಇದ್ದರೆ ಅನ್ವಯ ಸಹಚಾರ ಹೇಳಲಿಕ್ಕೆ ಬರಲ್ಲ. ಏನಂತ? ಗುಣ ಇದ್ದರೆ ಪ್ರಮಾತ್ಮಕವಾದ ಜ್ಞಾನ ಬರುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಪ್ರಕೃತದಲ್ಲಿ ಅಸಲ್ಲಿಂಗ ಪರಾಮರ್ಶದಿಂದಲೂ ಕೂಡ ಯಥಾರ್ಥ ಅನುಮಿತಿ ಬಂದಿದೆ. ಆದ್ದರಿಂದಾಗಿ ವ್ಯತಿರೇಕ ವ್ಯಭಿಚಾರ ಇದೆ. ವ್ಯತಿರೇಕ ವ್ಯಭಿಚಾರ ಇರೋದರಿಂದಾಗಿ ನೀವು ಎಲ್ಲಿ ಗುಣ ಇದ್ದರೆ ಮಾತ್ರ ಅಲ್ಲಿ ಪ್ರಮಾತ್ಮಕ ಜ್ಞಾನ ಬರುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಯೋ ಧರ್ಮ ವ್ಯತಿರೇಕೇಣ ವ್ಯಭಿಚಾರಿ ಕಾರ್ಯಕೃತ ವಾ. ಯಾವ ಧರ್ಮ ಎಂತಕ್ಕಂಥದ್ದು ಅದು ವ್ಯತಿರೇಕೇಣ ವ್ಯಭಿಚಾರಿ, ವ್ಯತಿರೇಕ ವ್ಯಭಿಚಾರ ಉಳ್ಳದ್ದಾಗಿದೆ. ಅಂದರೆ ಏನರ್ಥ? ಕಾರಣ ಇಲ್ಲ, ಕಾರ್ಯ ಇದೆ. ಪ್ರಕೃತದಲ್ಲಿ ಅಸಲ್ಲಿಂಗ ಪರಾಮರ್ಶದಿಂದ ಅನುಮಿತಿ ಬಂದಾಗ ಕಾರಣ ಗುಣ ಇಲ್ಲ, ಅನುಮಿತಿ ಯಥಾರ್ಥ ಅನುಮಿತಿ ಬಂದಿದೆ. ಆದ್ದರಿಂದಾಗಿ ಕಾರ್ಯಕೃತತ್ವ ಗುಣ ಇದ್ರೇನೆ ಪ್ರಮಾತ್ಮಕವಾದ ಜ್ಞಾನ ಬರುತ್ತೆ ಅಂತ ಕಾರ್ಯಕಾರಣವನ ಭಾವವನ್ನು ನಿರ್ಣಯ ಮಾಡಲಿಕ್ಕೆ ಹೇಗೆ ಸಾಧ್ಯ? ವ್ಯತಿರೇಕ ವಿಚಾರ ಆಗುತ್ತದೆ. ವ್ಯತಿರೇಕ ವಿಚಾರ ಆದರೆ ಇದರಲ್ಲಿ ಅಷ್ಟೋ ಮುಂದಿನ ಭಾಗ ಇಟ್ಕೊಳ್ಬೇಕು. ಯಾಕೆ ಅಂತಂದರೆ ನೋಡಿ, ಅಲ್ಲಿ ಸುರೋತ್ತಮ ತೀರ್ಥರು ಕುತಃ ಇತ್ಯತಃ ಕಾರಣಮಿತಿ ಅಂತ ಹೇಳ್ತಾರೆ. ಮುಂದೆ ಭಾವಿಲಾಸಿನಿ ವ್ಯಾಖ್ಯಾನದಲ್ಲಿ ಮುಂದಿನ ಭಾಗದ ವ್ಯಾಖ್ಯಾನ ಇದೆ. ಅದರಿಂದಾಗಿ ಆ ಶ್ಲೋಕವನ್ನು ಬರ್ಕೊಳ್ಬೇಕು. ಮುಂದಿನ ಭಾಗ ಕಥಂ ಸ್ಯಾತ್ ಕಾರಣಂ, ಕಥಂ ಸ್ಯಾತ್ ಕಾರಣಂ ಯಸ್ಮಾತ್, ಕಥಂ ಸ್ಯಾತ್ ಕಾರಣಂ ಯಸ್ಮಾತ್ ಅನ್ವಯಿ ವ್ಯತಿರೇಕಿ ಚ. ಅದೆಷ್ಟು ಬಿಟ್ಟೋಗಿದೆ? ಅನ್ವಯಿ ವ್ಯತಿರೇಕಿ ಚ. ಬೇಡ ಅಂತ ಬಿಟ್ಟಿಲ್ಲ. ಯಸ್ಮಾತ್ ಅನ್ವಯಿ ವ್ಯತಿರೇಕಿ ಚ. ಯಸ್ಮಾತ್ ಯಾವ ಕಾರಣದಿಂದ, ಅನ್ವಯಿ ವ್ಯತಿರೇಕಿ ಚ. ಅನ್ವಯಿ ಅನ್ವಯ ಸಹಚಾರ ಮತ್ತು ವ್ಯತಿರೇಕ ಸಹಚಾರ ಎಂತಕ್ಕಂಥದ್ದು. ಕಾರಣಂ ಕಾರ್ಯಕಾರಣ ಭಾವದ ನಿಶ್ಚಯಕ್ಕೆ ಕಾರಣವಾಗಿದೆಯೋ ತಸ್ಮಾತ್ ಆದ್ದರಿಂದ ಯಹ ಧರ್ಮ ಯಾವ ಧರ್ಮವು ವ್ಯತಿರೇಕೇಣ ವ್ಯಭಿಚಾರಿ ಕಾರ್ಯದ ಜೊತೆಯಲ್ಲಿ ವ್ಯತಿರೇಕ ಸಂಬಂಧ ಉಳ್ಳದ್ದಾಗಿದೆ. ಅರ್ಥಾತ್ ಕಾರ್ಯ ಇದೆ, ಕಾರಣ ಎಂತಕ್ಕಂಥದ್ದು ಇಲ್ಲ. ಕಾರ್ಯ ಇದೆ, ಕಾರಣ ಇಲ್ಲ. ಇದನ್ನ ವ್ಯತಿರೇಕ ವ್ಯಭಿಚಾರ ಎಂಬುದಕ್ಕೆ ಕರೀತಾರೆ. ಇಂತಹ ವ್ಯಭಿಚಾರ ಎಂತಕ್ಕಂಥದ್ದು ಇದೆಯೋ ಸಹ ಅಂತಹ ಧರ್ಮವು ಕಥಂ ಹೇಗೆ ಕಾರ್ಯಕರ್ತೆ ಕಾರ್ಯವನ್ನು ಕುರಿತು ಕಾರಣವಾಗಲಿಕ್ಕೆ ಸಾಧ್ಯ. ಯಸ್ಮಾತ್ ಯಾವ ಕಾರಣದಿಂದ ಅನ್ವಯಿ ವ್ಯತಿರೇಕಿ ಚ ಅನ್ವಯ ಸಹಚಾರವುಳ್ಳದ್ದು ಮತ್ತು ವ್ಯತಿರೇಕ ಸಹಚಾರವುಳ್ಳದ್ದು ಯಾವುದಾಗಿದೆಯೋ ಅದೇನೇ ಕಾರಣ. ಕಾರ್ಯವನ್ನು ಉತ್ಪಾದನೆ ಮಾಡಲಿಕ್ಕೆ ಕಾರಣವಾಗುತ್ತೆ ಎಂಬುದಾಗಿ ಕಾರ್ಯಕಾರಣ ಭಾವ ನಿಶ್ಚಯ ಅಂತಕ್ಕಂಥದ್ದು ಆಗುತ್ತೆ. ತಸ್ಮಾತ್ ಆದ್ದರಿಂದ ಯಹ ಧರ್ಮ ಯಾವ ಧರ್ಮವು ವ್ಯತಿರೇಕೇಣ ವ್ಯಭಿಚಾರಿ ವ್ಯತಿರೇಕ ವ್ಯಭಿಚಾರವುಳ್ಳದ್ದಾಗಿದೆಯೋ ಕಾರಣ ಇಲ್ಲ ಅಂತರೂ ಕೂಡ ಕಾರ್ಯ ಅಂತಕ್ಕಂಥದ್ದು ಉತ್ಪತ್ತಿಯಾಗಿದೆಯೋ ಅಂತಹ ಧರ್ಮ ಇದೆಯಲ್ಲ ಸಹ ಆ ಧರ್ಮವು ಕಥಂ ಹೇಗೆ ಕಾರ್ಯಕೃತಿ ಕಾರ್ಯವನ್ನು ಕುರಿತು ಕಾರಣ ಆಗಲಿಕ್ಕೆ ಸಾಧ್ಯ. ಪ್ರಕೃತದಲ್ಲಿ ಅಸಲ್ಲಿಂಗ ಪರಾಮರ್ಶದಿಂದ ಅನುಮಿತಿ ಬಂದಿದೆ. ಆದ್ದರಿಂದ ಗುಣವು ಕಾರ್ಯಕ್ಕೆ ಪ್ರಮಾತ್ಮಕ ಜ್ಞಾನಕ್ಕೆ ಕಾರಣ ಅಂತ ಹೇಗೆ ಹೇಳ್ತೀರ? ತದು ಉಪಪಾದಯತೆ ಯಾವುದು ಗುಣ ಎಂತಕ್ಕಂಥದ್ದು
ಭ್ರಮಾತ್ಮಕವಾದ ಅನುಮಿತಿಗೆ ಕಾರಣ ಅಲ್ಲ ಅನ್ನೋದನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ. ಈಗ ಅನ್ವಯ ವ್ಯತಿರೇಕ ನಿರ್ಧಾರದ್ದು ಇದನ್ನ ಹೇಳ್ತಾರೆ, ಅದು ಸಲ್ಲಿಂಗ ತಗೋಬೇಕಲ್ಲ, ಅದು ಸಲ್ಲಿಂಗ, ಅದು ಅನ್ವಯ ವ್ಯತಿರೇಕನೂ ಅನ್ವಯ ಸಹಚಾರ ವ್ಯತಿರೇಕ ಸಹಚಾರ ಇರತಕ್ಕಂಥ ಸಲ್ಲಿಂಗ ತಾನೆ ಅದು ಸಲ್ಲಿಂಗ, ಅದು ಸಲ್ಲಿಂಗ. ಆದ್ರೆ ಇಲ್ಲಿಗ ವ್ಯತಿರೇಕ ಸಹಚಾರ ವ್ಯಭಿಚಾರ ಇದು, ವ್ಯತಿರೇಕ ವ್ಯಭಿಚಾರ ಇರೋದ್ರಿಂದ ಸಲ್ಲಿಂಗ, ಅದರಿಂದ ಗುಣ ಇಲ್ಲ. ಧರ್ಮ ಗುಣರೂಪ ವ್ಯತಿರೇಕೇಣ ವ್ಯಭಿಚಾರಿ. ಯಾವ ಧರ್ಮವು ಗುಣ ಇರ್ತಕ್ಕಂಥದ್ದು ವ್ಯತಿರೇಕೇಣ ವ್ಯಭಿಚಾರ, ಅಂದರೆ ಆ ಗುಣ ಇಲ್ಲ ಅಂದರೂ ಕೂಡ ಕಾರ್ಯ ಇರ್ತಕ್ಕಂಥದ್ದು ಆಗಿದೆ. ಗುಣಾಭಾವೇಪಿ ಪ್ರಮೋದಯಾತ್ ಇತಿ ಭಾವ, ಅದರ ಅರ್ಥ ಬರೀತಾ ಇದೆ. ಗುಣಾಭಾವೇ, ಗುಣ ಇಲ್ಲ, ಪ್ರಮಾ ಉದಯ, ಯಥಾರ್ಥ ಜ್ಞಾನ ಪ್ರಮಾತ್ಮಕ ಜ್ಞಾನ ಬಂದಿದೆ. ಸಹ ಗುಣ, ಅಂತಹ ಗುಣ ಕಾರ್ಯಕೃತಿ, ಪ್ರಮಾರೂಪ ಕಾರ್ಯಕೃತಿ, ಅದು ಪ್ರಮಾತ್ಮಕವಾದ ಜ್ಞಾನಕ್ಕೆ ಕಾರಣವಾಗಿದೆ ಅನ್ನೋದು ಹೇಗೆ ಸಾಧ್ಯ? ಕುತಃ ಇತ್ಯತಃ, ಯಾಕೆ ಅಂತಂದರೆ ಕಾರಣ ಯಸ್ಮಾತ್ ಕಾರಣಂ ಅನ್ವಯಿ ವ್ಯತಿರೇಕಿ ಚ ಇತಿ ಸಂಬಂಧ. ಯಾವುದು ಕಾರಣ ಆಗುತ್ತೋ ಯಾವುದಾಗುತ್ತೆ, ಯಾವುದು ಅನ್ವಯ ಸಹಚಾರ ವ್ಯತಿರೇಕ ಸಹಚಾರ ಉಳ್ಳದ್ದಾಗಿದೆ, ಅನ್ವಯ ವ್ಯಭಿಚಾರ ವ್ಯತಿರೇಕ ವ್ಯಭಿಚಾರ ರಹಿತವಾಗಿದೆ, ಅದೇನೇ ಕಾರಣ ಆಗತಕ್ಕಂಥ. ಪ್ರಕೃತದಲ್ಲಿ ಗುಣ ಎಂತಕ್ಕಂಥದ್ದು ವ್ಯತಿರೇಕ ವ್ಯಭಿಚಾರ ಉಳ್ಳದ್ದಾಗಿದೆ. ಆದ್ದರಿಂದಾಗಿ ಇಲ್ಲಿ ನಾವು ಕಾರ್ಯಕಾರಣವನ್ನು ಹೇಳಲಿಕ್ಕೆ ಬರುವುದಿಲ್ಲ. ದಂಡೇ ಸತಿ ಘಟಾಭಾವಾತ್ ಅನ್ವಯಸ್ಯ ನಿರೂಪಣಂ ಯಸ್ಮಿನ್ ಸತ್ಯೇವ ಯದಿತಿ ಪ್ರಾಜ್ಞಾ ಪ್ರಾಹುರ್ವಿವೇಕಿನಃ. ಅನ್ವಯ ಅಂದ್ರೆ ಏನು? ಇದು ಬಂತು ಅನ್ವಯಿ ವ್ಯತಿರೇಕಿ ಚ. ಅನ್ವಯ ಅಂದ್ರೆ ಏನು ಗೊತ್ತಿಲ್ಲ, ಅದಕ್ಕೆ ಅವರೇ ಹೇಳ್ತಾ ಇದ್ದಾರೆ. ಅನ್ವಯ ಅಂದ್ರೆ ಏನು ಅಂತಂದ್ರೆ ದಂಡೇ ಸತಿ ಘಟಾಭಾವ ಅನ್ವಯಸ್ಯ ನಿರೂಪಣಂ. ಎಲ್ಲಿ ದಂಡ ಎಂತಕ್ಕಂಥದ್ದಿದೆ ಅಲ್ಲಿ ಘಟ ಎಂತಕ್ಕಂಥದ್ದಿಲ್ಲ. ದಂಡ ಇದೆ ಅಂತ ಇಟ್ಕೊಳ್ಳಿ, ಘಟ ಆಗುತ್ತಾ? ಇಲ್ಲ. ಹಾಗಾದರೆ ದಂಡಕ್ಕೂ ಮತ್ತು ಘಟಕ್ಕೂ ನಾವು ಅನ್ವಯ ವ್ಯಾಪ್ತಿಯನ್ನು ಹೇಳಲಿಕ್ಕೆ ಬರಲ್ವಾ? ಹೇಳಲಿಕ್ಕೆ ಬರುತ್ತೆ. ಹೇಗೆ ಅಂತಂದರೆ ದಂಡ ಇದ್ರೇನೇ ಘಟ ಆಗೋದು, ದಂಡ ಇದ್ದಲ್ಲೆಲ್ಲ ಘಟ ಆಗುತ್ತೆ ಅಂತ ಹೇಳಲ್ಲ. ವ್ಯತ್ಯಾಸ ನೋಡಿ, ದಂಡ ಇದ್ದಲ್ಲೆಲ್ಲ ಘಟ ಉತ್ಪತ್ತಿ ಆಗುತ್ತೆ ಅಂತ ಹೇಳಲ್ಲ, ದಂಡ ಇದ್ರೇನೆ ಘಟ ಉತ್ಪತ್ತಿ ಆಗುತ್ತೆ ಅಂತ ಹೇಳಲ್ಲ. ಹೌದಲ್ವ? ದಂಡ ಇದ್ದಲ್ಲೆಲ್ಲ ಘಟ ಇರಬೇಕು ಅನ್ನೋದು ಅನ್ವಯ ಅಲ್ಲ. ಮತ್ತೇನು ಅನ್ವಯ? ದಂಡ ಇದ್ರೇನೆ ಘಟ ಉತ್ಪತ್ತಿ ಆಗುತ್ತೆ ಅಂತಕ್ಕಂಥದ್ದು ಅನ್ವಯ. ಅಂದ್ರೆ ಅನ್ವಯಾಪ್ತಿ. ದಂಡ ಅಂದ್ರೆ ಕೋಲ್. ಘಟ ಆಗ್ಬೇಕಾದ್ರೆ ಆ ಕುಂಬಾರ ಕುಲಾಲ ಕೋಲನ್ನು ಕೂಡ ಇಟ್ಕೊಂಡಿರ್ತಾನೆ. ಚಕ್ರ ತಿರುಗಿಸ್ಲಿಕ್ಕೆ ಬೇಕಾದ ಕೋಲ್ ಇರ್ತಕ್ಕಂಥ ಆ ಕೋಲ್ ಇರ್ತಕ್ಕಂಥದ್ದು ಬೇಕು. ಕೋಲ್ ಇದ್ದಲ್ಲೆಲ್ಲ ದಂಡ ಆಗಲ್ಲ. ಹಾಗಾದ್ರೆ ಏನು ಅನ್ವಯ ಹೇಳಬೇಕು? ಕೋಲಿದ್ರೇನೆ ದಂಡ ಆಗುತ್ತೆ ಅಂತ ಹೇಳಬೇಕು. ಕೋಲಿದ್ರೇನೆ ದಂಡ ಆಗುತ್ತೆ, ಕೋಲಿಲ್ಲ ಅಂದ್ರೆ ದಂಡ ಆಗಲ್ಲ. ಅಲ್ಲ, ಘಟ ದಂಡ ಆಗುತ್ತೆ ಅಲ್ಲ, ಘಟ. ಕೋಲಿದ್ರೇನೆ ದಂಡ ಇದ್ರೇನೆ ಘಟ ಆಗುತ್ತೆ. ಅನ್ವಯ ಸಹಚಾರ ಮಾಡಬಹುದು. ಅನ್ವಯ ಸಹಚಾರ. ಅದಕ್ಕೆ ಸೂಕ್ಷ್ಮ ಹೇಳ್ತಾ ಇದ್ದಾರೆ. ದಂಡ ಇದ್ದಲ್ಲಿ ಘಟ ಆಗುತ್ತೆ ಅಂತಕ್ಕಂಥದ್ದು ಅನ್ವಯ ಸಹಚಾರ ಅಲ್ಲ. ದಂಡ ಇದ್ರೇನೆ ಘಟ ಆಗುತ್ತೆ ಅಂತಕ್ಕಂಥದ್ದು ಅನ್ವಯ ಸಹಚಾರ ಇಲ್ಲ. ಘಟ ಆಗುತ್ತೆ. ಅದರಿಂದ ಅನ್ವಯ ಸಹಚಾರ ಹೇಗಿರ್ಬೇಕು? ದಂಡ ಇದ್ರೇನೆ ಘಟ ಆಗುತ್ತೆ, ದಂಡ ಇದ್ದಲ್ಲೆಲ್ಲ ಘಟ ಆಗುತ್ತೆ ಅಂತ. ಅನ್ವಯ ವ್ಯಭಿಚಾರ ಆಗುತ್ತೆ, ಅನ್ವಯ ವ್ಯಭಿಚಾರ ಆಗುತ್ತೆ. ಅದು ಅನ್ವಯ ವ್ಯಭಿಚಾರ ಆಗುತ್ತೆ. ದಂಡ ಇಲ್ಲ ಅಂತಂದ್ರೆ ಘಟ ಆಗಲ್ಲ, ಅನ್ವಯ ವಿಚಾರ. ಅದು ವ್ಯತಿರೇಕ ಅನ್ವಯ, ವ್ಯತಿರೇಕ ಸಹಚಾರ. ವ್ಯತಿರೇಕ ದಂಡ ಇಲ್ಲ ಅಂತಾದ್ರೆ ಘಟ ಆಗಲ್ಲ. ವ್ಯತಿರೇಕ ಸಹಚಾರ. ದಂಡ ಇದೆ ಅದೇ ಘಟ ಇಲ್ಲ. ದಂಡ ಇದ್ರೇನೆ ಘಟ ಆಗುತ್ತೆ. ಇದು ವ್ಯತಿರೇಕ ಅನ್ವಯ ಸಹಚಾರ. ದಂಡ ಇದೆ ಅಂತಲ್ಲ, ಅದನ್ನಿಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ದಂಡ ಇದ್ರೂ ಘಟ ಇಲ್ಲ. ಆದ್ರಿಂದಾಗಿ ದಂಡಕ್ಕೂ ಘಟಕ್ಕೂ ನೀವು ಅನ್ವಯ ವ್ಯಾಪ್ತಿ ಹೇಳಲಿಕ್ಕೆ ಬರಲ್ಲ, ಅನ್ವಯ ಸಹಚಾರ ಹೇಳಲಿಕ್ಕೆ ಬರಲ್ಲ ಅಂತಂದ್ರೆ ಹಾಗಲ್ಲ. ಯಸ್ಮಿನ್ ಸತ್ಯೇವ ಯತ್. ಅನ್ವಯ ಸಹಚಾರ ಅಂತ ಹೇಗೆ ಹೇಳೋದು? ಯಾವುದಿದ್ರೇನೆ ಯಾವ ಕಾರ್ಯ ಆಗುತ್ತೋ. ಹಾಗಾದ್ರೆ ದಂಡ ಇದ್ರೇನೆ
ಘಟ ಕಾರ್ಯ ಆಗುತ್ತೆ. ಆದ್ದರಿಂದ ದಂಡ ಮತ್ತು ಘಟ ಅವುಗಳಿಗೆ ಕಾರ್ಯಕಾರಣ ಭಾವ ಇದೆ. ಅನ್ವಯ ಸಹಚಾರ ಇದೆ. ಅನ್ವಯ ಸಹಚಾರ ಹೇಗಿಡಬೇಕು? ದಂಡ ಇದ್ರೆ ಘಟ ಆಗುತ್ತೆ ಅಂತ ಹೇಳಬಾರ್ದು. ದಂಡ ಇದ್ರೇನೆ ಘಟ ಆಗುತ್ತೆ. ದಂಡ ಇಲ್ಲ ಅಂದ್ರೆ ದಂಡೆ ಇದ್ರೆ ಘಟ ಆಗುತ್ತೆ ಇಲ್ಲ ಬಂದು ಅದು ಯಾವ್ದು ತರಬೇಕು? ಅನ್ವಯ ಅನ್ವಯ ವಿಚಾರ ಅದು ಯಾವುದು? ದಂಡೆ ಇರೋ ಕಡೆಯಲ್ಲ ಘಟ ಆಗಬೇಕು ನಿನ್ನ ನೇಮ ಇಲ್ಲವಲ್ಲ, ಅದು ಒಂದು ಅನ್ವಯ ವಿಚಾರ ಆಗುತ್ತೆ. ಅದಕ್ಕೆ ಹೇಳಿದ್ದು ಅದು ಹೇಗೆ ತಗೋಬೇಕು? ಅನ್ವಯ ವ್ಯಭಿಚಾರ. ದಂಡ ಇದೆ, ದಂಡ ಇದೆ, ಘಟ ಆಗಿದೆ, ಅದರಿಂದ ಅನ್ವಯ ವಿಚಾರ. ಕಾರಣ ಇದೆ, ಕಾರ್ಯ ಆಗಲಿಲ್ಲ, ಅದು ಅನ್ವಯ ವಿಚಾರ. ಕಾರಣ ಇದ್ದು ಕಾರ್ಯ ಆಗಲಿಲ್ಲ ಅಂತ ಒಂದು, ಇನ್ನೊಂದು ಕಾರಣ ಇಲ್ಲ ಕಾರ್ಯ ಆಗಿದೆ ಅಂತ ಅನ್ವಯ ವಿಚಾರ. ಇದು ಒಂದು ದಂಡೆ ಇದ್ದರೆ ಬರ್ತಕ್ಕಂಥದ್ದು ಅನ್ವಯ ಸಹಚಾರ. ಇಲ್ಲ ಅಂದ್ರೆ ಅನ್ವಯ ವ್ಯಭಿಚಾರ ಬಂದ್ಬಿಡ್ತಿತ್ತು ಅಂತ ಹೇಳ್ತಾ ಇದ್ದ. ದಂಡೇ ಸತಿ, ದಂಡ ಇದ್ದಾಗ ಘಟಾಭಾವ, ಘಟ ಇರ್ತಕ್ಕಂಥದ್ದು ಉತ್ಪತ್ತಿ ಆಗದೇ ಇರುವುದರಿಂದ ವಿವೇಕಿನಃ, ವಿವೇಕವುಳ್ಳಂತಹ ಜ್ಞಾನಿಗಳು, ಪ್ರಾಜ್ಞಾಃ ಜ್ಞಾನಿಗಳು, ಯಸ್ಮಿನ್ ಸತ್ಯೇವ, ಯಾವ ದಂಡ ಇದ್ದರೇನೇ ಯದಿತಿ, ಯಾವ ಕಾರ್ಯ ಆಗ್ತಾ ಇದೆಯೋ ಎಂಬುದಾಗಿ ಅನ್ವಯಸ್ಥೆ ನಿರೂಪಣಂ, ಅನ್ವಯ ಸಹಚಾರದ ವಿವರಣೆಯನ್ನು ಮಾಡುತ್ತಾರೆ. ಪ್ರಾಹುವು ಹೇಳುತ್ತಾರೆ. ದಂಡೇ ಸತಿ, ದಂಡ ಇದ್ದರೂ ಕೂಡ ಘಟಾಭಾವ, ಘಟ ಇರ್ತಕ್ಕಂಥದ್ದು ಇಲ್ಲ. ಅದರಿಂದಾಗಿ ವಿವೇಕಿನಃ, ವಿವೇಕವುಳ್ಳಂತಹ ಪ್ರಾಜ್ಞಾಃ ಜ್ಞಾನಿಗಳು, ಯಸ್ಮಿನ್ ಸತ್ಯೇವ, ಯಾವುದು ಇದ್ದರೇನೆ, ದಂಡ ಇದ್ದರೇನೆ, ಯತ್ ಯಾವ ಕಾರ್ಯ ಆಗುತ್ತೆ, ಘಟರೂಪವಾದ ಕಾರ್ಯವಾಗುತ್ತೆ ಎಂತಕ್ಕಂಥದ್ದು ಅನ್ವಯಸ್ಯ ನಿರೂಪಣಂ, ಅನ್ವಯ ಸಹಚಾರದ ವಿವರಣೆ ಎಂಬುದಾಗಿ ಪ್ರಾಹುವು ಹೇಳುತ್ತಾರೆ. ಇನ್ನೊಂದು ತಗೋಬೋದು, ಕಾರಣಕಾರಿ ಭಾವ ತಗೋಬೋದು. ಅನ್ವಯ ಅನ್ವಯ ಸಹಚಾರನ ಕಾರಣಕಾರಿ ಭಾವ ತಗೋಬೋದು. ಅಲ್ಲ, ಅದೇ ಅನ್ವಯ ಸಹಚಾರ ಇದ್ರೆ ನಿಶ್ಚಯ ಆಗುತ್ತೆ ಕಾರ್ಯಕಾರಣ ಭಾವ. ಕಾರಣಕಾರಿ ಭಾವ ಬರೋದಿಲ್ಲ. ವಿಚಾರ ಇದ್ರೂ ಕೂಡ ಅನ್ವಯ ವಿಚಾರ ಇದ್ರೆ ಬರಲ್ಲ, ಒಂದು ಕಾರಣಕಾರಿ ಬರೋದಿಲ್ಲ. ಅದಕ್ಕೆ ಹೇಳ್ತಾರ ಅನ್ವಯ ಸಹಚಾರ ಇದ್ದಿದ್ರಿಂದ ಕಾರ್ಯಕಾರಣ ನಿಶ್ಚಯ ಆಗ್ಬೇಕಾಗಿದೆ. ಅನ್ವಯ ಸಹಚಾರ ಇದೆ ಅಂತ ಇಟ್ಕೊಂಡ್ಬಿಟ್ಟು ವ್ಯತಿರೇಕ ವ್ಯಭಿಚಾರ, ಅನ್ವಯ ವ್ಯಭಿಚಾರ ಇದೆ ಅಂತ ಅವಾಗ ಕಾರ್ಯಕಾರಣ ಬರಲ್ಲ. ಅನ್ವಯ ಸಹಚಾರ ಇರುತ್ತೆ, ಆದರೆ ಏನಾಗುತ್ತೆ, ವ್ಯತಿರೇಕ ಅನ್ವಯ ವ್ಯಭಿಚಾರವೂ ಇರುತ್ತೆ. ದಂಡ ಇದ್ರೇನೆ ಘಟ ಆಗೋದು, ಅದೇ ದಂಡ ಇದ್ದಲ್ಲೆಲ್ಲ ಘಟ ಆಗೋದು. ಹಾಗಾದ್ರೆ ಇಲ್ಲಿಗ ಅನ್ವಯ ವಿಚಾರ ಬಂತಲ್ಲ ಅಂತಂದ್ರೆ ಹಾಗಲ್ಲ, ಅನ್ವಯ ವಿಚಾರ ಇಲ್ಲ. ಯಾಕೆ? ಅನ್ವಯ ಸಹಚಾರ ಹೇಗೆ ಹೇಳೋದು? ದಂಡವು ಘಟಕ್ಕೆ ಕಾರಣ ಅಂತ ಹೇಳಲ್ಲ, ದಂಡ ಇದ್ದರೆ ಅಂತ ಹೇಳೋದು. ಅದರಿಂದ ದಂಡ ಇದ್ದರೆ ಘಟ ಎಂಬುದಾಗಿ ಹೇಳೋದ್ರಿಂದಾಗಿ ಇದು ಅನ್ವಯ ಸಹಚಾರ. ಇದಕ್ಕೆ ಅನ್ವಯ ವಿಚಾರ ಅಂತಕ್ಕಂಥದ್ದು. ಅದರಿಂದ ಯಾಕೆ ದಂಡ ಇಲ್ಲ ಅಂತಂದ್ರೆ ಘಟ ಆಗೋದು, ಅದರಿಂದ ಅನ್ವಯ ವಿಚಾರ ಅಂತಕ್ಕಂಥದ್ದು. ತನ್ವನ್ವಯ ನಿರೂಪಣಂ ಕಥಂ, ಹಾಗಾದರೆ ಅನ್ವಯ ವ್ಯಾಪ್ತಿ, ಅನ್ವಯ ಸಹಚಾರವನ್ನು ಹೇಗೆ ನಿರೂಪಣೆ ಮಾಡಬೇಕು ಅಂತಂದರೆ ಅದಕ್ಕೆ ಇತ್ಯತಃ, ಅದಕ್ಕೆ ಹೇಳ್ತಾ ಇದ್ದಾರೆ, ದಂಡೇ ಸತಿ ಘಟ ಇತಿನ ಅನ್ವಯ. ದಂಡ ಇದ್ರೆ ಘಟ ಆಗುತ್ತೆ ಅಂತಕ್ಕಂಥದ್ದು ಅನ್ವಯ ಸಹಚಾರ ಅಲ್ಲ, ಅನ್ವಯ ವ್ಯಾಪ್ತಿ ಅಲ್ಲ. ದಂಡೇ ಸತ್ಯಪಿ ಘಟಾಭಾವ, ದಂಡ ಇದ್ರೂ ಕೂಡ ಘಟ ಆಗೋದಿಲ್ಲ. ಆದ್ದರಿಂದ ಯತ್ರ ದಂಡ ತತ್ರ ಘಟ ಅಂತಲ್ಲ. ಮತ್ತೇನು? ಕಿಂತು ಅನ್ವಯಸ್ಯ ನಿರೂಪಣಂ, ಯಾವ ರೀತಿಯಲ್ಲಿ? ಯಸ್ಮಿನ್ ಸತ್ಯೇವ ಯತ್ ತತ್ತಸ್ಯ ಕಾರಣಂ, ಯಾವುದಿದ್ರೇನೆ ಘಟ ಕಾರ್ಯ ಆಗುತ್ತೋ ಅದು ಅದಕ್ಕೆ ಕಾರಣ ಎಂಬುದಾಗಿ ಅನ್ವಯ ವ್ಯಾಪ್ತಿಯ, ಅನ್ವಯ ಸಹಚಾರದ ವಿವರಣೆ. ಯಾವುದು ಇದ್ರೇನೆ, ಅದಕ್ಕೆ ಹೇಳಿದ ಯಸ್ಮಿನ್ ಸತ್ಯೇವ, ಯಾವುದು ಇದ್ರೇನೆ ಯತ್, ಯಾವುದು ಕಾರ್ಯ ಆಗುತ್ತೋ ಆವಾಗ ಆ ಕಾರ್ಯಕ್ಕೆ ಅದು ಕಾರಣ ಎಂಬುದಾಗಿ. ದಂಡ ಇದ್ರೇನೆ ಘಟ ಆಗುತ್ತೆ, ಆದ್ದರಿಂದ ಘಟಕ್ಕೆ ದಂಡ ಎಂಬತಕ್ಕಂಥದ್ದು ಕಾರಣ ಹೊರತು ದಂಡ ಘಟಕ್ಕೆ ಕಾರಣ. ದಂಡ ಇದ್ದಲ್ಲಿ ಘಟ ಇರುತ್ತೆ ಅಂತ ಹೇಳಬಾರ್ದು. ಯಾಕೆ? ದಂಡ ಇದ್ದಲ್ಲಿ ಘಟ ಎಂಬತಕ್ಕಂಥದ್ದು ಉತ್ಪತ್ತಿ ಆಗಲ್ಲ. ಮಣ್ಣಿದ್ರೆ ಘಟ ಬೇಕು, ಮಣ್ಣಿದ್ರೇನೆ ಘಟ ಆಗಲ್ಲ. ಅದಕ್ಕೆ ಕರೆಕ್ಟಾಗಿ ಅನ್ವಯ ಮಾಡೋದು. ಮಣ್ಣಿದ್ರೆ, ಮಣ್ಣಿದೆ ಘಟ ಆಗಲಿಲ್ಲ, ಘಟಕ ಮಣ್ಣು ಬೇಕು. ನಿಮ್ಮ ಮನೇಲಿ ಒಂದಿಷ್ಟು ಮಣ್ಣು ಇಟ್ಕೊಂಡಿದ್ದೀರಾ, ಘಟ ಆಯ್ತಾ? ಇಲ್ಲ, ಮಣ್ಣಿಗೆ ಮೃತ್ತಿಕ ಘಟಕ ತುಂಬಾ ಮುಖ್ಯ. ಬೇಕು. ಹಾಗೆ ವೃತ್ತಿಗೆ ಹೇಗೆ ಪರಿಣಾಮಿ ಕಾರಣವೋ ನಿಮಿತ್ತ ಕಾರಣವಾದ ದಂಡವೂ ಬೇಕು. ಬರೀ ಮಣ್ಣಿದೆ ಅಂತಂದ್ರೂ ಕೂಡ ಮಡಿಕೆ ಆಗಲ್ಲ, ಮಣ್ಣಿದ್ದ ಮಾತ್ರಕ್ಕೆ ಮಡಿಕೆ ಆಗಲ್ಲ. ಆಯ್ತಾ? ಮಣ್ಣಿನಿಂದ ಮಡಿಕೆ ಆಗಬೇಕು ಅಂತಂದ್ರೆ ಮಣ್ಣು ಹೇಗೆ ಬೇಕು, ದಂಡವೂ ಬೇಕೇ ಬೇಕು, ನೀರು ಬೇಕು, ನೀರು ಬೇಕು, ಚಕ್ರನೂ ಬೇಕು, ಮಾಡ್ಲಿಕ್ಕೆ ಗೊತ್ತೂ ಇರಬೇಕು. ಅದೆಲ್ಲ ಸೇರಿ
ಗೊತ್ತಿದೆ ಅಂದರೆ ಅಡುಗೆ ಮಾಡ್ಲಿಕ್ಕೆ ಚೆನ್ನಾಗಿ ಬರುತ್ತೆ. ಒಂದು ಪಾತ್ರೆ ಇಲ್ಲ, ಅಡುಗೆ ಇಲ್ಲ, ಸಾಮಾನ್ಯ ಇಲ್ಲ, ಏನು ಮಾಡಲಿಕ್ಕೆ? ಅದರಿಂದ ಎಲ್ಲವೂ ಇರಬೇಕು. ಅದನ್ನೇ ಸಾಮಗ್ರಿ ಅಂತ ಕರೀತಾರೆ. ಸಾಮಗ್ರಿ ಅಂತಂದರೆ ಎಲ್ಲ ಕಾರಣಗಳ ಸಮುದಾಯ. ಯಸ್ಮಿನ್ ಸತ್ಯೇವ ಕಾರ್ಯಸ್ಯ ಉತ್ಪತ್ತಿ ತತ್ ಸಾಮಗ್ರಿ, ಸಾ ಸಾಮಗ್ರಿ ಅಂತ ಕರೀತಾರೆ. ಕಾರಣಗಳ ಸಮುದಾಯ ಅದು ಸಾಮಗ್ರಿ. ಅದಕ್ಕೆ ನಮ್ಮ ಸಿದ್ಧಾಂತದಲ್ಲಿ ಕಾರ್ಯ ಇದೆ ಅಂದರೆ ಕಾರಣ ಎಲ್ಲ ಇದೆ ಅಂತ ಅರ್ಥ. ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಕಾರಣ ಇದೆ ಅಂತಂದರೆ ಕಾರ್ಯ ಇದೆ ಅಂತ ಹೇಳಿ ಬರಲ್ಲ. ಕಾರಣ ಸಾಮಗ್ರಿ ಇದೆ ಅಂತಾದರೆ ಕಾರ್ಯ ಸಾಮಗ್ರಿ ಇದೆ, ಕಾರ್ಯ ಇದೆ ಅಂತ ಹೇಳ್ಬೋದು. ಅಂದರೆ ಕಾರ್ಯವನ್ನು ಹುಟ್ಟಿಸಲಿಕ್ಕೆ ಎಲ್ಲ ಕಾರಣಗಳಿದೆ ಅಂತಾದರೆ ಅವಾಗ ಕಾರ್ಯ ಇದೆ ಅಂತ. किन्तु अन्वयस्य निरूपणं यस्मिन् सत्येव यत् तत्तस्य कारणम् इति अन्वय निरूपणं विवेकिनः आहुः इति सम्बन्धः। दण्डे सत्येव हि घटो दण्डाभावेन कुत्रचित् अतोऽन्वयोक्तिर्मान्यैव अन्यथा व्यभिचारतः। ಹಾಗಾದರೆ ಅನ್ವಯ ಸಹಚಾರ ಯಾವ ರೀತಿಯಲ್ಲಿ ಅದನ್ನು ಹೇಳ್ತಾ ಇದ್ದಾರೆ. ದಂಡೇ ಸತ್ಯೇವ ಘಟ, ದಂಡ ಇದ್ರೇನೆ ಘಟ ಆಗುತ್ತೆ. ದಂಡಾಭಾವೇನ ಕುತ್ರಚಿತ್, ದಂಡ ಇಲ್ಲ ಅಂತಾದರೆ ಎಲ್ಲಿಯೂ ಕೂಡ ಘಟ ಇರ್ತಕ್ಕಂಥದ್ದು ಆಗಿಲ್ಲ. ಇತಿ ಏವಂ ಅನ್ವಯೋಕ್ತಿ ಮಾನ್ಯ. ಈ ರೀತಿಯಾಗಿರ್ತಕ್ಕಂತಹ ಅನ್ವಯ ಸಹಚಾರವನ್ನು ನಾವು ಮಾನ್ಯ ಮಾಡಬೇಕು. ಅನ್ಯಥಾ ನ ವ್ಯಭಿಚಾರತಃ, ಬೇರೆ ರೀತಿಯಲ್ಲಿ ನಾವು ಅನ್ವಯ ವ್ಯಭಿಚಾರವನ್ನು, ಅನ್ವಯ ಸಹಚಾರವನ್ನು ಕಾರ್ಯಕಾರಣ ಭಾವಕ್ಕೆ ಅದು ವ್ಯಭಿಚಾರವಾಗಿದೆ, ವ್ಯಭಿಚಾರವುಳ್ಳದ್ದಾಗಿದೆ. ಆದ್ದರಿಂದ ಯಸ್ಮಿನ್ ಸತಿ ಅಂತಿಷ್ಟೇ ಹೇಳಬಾರ್ದು. ದಂಡ ಇದ್ದರೆ ಘಟ ಆಗುತ್ತೆ ಅಂತ ಇಷ್ಟೇ ಅನ್ವಯ ಸಹಚಾರ ಅಂತ ಹೇಳಬಾರದು. ಅನ್ಯಥಾ ನ, ದಂಡ ಇದ್ದರೆ ಘಟ ಆಗುತ್ತೆ ಅಂತಕ್ಕಂಥದ್ದು ಅನ್ವಯ ಸಹಚಾರ. ಯಾಕಲ್ಲ? ವ್ಯಭಿಚಾರದ ದಂಡ ಇದ್ದಲ್ಲಿ ಘಟ ಆಗಿಲ್ಲ, ಅದರಿಂದ ಅನ್ವಯ ವ್ಯಭಿಚಾರ ಇದೆ. ದಂಡ ಇದೆ, ಕಾರಣ ಇದೆ, ಘಟ ಆಗಿಲ್ಲ. ಅದರಿಂದ ದಂಡ ಇದ್ದಲ್ಲಿ ಘಟ ಆಗುತ್ತೆ ಅಂತ ಅನ್ವಯ ಸಹಚಾರವನ್ನು ಹೇಳಬಾರ್ದು. ಮತ್ತೆ ಯಾವ ಇದ್ರೇನೆ ದಂಡ ಇದ್ರೇನೆ ಘಟ ಆಗುತ್ತೆ. ಅದರಿಂದ ದಂಡ ಇದ್ರೇನೆ ಘಟ ಇರ್ತಕ್ಕಂಥದ್ದು ಇದು ಅನ್ವಯ ಸಹಚಾರ ಅಂತ ಹೇಳಬೇಕು. ಸತಿ ಬದು ಇದು ವ್ಯಭಿಚಾರ, ಸತ್ಯ ಬದು ಸತ್ಯ ಬದು, ದಂಡೇ ಸತಿ ಬದು ವ್ಯಭಿಚಾರ. ವ್ಯಭಿಚಾರ ದಂಡೇ ಸತ್ಯೇವ ಸತ್ಯೇವ ತೊಳೋದು ಸಹಚಾರ. ವ್ಯಭಿಚಾರ ಕೇಳಿದ್ದು ಸಹಚಾರ ಇಂಥ ವ್ಯಭಿಚಾರ ಶಬ್ದ ಕೇಳಿದ್ದು ಸಹಚಾರ ಬಂದು ಈಗ ಕೇಳ್ತಾರೆ. ವ್ಯಭಿಚಾರ ಅಂದ್ರೆ ಇಲ್ಲದೆ ಇರೋದು, ಸಹಚಾರ ಅಂದ್ರೆ ಒಟ್ಟಿಗೆ ಇರೋದು, ಇದ್ದೇ ಇರೋದು. ದಂಡೇ ಸತ್ಯೇವ, ದಂಡ ಇದ್ದರೆ ಮಾತ್ರ ಘಟವು ಉತ್ಪತ್ತಿಯಾಗುತ್ತೆ. ಹಿ ಇದು ನಿಶ್ಚಯ. ದಂಡಾಭಾವೇ, ದಂಡ ಇಲ್ಲ ಅಂತಾದರೆ ಕುತ್ರಚಿತ್ ಎಲ್ಲಿಯೂ ಕೂಡ ಘಟ ಉತ್ಪತ್ತಿ ಆಗುವುದಿಲ್ಲ. ಅತಃ ಆದ್ದರಿಂದ ಏವಂ ಈ ರೀತಿಯಾದ ಅನ್ವಯೋಕ್ತಿ, ಘಟ ಇದ್ರೇನೆ ದಂಡ ಆಗುತ್ತೆ ಅಂತಕ್ಕಂತಹ ಅನ್ವಯ ಸಹಚಾರವು ಮಾನ್ಯ, ಸ್ವೀಕಾರ ಮಾಡಲಿಕ್ಕೆ ಯೋಗ್ಯವಾಗಿದೆ. ವ್ಯಭಿಚಾರತಃ, ದಂಡ ಇದ್ದರೆ ಘಟ ಇರ್ತಕ್ಕಂಥದ್ದಕ್ಕೆ ವ್ಯಭಿಚಾರ ಇದೆ. ಏಕೆ? ದಂಡ ಇದ್ದಲ್ಲೂ ಕೂಡ ಘಟ ಇಲ್ಲ. ಅದರಿಂದಾಗಿ ಅನ್ಯಥಾ ದಂಡ ಇದ್ದರೆ ಘಟ ಇರ್ತಕ್ಕಂತಹ ಈ ಸಹಚಾರವು ನ ಮಾನ್ಯ, ಸ್ವೀಕಾರ ಮಾಡಲಿಕ್ಕೆ ಯೋಗ್ಯವಾದಂಥದ್ದು. ದಂಡೇ ಸತ್ಯೇವ, ದಂಡ ಇದ್ದರೆ ಮಾತ್ರ ಘಟ ಉತ್ಪತ್ತಿಯಾಗುತ್ತೆ ಅಂತಕ್ಕಂಥದ್ದು ಹಿ ಪ್ರಸಿದ್ಧವಾಗಿದೆ. ದಂಡಾಭಾವೇ, ದಂಡ ಇಲ್ಲ ಅಂತಾದರೆ ಕುತ್ರಚಿತ್ ಎಲ್ಲಿಯೂ ಕೂಡ ಘಟವು ನ ಉತ್ಪತ್ತಿ ಆಗುವುದಿಲ್ಲ. ಅತಃ ಆದ್ದರಿಂದ ಏವಂ ಈ ರೀತಿಯಾದ ಅಂದರೆ ದಂಡ ಇದ್ರೇನೆ ಘಟ ಎಂತಕ್ಕಂತಹ ಅನ್ವಯೋಕ್ತಿ, ಅನ್ವಯ ಸಹಚಾರದ ನಿರೂಪಣೆಯು ಮಾನ್ಯ, ಸ್ವೀಕಾರ ಮಾಡಲಿಕ್ಕೆ ಯೋಗ್ಯವಾಗಿದೆ. ಅನ್ಯಥಾ ದಂಡ ಇದ್ದರೆ ಘಟ ಎಂತಕ್ಕಂತಹ ಈ ರೀತಿಯಾದಂತಹ ಸಹಚಾರವು ವ್ಯಭಿಚಾರತಃ, ದಂಡ ಇದ್ದಲ್ಲಿ ಘಟ ಇಲ್ಲ, ವ್ಯಭಿಚಾರ ಇರುವುದರಿಂದ ನ ಮಾನ್ಯ, ಸ್ವೀಕಾರ ಮಾಡಲಿಕ್ಕೆ ಯೋಗ್ಯವಾಗಿದೆ. ತಚ್ಚ ಉಪಪನ್ನಂ ಇತ್ಯಾಹ, ಏನು ಯಸ್ಮಿನ್ ಸತ್ಯೇವ ಯತ್ ತತ್ಯ ಕಾರಣಂ ಎಂತಕ್ಕಂತಹ ನಿಯಮವನ್ನು ಹೇಳಿದ್ರು. ಯಾವುದಿದ್ರೇನೆ ಯಾವುದು ಉತ್ಪತ್ತಿ ಆಗುತ್ತೋ ಅದು ಅದಕ್ಕೆ ಕಾರಣ. ಇದು ಉಪಪನ್ನಂ, ಇದು ಕಂಡಿದೆ, ಇದಕ್ಕೆ ದೋಷ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ದಂಡಾಭಾವೇ ಕುತ್ರಚಿತ್, ಅದಕ್ಕರ್ಥ ಕ್ವಾಪಿ ಘಟಃ ನ ಇತಿ ಸಂಬಂಧ. ದಂಡ ಇಲ್ಲ ಅಂತಾದರೆ ಎಲ್ಲಿಯೂ ಕೂಡ ಘಟ ಉತ್ಪತ್ತಿಯಾದದ್ದು ಕಂಡೇ ಇಲ್ಲ. ಅತಃ
ಯತಃ ಏವ ಮುಕ್ತೆ ನ ವ್ಯಭಿಚಾರ. ಈ ರೀತಿ ಹೇಳಿ ದಂಡೇ ಸತ್ಯೇವ ಘಟಃ ಅಂತ ಹೇಳಿದಾಗ ವ್ಯಭಿಚಾರ ಇರ್ತಕ್ಕಂಥದ್ದು ಇಲ್ಲ, ದೋಷ ಇರ್ತಕ್ಕಂಥದ್ದು ಇಲ್ಲ. ಅತಃ ಅದರಿಂದ ಏವಂ ಅಂದ್ರೇನರ್ಥ ಯಸ್ಮಿನ್ ಸತ್ಯೇವ ಇತ್ಯುಕ್ತ ರೀತಿ ಏವಂ ಅನ್ವಯೋಕ್ತಿ ಅಂತಿದೆ. ಅದಕ್ಕೇನರ್ಥ ಈ ರೀತಿಯಲ್ಲಿ ಅಂದರೆ ದಂಡ ಇದ್ದರೇನೇ ಎಂಬುದಾಗಿ ಒತ್ತಿ ಹೇಳಬೇಕು. ಆಗ ಘಟ ಅಂತಕ್ಕಂತಹ ಈ ಅನ್ವಯೋಕ್ತಿ ಇದೆಯಲ್ಲ ಅದು ಮಾನ್ಯ. ಅನ್ಯಥಾ ಯಸ್ಮಿನ್ ಸತಿ ಯತ್ ಯಾವುದಿದ್ರೆ ಕಾರ್ಯ ಇರುತ್ತೆ, ದಂಡ ಇದ್ರೆ ಘಟ ಇರುತ್ತೆ ಎಂತಕ್ಕಂಥದ್ದು ಇದೆಯಲ್ಲ ಇತಿ ಅನ್ವಯೋಕ್ತಿ. ಈ ರೀತಿಯಾಗಿರ್ತಕ್ಕಂತಹ ಅನ್ವಯ ಸಹಚಾರವನ್ನು ಹೇಳ್ತಕ್ಕಂಥದ್ದು ವ್ಯಭಿಚಾರದ. ದಂಡ ಇದ್ರೂ ಘಟ ಆಗಲ್ಲ, ಅದರಿಂದಾಗಿ ನ ಇತಿ ಸಂಬಂಧ ನ ಮಾನ್ಯ ಸ್ವೀಕಾರ ಮಾಡಬಾರದು. ದಂಡೇ ಸತ್ಯಪಿ ಮೃತ್ಪಿಂಡಾದಿ ಅಭಾವೇ ಯದ್ಘಟೋಪಿ ನ ರಾಸಭೇ ಸತ್ಯಪಿ ಘಟೋ ಜಾಯತೆ ಚ ಸ್ವಕಾರಣ. ದಂಡ ಇದ್ರೂ ಕೂಡ ಮಣ್ಣಿಲ್ಲ ಚಕ್ರ ಇಲ್ಲ ಅಂತಾದರೆ ಘಟ ಅಪಿ ನ, ಘಟವು ಕೂಡ ಉತ್ಪತ್ತಿ ಆಗೋದಿಲ್ಲ. ದಂಡ ಇದೆ ಆದರೆ ಮಣ್ಣಿಲ್ಲ ಅಥವಾ ಚಕ್ರ ಇಲ್ಲ ನೀರಿಲ್ಲ ಅಂತಾದರೆ ಅವಾಗ ಘಟ ಉತ್ಪತ್ತಿ ಆಗೋದಿಲ್ಲ. ಅಷ್ಟೇ ಅಲ್ಲ, ಇನ್ನೊಂದು ಹೇಳ್ತಾರೆ, ಒಂದು ಕಡೆಯಲ್ಲಿ ರಾಸಭ ಇದೆ, ರಾಸಭ ಇದ್ರೂ ಕೂಡ ಏನಾಗುತ್ತೆ ಜಾಯತೆ ಚ ಸ್ವಕಾರಣ. ಕತ್ತೆ ಒಬ್ಬ ಕುಂಬಾರ ನೀರು ಚಕ್ರ ದಂಡ ಮಣ್ಣು ಇವನ್ನೆಲ್ಲ ಇಟ್ಕೊಂಡು ಘಟ ಮಾಡ್ತಿದ್ದ. ಪಕ್ಕದಲ್ಲಿ ಒಂದು ಕತ್ತೆನೂ ಇತ್ತು. ಅದು ಕತ್ತೆ ಇದ್ದಾಗ ಏನಾಗಿದೆ ಘಟ ಆಗಿದೆ. ಆದರೆ ಹಾಗಾದ್ರೆ ಕತ್ತೆ ಇದ್ದಾಗ ಘಟ ಆಗಿದೆಯಲ್ಲ, ಹಾಗಾದ್ರೆ ಘಟಕ್ಕೆ ಕತ್ತೆ ಕಾರಣ ಅಂತ ಹೇಳ್ತೀರಾ? ನಾವೇನು ಹೇಳಿದ್ದು ಯಸ್ಮಿನ್ ಸತ್ಯೇವ ಅಂತ ಹೇಳಿದ್ವಿ. ಹಾಗಾದ್ರೆ ಯಾವ್ದು ಇದ್ರೇನೆ ಘಟ ಆಗುತ್ತೆ, ಕತ್ತೆ ಇದ್ರೇನೆ ಆಗುತ್ತಾ? ಅದರಿಂದ ಅಲ್ಲಿ ಕತ್ತೆ ಇದ್ರೂ ಕೂಡ ಘಟ ಆಗುತ್ತೆ. ಆದರೆ ಘಟ ಆಗಬೇಕಾದ್ರೆ ಕತ್ತೆ ಇರಲೇಬೇಕು ಅಂತಿಲ್ಲ, ಕತ್ತೆ ಇದ್ರೇನೆ ಘಟ ಆಗಬೇಕು ಅಂತಿಲ್ಲ. ಅದರಿಂದಾಗಿ ಘಟಕ್ಕೆ ರಾಸಭ ಇರ್ತಕ್ಕಂಥದ್ದು ಕಾರಣ ಆಗೋದಿಲ್ಲ. ಒಂದು ಕಡೆಯಲ್ಲಿ ಆಗಿದೆ, ಅವನು ಮಾಡ್ತಾ ಇದ್ದ ಕತ್ತೆ ಇತ್ತು. ಹಾಗಾದರೆ ಯಾವುದಿದ್ರೆ ಕಾರಣ ಅಂತಂದರೆ ರಾಸಭ ಇದೆ, ಘಟ ಆಗಿದೆ. ಆಗ ರಾಸಭವು ಕೂಡ ಘಟಕ್ಕೆ ಕಾರಣ ಅಂತ ಹೇಳಬೇಕಾಗಿತ್ತು. ನಾವು ಹಾಗೆ ಹೇಳ್ತಾ ಇಲ್ಲ, ಯಾವುದಿದ್ರೇನೆ ಘಟ ಆಗುತ್ತೋ ಅಂತ ಹೇಳ್ತಾ ಇತ್ತು. ರಾಸಭ ಇದ್ರೇನೆ ಘಟ ಅಂತಿಲ್ಲ. ಅದರಿಂದಾಗಿ ಅದು ಸಾಮಗ್ರಿ ಹೆಂಗೆ ಬರ್ತದೆ? ಕಾರಣಕಾರಿ ಸಾಮಗ್ರಿ ಇಲ್ಲವಲ್ಲ, ಕಟ್ಟ ಸಾಮಗ್ರಿ ಬರೋದಿಲ್ಲ. ಅದನ್ನೇ ಹೇಳ್ತಾ ಇರೋದು, ನಿರ್ಣಯ ಮಾಡ್ಲಿಕ್ಕೆ ಹೇಳ್ತಾ ಇರೋದು. ನೀವು ಯಾವ ರೀತಿ ವಾಕ್ಯ ಪ್ರಯೋಗ ಮಾಡಬೇಕು, ವಾಕ್ಯ ಪ್ರಯೋಗ ಏನ್ ಮಾಡಬೇಕು, ಅದಕ್ಕೆ ಸುಮ್ಮನೆ ಅದನ್ನ ತಮಾಷೆ ಮಾಡುವ ರೀತಿಯಲ್ಲಿ ಹೇಳ್ತಕ್ಕಂಥ ಕತ್ತೆಯನ್ನು ಕಾರಣ. ಮನೆಗಿಂತದ್ದು ಮಾಡಬೇಕಾದ್ರೆ ಕತ್ತೆ ಬೇಕು. ಇವನೇ ಕೆರೆಗೆ ಹೋಗಿ ಮಾಡಿದಾದ್ರೆ ಕತ್ತೆ ಇಲ್ಲ, ಕತ್ತೆ ಬೇಕಾಗೇ ಇಲ್ಲ. ಘಟಕ್ಕೆ ಕತ್ತೆ ಬೇಕಾಗಿಲ್ಲ, ಮಣ್ಣು ತರ್ಲಿಕ್ಕೆ ಬೇಕಾದ್ರೆ ಹೊರತು ಅದಕ್ಕೆ ಬೇರೆ ಕಾರ್ಯ, ಇದು ಬೇರೆ ಕಾರ್ಯ. ಘಟ ಆಗಬೇಕಾದ್ರೆ ಕತ್ತೆ ಬೇಕು ಅಂತ ಎಲ್ಲಕ್ಕೆ ನೀವು ಮಣ್ಣು ತರೋದನ್ನ ಕತ್ತೆ ಮೇಲೆ ಹೊಡ್ಸ್ಕೊಂಡ್ ಬರ್ಬೇಕು ಅಂತಿಲ್ಲ, ನೀವೇ ತಲೆ ಮೇಲೆ. ಅದರಿಂದಾಗಿ ಆದ್ರೆ ಮಣ್ಣು ಹುಡ್ಕೊಂಡು ಬಂದ್ರೆ ಅದು ಕಾರಣ ತಗೋಬಹುದು. ಇಲ್ಲ, ಅದು ಅಲ್ಲ. ಅದಕ್ಕೆ ನಾವು ಹೇಳ್ತೇವೆ ಸತ್ಯೇವ ಯತ್ ಕಾರ್ಯ ಉತ್ಪತ್ತಿ ಅಂತ ಹೇಳ್ತಾರೆ. ಅವಶ್ಯಕತೆ ಎಲ್ಲಿಯಾದರೂ ಕತ್ತೆ ಇಲ್ಲ ಅಂತ ಆದ್ರೆ ಘಟ ಉತ್ಪತ್ತಿ ಆಗಿಲ್ಲ ಅನ್ನೋ ತೋರಿಸಿ. ಎಲ್ಲಾದ್ರೂ ಒಂದ್ ಕಡೆ ತೋರಿಸಿ, ಇಲ್ಲಿ ಕತ್ತೆ ಇರ್ಲಿಲ್ಲ ಅದರಿಂದ ಘಟ ಉತ್ಪತ್ತಿ ಆಗಿಲ್ಲ ಇದೆಯಾ? ಮಣ್ಣಿಲ್ಲದ್ರೆ ಹೌದು. ದಂಡ ಇಲ್ದೇನೆ ಎಲ್ಲಿಯೂ ಕೂಡ ಘಟ ಉತ್ಪತ್ತಿ ಆಗಿಲ್ಲ, ಮಣ್ಣಿಲ್ದೇನೆ ಎಲ್ಲೂ ಘಟ ಉತ್ಪತ್ತಿ ಆಗಿಲ್ಲ. ಅದರಿಂದ ಮಣ್ಣು ದಂಡ ಇದು ಕಾರಣ ಅಂತ ಹೇಳಿ ಸಾಕ್ಷಾತ್ ಕಾರಣ ಅಲ್ಲ, ಕಾರಣವೇ ಅಲ್ಲ. ಪರಂಪರೆಯು ಕಾರಣ ಅಂತ ಹೇಳಲ್ಲ, ಯಾರು ಅದನ್ನು ಒಪ್ಪಲ್ಲ. ನೀರು ದಂಡ ಮಣ್ಣು ಚಕ್ರ ಇದೆಲ್ಲವೂ ಸೇರಿದ್ರೆ ಸಾಮಗ್ರಿ, ಒಂದೊಂದು ಕಾರಣ. ಅದ ಸಾಮಗ್ರಿ ಇಲ್ಲ, ಸಾಮಗ್ರಿಯು ಕಾರಣ, ಕಾರಣ ಸಮುದಾಯ ಸಾಮಗ್ರಿ. ಒಂದೊಂದಿದ್ದಾಗ ಕಾರಣ ಸಮುದಾಯ ಇಲ್ಲ, ಅವ ಕಾರ್ಯ. ಇಲ್ಲ ಅವೇನು ಹೇಳ್ತಾನೆ, ಕುಂಟ ಕತ್ತೆ ಇದ್ರೆ ನಮ್ಮ ಮಣ್ಣು ಕಲಿತು ಎಲ್ಲ ಘಟ ಆಗೋದಿಲ್ಲ ಅಂತ ಹೇಳಿ ಮಾಡೋದು. ಕತ್ತನೆ ಬೇಕಾಗಿಲ್ಲ, ಹೇಳ್ತೀನಿ ಅವ್ನು ಹೆಂಡತಿ ತಂದು ಹಾಕ್ಬೋದು. ಇಲ್ಲ ಹೆಂಡತಿನ ಇಲ್ಲ, ಹೆಂಡತಿಲಿ ಇನ್ನೊಬ್ಬರು ಕರಿಬೋದು, ಸ್ವಲ್ಪ ಹೆಲ್ಪ್ ಮಾಡ್ರಿ ಅಂತ.
ಹೇಳ್ತಾರೆ ಒಬ್ಬಳೆ ಇದರಲ್ಲಿ ಅದು ಅಂತ ಆಗ್ತಲ್ಲ ಅದು ಯಾಕಮ್ಮ ಮಾಡಿಲ್ಲ ಅಂದರೆ ನನಗೆ ಇಲ್ಲ ಕಷ್ಟ ಬಂದಿಲ್ಲ ಕತ್ತಿದ್ದೇ ಗೊತ್ತಿಲ್ಲ ನಮಗೆ ಅಲ್ಲೇ ಹೋಗಿ ಮಾಡ್ಬೋದು. ಕತ್ತೆ ಇದ್ದೇನೆ ಆಗಬೇಕು ಅಂತಿಲ್ಲ, ಮಾಡಬೇಕಷ್ಟೇ ಹೊರತು ಬೇರೆ ಉಪಾಯ ಲಿಮಿಟಿಗೆ ಆಗಲಿಲ್ಲ, ಅದು ಲಿಮಿಟಿಗೆ ಆಗಲಿಲ್ಲ. ಕತ್ತೆಗೆ ಗಡ್ಡ ಬಂದು ಯತ್ ಏಕೆಂದರೆ ದಂಡೇ ಸತ್ಯಪಿ, ದಂಡ ಇದ್ದರೂ ಕೂಡ ಮೃತ್ಪಿಂಡಾದ್ಯಭಾವೇ, ಮಣ್ಣು ಚಕ್ರ ಮೊದಲಾದ ಕಾರಣಗಳು ಇಲ್ಲದೇ ಇದ್ದಾಗ ಘಟೋಪಿ, ಘಟವೂ ಕೂಡ ನ ಉತ್ಪತ್ತಿಯಾಗುವುದಿಲ್ಲ. ಮತ್ತು ರಾಸಭೇ ಸತ್ಯಪಿ, ಕತ್ತೆ ಇದ್ದರೂ ಕೂಡ ಸ್ವಕಾರಣ, ಘಟಕ್ಕೆ ಕಾರಣವಾಗಿರುವ ಮಣ್ಣು ದಂಡ ಚಕ್ರ ಮೊದಲಾದವುಗಳಿಂದ ಘಟವು ಜಾಯತೆ, ಉತ್ಪತ್ತಿಯಾಗೇ ಆಗುತ್ತದೆ. ಏಕೆಂದರೆ ದಂಡೇ ಸತ್ಯಪಿ, ದಂಡ ಇದ್ದರೂ ಕೂಡ ಮೃತ್ಪಿಂಡಾತ್ಯಭಾವೆ, ಮಣ್ಣಿನ ಮುದ್ದೆ ಚಕ್ರ ದಂಡ ಇವುಗಳು ಇಲ್ಲದೇ ಚಕ್ರ ಇವುಗಳು ಇಲ್ಲದೇ ಇದ್ದಾಗ ಘಟೋಪಿ, ಘಟವು ಕೂಡ ನ ಉತ್ಪತ್ತಿ ಆಗುವುದಿಲ್ಲ. ಅಲ್ಲದೆ ರಾಸಭೇ ಸತ್ಯಪಿ, ಕತ್ತೆ ಇದ್ದರೂ ಕೂಡ ಸ್ವಕಾರಣ, ಘಟಕ್ಕೆ ಕಾರಣವಾಗಿರ್ತಕ್ಕಂತಹ ವಸ್ತುಗಳಿಂದ, ಘಟದ ಉತ್ಪತ್ತಿ ಕಾರಣವಾದ ಉತ್ಪತ್ತಿ ಜನಕವಾದಂತಹ ಕಾರಣಗಳಿಂದ ಘಟವು ಜಾಯತೆ, ಉತ್ಪತ್ತಿಯಾಗುತ್ತದೆ. ವ್ಯಭಿಚಾರಮೇವ ವಿಷದಯತೆ, ಇಲ್ಲಿ ಹೇಳಿದ್ರು ದಂಡ ಇದ್ದರೆ ಘಟ ಆಗಬೇಕು ಅಂತಿಲ್ಲ, ಅನ್ವಯ ವ್ಯಭಿಚಾರ ಇದೆ ಅಂತ. ಅದನ್ನೇ ಈಗ ಸ್ಪಷ್ಟಪಡಿಸ್ತಾ ಇದ್ದಾರೆ. ದಂಡೇ ಸತಿ ಘಟ ಇತಿ ಅನ್ವಯಸ್ಯ ಕಾರಣ ಏವ ದಂಡೇ ಅಭಾವಾತ್ ಅನ್ವಯಭಂಗರೂಪ ವ್ಯಭಿಚಾರ ಇತ್ಯರ್ಥಃ. ದಂಡೇ ಸತಿ ಘಟ ಇತಿ ಅನ್ವಯಸ್ಯ ಕಾರಣ, ಒಂದು ವೇಳೆ ದಂಡ ಇದ್ದರೆ ಘಟ ಆಗತ್ತೆ, ಇದು ಅನ್ವಯ ವ್ಯಾಪ್ತಿ ಹೇಳ್ತೀರಾ, ಇದು ಅನ್ವಯ ಸಹಚಾರ ಅಂತ ಹೇಳ್ತೀರಾ ಅಂತಾದರೆ ಅವಾಗ ಕಾರಣ ಏವ ದಂಡೆ, ಕಾರಣ ದಂಡ ಕಾರಣ ಆಗಿದೆ, ಆದರೆ ಅಲ್ಲಿ ಅಭಾವ ಘಟ ಎಂಬತಕ್ಕಂಥದ್ದಾಗಿಲ್ಲ. ಆದ್ದರಿಂದ ಅನ್ವಯ ಭಂಗ ರೂಪ ವ್ಯಭಿಚಾರ. ಅನ್ವಯ ಅಂದರೆ ಕಾರಣ ಇದೆ, ಕಾರ್ಯ ಇಲ್ಲ ಅಂತಕ್ಕಂತಹ ಅನ್ವಯ ಭಂಗ, ವ್ಯಭಿಚಾರ ಎಂಬತಕ್ಕಂಥದ್ದು ಇದೆ. ಏತಾದೃಶಾನ್ವಯಸ್ಯ ಅಕಾರಣೆ ರಾಸಭೇಪಿ ಸತ್ವಾತ್ ಅಲಕ್ಷ್ಯ ಗಮನ ರೂಪ ವ್ಯಭಿಚಾರಃ ಅಪಿ ಇತ್ಯಾಹ ರಾಸಭೇ. ನೀವು ಯಾವುದು ಇದ್ದಾಗ ಕಾರ್ಯ ಆಗುತ್ತೋ ಅಂತ ಹೇಳ್ತೀರಾ ಅಂತಂದರೆ ಅವಾಗ ರಾಸಭ ಇದ್ದಾಗ ಕಾರ್ಯ ಆಯಿತು. ಹಾಗಾದ್ರೆ ರಾಸಭವು ಕೂಡ ಏನಾಗಬೇಕಾಗಿತ್ತು, ಘಟಕ್ಕೆ ಕಾರಣ ಅಂತ ಆಗಬೇಕಾಗಿತ್ತು. ಏತಾದೃಶ ಅನ್ವಯಸ್ಯ ಅಂದರೆ ಯಾವುದಿದ್ದಾಗ ಆಗುತ್ತೋ ಅಂತಿಷ್ಟೇ ಹೇಳ್ತೀರಾ ಅಂತಂದರೆ ಅಕಾರಣೆ, ಘಟಕ್ಕೆ ಕಾರಣ ಅಲ್ಲದೇ ಇರತಕ್ಕಂತಹ ರಾಸಭೇಪಿ, ರಾಸಭ ಇದ್ದಾಗ ಘಟ ಆಗಿದೆ ಎಲ್ಲೋ ಒಂದು ಕಡೆ. ಹಾಗಾದರೆ ಏನಾಯಿತು, ರಾಸಭವು ಇದ್ದಾಗ ಘಟ ಆಗಿದೆ ಅಂತ ಇಟ್ಕೊಂಡ್ಬಿಟ್ಟು ಅನ್ವಯ ಇದೆ ಅಂತ ಹೇಳಬೇಕಾಗಿತ್ತು. ಅಲಕ್ಷ್ಯ ಗಮನ ರೂಪ ವ್ಯಭಿಚಾರ, ಇಲ್ಲೇನು ವ್ಯಭಿಚಾರ ಎಂಬತಕ್ಕಂಥದ್ದಿದೆ. ಯಾವುದು ಕಾರಣ ಎಂಬತಕ್ಕಂಥದ್ದಲ್ಲವೋ ಅದನ್ನು ಕೂಡ ಕಾರಣ ಅಂತ ಒಪ್ಪಬೇಕಾಗಿತ್ತು. ಅಂತಹ ವ್ಯಭಿಚಾರ ಎಂಬತಕ್ಕಂಥದ್ದು ಬರುತ್ತೆ. ಸತ್ಯಪಿ ರಾಸವೇ ಘಟ ಸ್ವಕಾರಣಾನ್ ಮೃದಾದೇರೇವ ಜಾಯತೆ ಅಂತ ಸಂಬಂಧ. ರಾಸವ ಇದ್ದರೂ ಕೂಡ ಘಟ ಉತ್ಪತ್ತಿ ಆಗೋದು ಯಾವುದರಿಂದ, ಘಟ ಕಾರಣದಿಂದ ಅಷ್ಟೇ ಹೊರತು ರಾಸವದಿಂದ ಅಲ್ಲ. ಅದರಿಂದಾಗಿ ರಾಸಭ ಎಂಬತಕ್ಕಂಥದ್ದು ಕಾರಣ ಆಗೋದಿಲ್ಲ. ರಾಸಭ ಇದ್ದರೂ ಕೂಡ ಸ್ವಕಾರಣಾಚ್ಚ ಜಾಯತೆ ಘಟ. ಅದು ಅನ್ವಯ ವಿಚಾರ ಆಗುತ್ತೆ. ಅದು ಹೌದು ವಿಚಾರ, ಅದೇ ವಿಚಾರ ಆಗ್ತದೆ. ತಸ್ಮಾತ್ ಯಸ್ಮಿನ್ ಸತಿ ಯತ್ ತತ್ತಸ್ಯ ಕಾರಣಮಿತಿ ಅನ್ವಯಸ್ಯ ನಿರೂಪಣಂ ರಾಸಭೆ ಅತಿಪ್ರಸಕ್ತಮಿತಿ ಭಾವಃ. ಅದರಿಂದ ಯಾವುದರಿಂದಾಗ ಯಾವುದಾಗುತ್ತೆ ಅಂತ ಹೇಳಿದ್ರೆ ಈಗ ಇದು ಅತಿಪ್ರಸಕ್ತ, ಈ ಲಕ್ಷಣ ಅತಿವ್ಯಾಪ್ತಿ ಬಂತು. ಯಾಕೆ ಯಾವುದಿದ್ದಾಗ ಯಾವುದಾಗುತ್ತೆ, ರಾಸಭ ಇದ್ದಾಗ ಘಟ ಆಯಿತು, ಹೌದೋ ಇಲ್ಲೋ? ಹಾಗಾದ್ರೆ ರಾಸಭವು ಕೂಡ ಏನಾಗಬೇಕಾಯಿತು, ಘಟಕ್ಕೆ ಕಾರಣ ಅಂತ ಬೇಕಾಗಿತ್ತು. ಆದ್ದರಿಂದ ಈ ಲಕ್ಷಣ ಯಸ್ಮಿನ್ ಸತಿ ಯತ್ ಎಂತಕ್ಕಂಥ ಅನ್ವಯ ಸಹಚಾರವನ್ನು ನೀವು ಹೇಳ್ತೀರಾ ಅಂತಂದರೆ ಇದು ಅತಿಪ್ರಸಕ್ತ ಅತಿವ್ಯಾಪ್ತಿ ದೋಷ. ರಾಸಭ ಇದ್ದರೆ ಹೇಳಿ ಅಂತ ಹೇಳಿಲ್ಲ, ಅದಕ್ಕೆ ಹೇಳಿದೆ ಯಸ್ಮಿನ್ ಸತ್ಯವೇ ಹೇಳ್ತಿಲ್ಲ. ಯಸ್ಮಿನ್ ಸತಿ ಯತ್ ತತ್ ತಸ್ಯ ಕಾರಣಂ.
ಅಂತ ನೀವು ಅನ್ವಯವನ್ನು ನಿರೂಪಣೆ ಮಾಡ್ತೀರಾ ಅಂತಂದರೆ ರಾಸವೇ ಸತಿ ಘಟಃ ಆಗಿದೆ. ಆದ್ದರಿಂದ ರಾಸವವು ಘಟಕ್ಕೆ ಕಾರಣ ಅಂತ ಆಗಬೇಕಾಗುತ್ತೆ. ಅತೋತ್ರ ದೋಷೇ ಸತಿ ಚ ಭ್ರಮಾಭಾವೋ ನ ದೂಷಣಂ ದೋಷೇ ಸತ್ಯೇವ ತು ಭ್ರಾಂತಿಃ ಯತಿ ಸೋಪಿ ಯತೋನ್ಮಯೀ. ಅದರಿಂದ ದೋಷ ಇದ್ದರೆ ಭ್ರಮ ಎಂತಕ್ಕಂಥದ್ದು ಉಂಟಾಗೋದಿಲ್ಲ. ದೋಷ ಇದ್ದರೆ ಭ್ರಮ ಎಂತಕ್ಕಂಥದ್ದು ಉಂಟಾಗೋದಿಲ್ಲ. ದೋಷೇ ಸತಿ ಭ್ರಮಾಭಾವ ನ ದೂಷಣ. ಇಲ್ಲಿಗ ದೋಷ ಇದೆ ಆದರೆ ಭ್ರಮ ಉಂಟಾಗಲಿಲ್ಲ, ಆದರೆ ದೋಷ ಆಗೋದಿಲ್ಲ. ಭ್ರಮ ಇಲ್ಲ ಅಂದ್ರೆ ದೋಷ ಆಗಿದೆ. ಈಗ ಯಾಕೆ ಅಂತಂದರೆ ನೋಡಿ, ಈಗ ಅಸಲಿಂಗ ಪರಾಮರ್ಶ ಎಲ್ಲಿ ನಾವು ಬಾಷ್ಪಾರೋಪಿತ ಧೂಮದಲ್ಲಿ ವ್ಯಾಪ್ತಿ ಜ್ಞಾನ ಉಳ್ಳಂಥ ಹೇತು ಪಕ್ಷದಲ್ಲೇ ಇರ್ತಕ್ಕಂಥ ಪರಾಮರ್ಶದಿಂದ ಯಾದೃಚ್ಛಿಕ ಅನುಮತಿ ಎಂಬತಕ್ಕಂಥದ್ದು ಬಂದಿದೆಯೋ ಅಲ್ಲಿ ದೋಷಾಭಾವ ಇಲ್ಲ. ದೋಷಾಭಾವ ಎಂಬತಕ್ಕಂಥದ್ದು ಇಲ್ಲ, ದೋಷವೇ ಇದೆ. ಆದ್ದರಿಂದ ದೋಷ ಇದ್ದರೂ ಕೂಡ ಅಲ್ಲಿ ಭ್ರಮ ಉಂಟಾಗಬೇಕಾಗಿತ್ತು, ಭ್ರಮ ಉಂಟಾಗಲಿಲ್ಲ. ದೋಷ ಇದ್ದರೂ ಕೂಡ ಭ್ರಮ ಉಂಟಾಗಿಲ್ಲ. ಅದರಿಂದ ಭ್ರಮ ಉಂಟಾಗಿಲ್ಲ ಅಂತ ಮಾತ್ರ ಅದು ದೋಷ ಎಂಬತಕ್ಕಂಥದ್ದು ಭ್ರಮಾತ್ಮಕ ಜ್ಞಾನಕ್ಕೆ ಅದು ವಿರೋಧಿ ಅಂತ ಹೇಳಲಿಕ್ಕೆ ಬರಲ್ಲ. ದೋಷ ಇದೆ, ಭ್ರಮಾತ್ಮಕ ಜ್ಞಾನ ಹುಟ್ಟಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಅಂತ ದೋಷಾಭಾವ ಕಾರಣ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ ದೋಷ ಇದ್ದರೂ ಕೂಡ ಅಲ್ಲಿ ಭ್ರಾಂತಿ ಉಂಟಾಗಿಲ್ಲ. ಅಂತ ಭ್ರಾಂತಿ ಉಂಟಾಗಿಲ್ಲ, ಅದರಿಂದಾಗಿ ಆ ದೋಷ ಇರ್ತಕ್ಕಂಥದ್ದು ಇದ್ದರೂ ಕೂಡ ದೋಷ ಇದ್ದಲ್ಲಿ ಭ್ರಮ ಅಂತಿಲ್ಲ. ದೋಷ ಇದ್ದಲ್ಲಿ ಭ್ರಮ ಅಂತಿಲ್ಲ, ದೋಷ ಇದ್ರೇನೆ ಭ್ರಮ. ಗೊತ್ತಾಯ್ತಾ? ಹೇಗೆ ದಂಡ ಇದ್ರೇನೆ ಘಟ, ದಂಡ ಇದ್ದಲ್ಲಿ ಘಟ ಅಂತ ಹೇಳಿ ಬರಲು, ದೋಷ ಇದ್ರೆ ಭ್ರಮ ಅಂತಿಲ್ಲ, ದೋಷ ಇದ್ರೇನೆ ಭ್ರಮ. ದೋಷ ಇದ್ದಲ್ಲೆಲ್ಲ ಭ್ರಮ ಇರಬೇಕು. ಪ್ರಕೃತ ದೋಷ ಇದೆ, ಭ್ರಮ ಇಲ್ಲ. ದೋಷ ಎಲ್ಲಿ ಭ್ರಮ ಇರುತ್ತೋ ಅಲ್ಲಿ ದೋಷ ಇದ್ದೇ ಅಂದ್ರೆ ದೋಷ ಇದ್ರೇನೆ ಭ್ರಮ ಅಂತ ಹೇಳ್ಬೇಕಷ್ಟೇ ಹೊರತು ದೋಷ ಇದ್ದಲ್ಲಿ ಭ್ರಮ ಅಂತನೂ ಹೇಳಬಾರ್ದು. ಅದಕ್ಕೆ ಹೇಳ್ತಾರೆ ಭ್ರಾಂತಿ ದೋಷೇ ಸತ್ಯೇವತು ಭ್ರಾಂತಿ ಇತಿ ಸೋಪಿ ಯಥೋನ್ಮಯಿ. ನೀವು ಕೂಡ ಅನ್ವಯ ವ್ಯಾಪ್ತಿಯನ್ನು ಹೇಳಬೇಕಾದ್ರೆ ಯಾವ ರೀತಿ ಹೇಳಬೇಕು? ದೋಷ ಇದ್ದಲ್ಲೇನೆ ಭ್ರಮ ಇರುತ್ತೆ ಅಂತ ಹೇಳ್ಬೇಕಷ್ಟೇ ಹೊರತು ದೋಷ ಇದ್ದಲ್ಲಿ ಭ್ರಮ ಇರುತ್ತೆ ಅಂತ ಹೇಳಿಕ್ ಬರಲ್ಲ. ಯಾಕೆ ಇಲ್ಲಿಗ ಅಸತ್ಲಿಂಗ ಪರಾಮರ್ಶದೆ ಎಲ್ಲಿ ಯಾದೃಚ್ಛಿಕ ಸಂವಾದಿ ಆಗಿರ್ತಕ್ಕಂತಹ ಅನುಮಿತಿ ಎಂಬತಕ್ಕಂಥದ್ದು ಬಂದಿದ್ದು, ಅಂತಹ ಕಡೆಯಲ್ಲಿ ಏನಾಗಿದೆ? ಯಾದೃಚ್ಛಿಕ ಅನುಮಾನ ಬಂದಿದ್ದು, ಅಂತಹ ಕಡೆಯಲ್ಲಿ ಇದು ದೋಷ ಇದೆ, ಭ್ರಮ ಇಲ್ಲ. ಅಂದ ದೋಷ ಇದ್ದಲ್ಲಿ ಭ್ರಮ ಅಂತ ಅನ್ವಯ ವ್ಯಾಪ್ತಿ ಹೇಳ್ತೀರಾ ಅಂತಂದ್ರೆ ನಿಮ್ಗೆ ಹೇಳಲಿಕ್ಕೆ ಬರಲ್ಲ, ವ್ಯಭಿಚಾರ ಕಂಡು ಬರಲ್ಲ. ಅದಕ್ಕೋಸ್ಕರ ದೋಷ ಇದ್ರೇನೆ ಭ್ರಮ ಅಂತ ಈ ರೀತಿಯಲ್ಲಿ ನೀವು ಅನ್ವಯ ವ್ಯಾಪ್ತಿಯನ್ನು ಹೇಳಬೇಕು. ಹಾಗೆ ನಾವು ಕೂಡ ದಂಡ ಇದ್ರೇನೆ ಘಟ ಅಂತ ಹೇಳ್ತೇವೆ. ಹಾಗೆ ನೀವೀಗ ಗುಣ ಇದ್ರೇನೆ ಭ್ರಮ ಅಂತ ಹೇಳಿಕ್ ಬರಲ್ಲ. ಈಗ ಹೇಳದೇನು? ಗುಣ ಇದ್ರೇನೆ ಭ್ರಮ ಅಂತಿಲ್ಲ. ಜ್ಞಾನ ಸಾಮಗ್ರಿ ಇದ್ರೇನೆ ಭ್ರಮ, ಗುಣ ಇದ್ರೇನೆ ಭ್ರಮ ಅಂತ ಇಲ್ಲ. ಆದ್ದರಿಂದ ಗುಣವು ಜ್ಞಾನ ಪ್ರಾಮಾಣ್ಯಕ್ಕೆ ಕಾರಣ. ಅನ್ವಯ ವಿಚಾರ ತಗೋಬೋದು, ಅನ್ವಯ ವಿಚಾರ ತಗೋಬೋದು ಗುಣನ. ಅತಃ ಆದ್ದರಿಂದ ಅತ್ರ ಈ ಯಾದೃಚ್ಛಿಕ ಪ್ರಮಾಸ್ಥಳದಲ್ಲಿ ದೋಷೇ ಸತಿ ಚ ದೋಷ ಇದ್ದರೂ ಕೂಡ ಭ್ರಮಾಭಾವ ಭ್ರಮ ಉತ್ಪತ್ತಿ ಎಂಬತಕ್ಕಂಥದ್ದು ಆಗಿಲ್ಲ. ಭ್ರಮ ಉತ್ಪತ್ತಿ ಆಗದೇ ಇರತಕ್ಕಂಥದ್ದು ದೂಷಣಂನ ದೋಷ ಎಂಬತಕ್ಕಂಥದ್ದಲ್ಲ. ದೋಷ ಇದೆ, ಭ್ರಮ ಆಗಲಿಲ್ಲ ಅನ್ನೋದು ದೋಷ ಅಲ್ಲ. ಯಾಕೆ? ದೋಷ ಇದ್ದಲ್ಲಿ ಭ್ರಮ ಇರಬೇಕು ಎಂಬುದಾಗಿ ನಾವು ಹೇಳಲ್ಲ. ದೋಷ ಇದ್ರೇನೆ ಭ್ರಮ ಅಂತ ಹೇಳೋದಷ್ಟೇ ಹೊರತು ದೋಷ ಇದ್ದಲ್ಲಿ ಭ್ರಮ ಇರಬೇಕು ಅಂತ ಹೇಳೋದಿಲ್ಲ. ಆದ್ದರಿಂದ ದೋಷ ಇದೆ, ಯಾದೃಚ್ಛಿಕ ಅನುಮತಿ ಸ್ಥಳದಲ್ಲಿ ದೋಷ ಇದೆ, ಭ್ರಮ ಹುಟ್ಟಿಲ್ಲ ಎಂಬತಕ್ಕಂಥದ್ದು ದೋಷ ಆಗೋದಿಲ್ಲ. ಯತಃ ಯಾವ ಕಾರಣದಿಂದ ದೋಷೇ ಸತ್ಯೇವ ದೋಷ ಇದ್ದರೆ ಮಾತ್ರ ಭ್ರಾಂತಿ ಭ್ರಮಾತ್ಮಕ ಜ್ಞಾನ ಎಂಬತಕ್ಕಂಥದ್ದು ಉಂಟಾಗುತ್ತದೆ. ಇತಿ ಈ ರೀತಿಯಾಗಿ ಕಾರಣವನ್ನು ಹೇಳುವುದರಿಂದ ಸೋಪಿ ಆ ದೋಷವೂ ಕೂಡ ಅನ್ವಯಿ ಅರ್ಥಾತ್ ಭ್ರಮಾತ್ಮಕವಾದ ಜ್ಞಾನ ದೋಷ ಇದ್ದಾಗ ಉಂಟಾಗುತ್ತೆ ಎಂಬತಕ್ಕಂತಹ ಅನ್ವಯ ಸಹಚಾರವುಳ್ಳದ್ದಾಗುತ್ತದೆ. ದೋಷ ಎಲ್ಲರಿಗೂ ಭ್ರಮಕ್ಕೆ ಕಾರಣ ಇಲ್ಲ. ದೋಷ ಬಂದು ಭ್ರಮಕ್ಕೆ ಕಾರಣ ತಾನೆ. ಹಾಗೆ ಇದನ್ನು ದೋಷ ತಾನೆ. ಇದು ದಂಡ ಘಟ ಕಾರಣ ತಾನೆ. ದಂಡ ಘಟ ಕಾರಣ ತಾನೆ. ದಂಡ ಘಟ ಕಾರಣ ತಾನೆ. ದಂಡ ಇದ್ದಲ್ಲಿ ಘಟ ಆಗಲಿ.
ಏವಕಾರ ಇಲ್ಲ ಬಾಷ್ಪಾರೋಪಿತ ಕೊಡ್ತಾವಲ್ಲ ರೂಮ ಅದು ಒಂದು ದೋಷ ಅಂತ ಹೇಳ್ತೀವಿ. ಅದೇ ಹೇಳಿದ್ದು. ಇಲ್ಲ ಆಗ ದೋಷ ಅಂದರೆ ಭ್ರಮ ಅಂತ ಬರಬೇಕು. ದೋಷ ಅಂತ ಯಾಕೆ ಭ್ರಮ ಇಲ್ಲ ಅಂದ್ರೆ ದೋಷ ಇಲ್ಲ ಹೋದಾಗ ಹಾ? ಭ್ರಮ ಇತ್ತು ಅಂದರೆ ಭ್ರಮ ಇಲ್ಲ ಅಂದ್ರೆ ದೋಷ ತಗೋಬೇಕು. ದೋಷ ಇದೆಯಲ್ಲ, ದೋಷ ಇದೆ. ಅವನೇನು ತಿಳ್ಕೊಂಡ ಬಾಷ್ಪಾರೋಪಿತ ಧೂಮ ಅಂತಾನೆ ತಿಳ್ಕೊಂಡಿರೋದು. ಅದು ದೋಷ ದೋಷ. ಅದು ಭ್ರಮ ಆಗಿಲ್ಲ ಅದು. ಆದರೆ ಅದರಿಂದ ಬಂದ ಜ್ಞಾನ ಇದೆಯಲ್ಲ, ಅದು ಅದು ಯಥಾರ್ಥ ಜ್ಞಾನ. ಅಸಲಿಂಗ ಏನು ಅವನಿಗೆ ಈ ಧೂಮಕ್ಕೆ ವ್ಯಾಪ್ತಿ ಇರ್ತಕ್ಕಂಥ ಧೂಮ ಪಕ್ಷದಲ್ಲಿದೆ ಜ್ಞಾನ ಬಂತು ಅವನಿಗೆ. ಅಸಲಿಂಗ ಅದು ಅಸಲಿಂಗ ಪರಾಮರ್ಶ. ಪರಾಮರ್ಶ ಆದ್ರಿಂದ ಅನುಮಿತಿ ಬಂತು. ಹಾಗಾದ್ರೆ ಭ್ರಮ ಬರಲಿಕ್ಕೆ ಬೇಕಾಗಿರ್ತಕ್ಕಂಥ ದೋಷ ಇದೆ, ಭ್ರಮ ಬರಲಿಲ್ಲ, ಭ್ರಮ ಬಂತು. ಅಲ್ಲಿ ಅಂತ ಹೇಳ್ತಾರೆ. ಈಗ ಇದಂ ರಜತಂ ಕೆಲವರು ದೋಷ ಇರಲ್ಲ, ಅದು ಭ್ರಮ ಬರ್ತಲ್ಲ. ಇದಂ ರಜತಂಲಿ ಸುದ್ದಿ ನೋಡಿ ನಾವು ಏನು ಹೇಳ್ತಾ ಇದ್ದೇವೆ, ದೋಷ ಎಂಬತಕ್ಕಂಥದ್ದು ಭ್ರಮೆಗೆ ಕಾರಣ ಅಲ್ಲ. ಎಲ್ಲಿ ಭ್ರಮೆ ಬಂದಿರುತ್ತೋ ದೋಷ ಇದ್ದೇ ಇರುತ್ತೆ. ದೋಷ ಇದ್ರೇನೆ ಭ್ರಮ. ದಂಡವು ಘಟಕ್ಕೆ ಕಾರಣ ಅಲ್ಲ, ದಂಡ ಇದ್ರೇನೆ ಘಟ. ಅದನ್ನೇ ಹೇಳ್ತಾ ಇರೋದು. ಅದನ್ನೇ ಕಷ್ಟಪಡಿಸ್ತಾ ಇದ್ದ. ನೀನು ಹೀಗೆ ಹೇಳ್ಬೇಕು. ಎಲ್ಲಿ ದೋಷವನ್ನು ಭ್ರಮಕ್ಕೆ ಕಾರಣ ಅಂತ ನೀ ಹೇಳ್ತೀಯೋ, ನೀನು ಕೂಡ ದೋಷ ಇದ್ರೇನೆ ಭ್ರಮ ಎಂಬುದಾಗಿ ಅನ್ವಯ ವ್ಯಾಪ್ತಿನ ಹೇಳ್ಬೇಕಷ್ಟೇ. ದೋಷವು ಭ್ರಮಕ್ಕೆ ಕಾರಣ ಅಂತ ಅನ್ವಯ ವ್ಯಾಪ್ತಿನ ಹೇಳಬಾರ್ದು. ದೋಷ ಇದ್ದಲ್ಲಿ ಭ್ರಮಾತ್ಮಕ ಜ್ಞಾನ ಬರುತ್ತೆ ಅಂತ ಅನ್ವಯ ವ್ಯಾಪ್ತಿ ಹೇಳಬಾರ್ದು ಅಂತ ಅವನಿಗೂ ನಾವು ಹೇಳ್ತಾ ಇದ್ದೇವೆ. ಹೇಳ್ತಾ ಇದ್ದೇವೆ. ಅತಃ ಆದ್ದರಿಂದ ಅತ್ರ ಯಾದೃಚ್ಛಿಕ ಭ್ರಮಾತ್ಮಕ ಜ್ಞಾನ ಬಂದಂತಹ ಸ್ಥಳದಲ್ಲಿ ದೋಷೇ ಸತ್ಯಪಿ, ದೋಷ ಇದ್ದರೂ ಕೂಡ ಭ್ರಮಾಭಾವ, ಭ್ರಮಾತ್ಮಕ ಜ್ಞಾನ ಬಾರದೇ ಇರುವಿಕೆಯು ದೂಷಣಂ ನ, ದೋಷ ಆಗುವುದಿಲ್ಲ. ಯಾಕೆ ದೋಷ ಇದ್ದಲ್ಲಿ ಭ್ರಮಾತ್ಮಕ ಜ್ಞಾನ ಬರಬೇಕು ಅಂತಿಲ್ಲ. ಯತಃ ಯಾವ ಕಾರಣದಿಂದ ದೋಷೇ ಸತ್ಯೇವ, ದೋಷ ಇದ್ದರೆ ಮಾತ್ರ ಭ್ರಾಂತಿ ಭ್ರಮಾತ್ಮಕ ಜ್ಞಾನ ಉಂಟಾಗುತ್ತದೆ. ಈ ರೀತಿಯಾದ ನಿಯಮ ಇರುವುದರಿಂದ ಸೋಪಿ, ಆ ದೋಷವೂ ಕೂಡ ಅನ್ವಯಿ, ದೋಷ ಇದ್ರೇನೆ ಭ್ರಮಾತ್ಮಕ ಜ್ಞಾನ ಬರುತ್ತೆ ಅಂತಕ್ಕಂತಹ ಅನ್ವಯ ಸಹಚಾರ ಉಳ್ಳದ್ದಾಗಿರುತ್ತದೆ. ಅಸ್ತು ಯಸ್ಮಿನ್ ಸತ್ಯೇವ ಯದ್ ಇತಿ ಅನ್ವಯ ನಿರೂಪಣಂ ತಥಾಪಿ ಪ್ರಕೃತಿ ಕಿಮಾಗತಂ. ಸರಿ, ನೀವು ಅನ್ವಯ ವ್ಯಾಪ್ತಿ ಈ ರೀತಿ ಹೇಳ್ರಿ. ಯಾವುದಿದ್ರೇನೆ ಯಾವ ಕಾರ್ಯ ಆಗುತ್ತೋ ಅವುಗಳಿಗೆ ಕಾರ್ಯಕಾರಣ ಭಾವ ಇದೆ ಅಂತ ಸತ್ಯೇವ ಅಂತ ಏವಕಾರವನ್ನೇ ಹೇಳಿ ನೀವು ಅನ್ವಯ ವ್ಯಾಪ್ತಿನ ಹೇಳ್ರಿ. ಅದರಿಂದ ಪ್ರಕೃತಕ್ಕೇನು ಅಂತಂದ್ರೆ ಇತ್ಯತಃ ಹೇಳ್ತಾರೆ. ಅತಃ ಇತಿ ಯತಃ ಅನ್ವಯ ನಿರೂಪಣಮೇವಂ, ಅನ್ವಯ ನಿರೂಪಣಂ ಏವಂ ಅತಃ ಇತ್ಯರ್ಥ. ಅನ್ವಯ ವ್ಯಾಪ್ತಿ ನಿರೂಪಣೆ ಹೇಗೆ, ಯಾವುದಿದ್ರೇನೆ ಯಾವುದಾಗುತ್ತೋ ಎಂಬುದಾಗಿ. ಇದು ಯಾವುದಿದ್ರೆ ಯಾವುದಾಗುತ್ತೆ ಅಂತಲ್ಲ, ಯಾವುದಿದ್ರೇನೆ ಯಾವುದಾಗುತ್ತೆ ಅಂತಕ್ಕಂತಹ ಅನ್ವಯ ವಿವರಣೆ ಈ ರೀತಿಯಾಗಿದೆಯೋ ಅತ್ರ ಅಂದ್ರೆ ಏನರ್ಥ, ಯಾದೃಚ್ಛಿಕ ಪ್ರಮಾಯ, ಯಾದೃಚ್ಛಿಕ ಪ್ರಮಾಣ. ಅಲ್ಲಿ ಸತಿಚ ಅಂತಿದೆ ಅಂದ್ರೆ ಸತ್ಯಪಿ ಅಂತ. ಅಲ್ಲಿ ದೋಷೆ ಸತಿಚ ಅಂತಿದೆ, ಅದಕ್ಕರ್ಥ ಬರೀತಾರೆ ಸತ್ಯಪಿ. ದೋಷ ಇದ್ದರೂ ಕೂಡ ಭ್ರಮಾಭಾವ ಅಂದ್ರೆ ಏನರ್ಥ, ಭ್ರಮರಕ್ಷಣ ಕಾರ್ಯಾಭಾವ, ಭ್ರಮ ಎಂತಕ್ಕಂಥ ಕಾರ್ಯ ಉತ್ಪತ್ತಿ ಆಗಿಲ್ಲ. ಅದರಿಂದ ನ ದೋಷಣಂ, ಅದು ದೋಷ. ದೋಷ ಇದೆ, ಅದರಿಂದ ಭ್ರಮ ಬರಬೇಕಲ್ಲ. ದೋಷ ಇದೆ, ಭ್ರಮ ಬರಲಿಲ್ಲ ಅನ್ನೋದು ದೋಷ ಆಗೋದಿಲ್ಲ. ಯಾಕೆ ದೋಷಸ್ಯ ಭ್ರಮ ಅನ್ವಯ ಘಾತಕಂ ನ. ದೋಷ ಎಂಬತಕ್ಕಂಥದ್ದು ಭ್ರಮ ಅನ್ವಯ. ಭ್ರಮ ಇದ್ರೆ ಅಲ್ಲಿ ದೋಷ ಎಂಬತಕ್ಕಂಥದ್ದು ಇರುತ್ತೆ. ಎಂಬತಕ್ಕಂಥದ್ದಕ್ಕೆ ಇದು ನಾಶಕ ಆಗೋದಿಲ್ಲ, ಈ ವ್ಯಾಪ್ತಿಗೆ ನಾಶಕ ಆಗೋದಿಲ್ಲ. ಸೋಪಿ, ಆ ದೋಷವೂ ಕೂಡ ದೋಷೋಪಿ, ಅದಕ್ಕರ್ಥ ಸೋಪಿ ಅಂತಿದೆ ಅಲ್ಲಿ. ಭ್ರಾಂತಿ ಇತಿ ಸೋಪಿ ಅಂತ ಅದಕ್ಕರ್ಥ ಬರೀತಾರೆ ದೋಷೋಪಿ. ತಸ್ಮಾತ್ ದೋಷೇ ಸತ್ಯೇವ ಭ್ರಮಃ, ದೋಷಾಭಾವೇ ನ ಭ್ರಮಃ ಇತಿ ದೋಷ ಅನ್ವಯ ವ್ಯತಿರೇಕ ಅನುವಿಧಾನ. ಯಾವ ರೀತಿಯಲ್ಲಿ ಅನ್ವಯ ಸಹಚಾರ ವ್ಯತಿರೇಕ ಸಹಚಾರ, ದೋಷ ಇದ್ರೇನೆ ಭ್ರಮ, ದೋಷ ಇಲ್ಲ ಅಂತಾದರೆ ಭ್ರಮ ಇಲ್ಲ ಎಂತಕ್ಕಂಥದ್ದು. ಈ ರೀತಿಯಾಗಿರ್ತಕ್ಕಂಥ ವಿವರಣೆಯೇ ಅನ್ವಯ ವ್ಯತಿರೇಕ ಸಹಚಾರವನ್ನು ಹೇಳ್ತಕ್ಕಂಥದ್ದಾಗಿದೆ. ಭ್ರಮಸ್ಯ ದೋಷಜನ್ಯತ್ವ ಸಿದ್ಧಂ. ಅದರಿಂದ ಭ್ರಮ ಇದ್ದರೆ ಇಲ್ಲಿ ದೋಷ ಇದ್ದೇ ಇರುತ್ತೆ. ಹಾಗಾದರೆ ಭ್ರಮವು ದೋಷದಿಂದ ಹುಟ್ಟಿದೆ ಎಂತಕ್ಕಂಥದ್ದು ಸರಿ. ಯಾಕೆ ದೋಷ ಇದ್ರೇನೆ ಭ್ರಮ ಎಂತಕ್ಕಂಥದ್ದು ಹುಟ್ಟುತ್ತೆ. ಇದು ಅನ್ವಯ ವ್ಯಾಪ್ತಿ ಎಂತಕ್ಕಂಥದ್ದು ಇದೆ. ಆದ್ದರಿಂದ ಭ್ರಮಕ್ಕೆ ದೋಷ ಕಾರಣ ಅಂತ ಹೇಳಲಿಕ್ಕೆ ಬರುತ್ತೆ. ಗುಣಸ್ಯತು, ಗುಣ ಯಾವುದು? ಸಲ್ಲಿಂಗ ಪರಾಮರ್ಶ.
ಸಲ್ಲಿಂಗ ದೋಷರಹಿತವಾಗಿರ್ತಕ್ಕಂತಹ ಹೇತು ಪರಾಮರ್ಶ ಜ್ಞಾನ ಇರ್ತಕ್ಕಂಥದ್ದಿದೆ. ಅದು ಯಾದೃಚ್ಛಿಕ ಪ್ರಮಾರೂಪ ಅನುಮಿತೋ ಅಭಾವೇ. ಯಾದೃಚ್ಛಿಕ ಅನುಮಿತಿ ಬಂದಿದೆಯಲ್ಲ, ಅಲ್ಲಿ ಸಲ್ಲಿಂಗ ಪರಾಮರ್ಶ ಇರ್ತಕ್ಕಂಥ ಗುಣ ಇಲ್ಲ. ಆದ್ದರಿಂದ ಗುಣೇ ಸತ್ಯೇವ ಪ್ರಮಾ, ಗುಣ ಇದ್ರೆ ಮಾತ್ರ ಪ್ರಮಾತ್ಮಕ ಜ್ಞಾನ ಬರುತ್ತೆ. ಇದು ಅನ್ವಯಸ್ಯ. ಈ ರೀತಿ ನೀವು ಹೇಳಬೇಕು, ಗುಣ ಇದ್ರೇನೇ ಪ್ರಮಾತ್ಮಕ ಜ್ಞಾನ ಬರುತ್ತೆ. ಇಲ್ಲ, ಗುಣಾಭಾವೇ ಪ್ರಮಾಭಾವ ಐತಿ. ಗುಣ ಇಲ್ಲ ಅಂತಂದ್ರೆ ಪ್ರಮಾ ಇಲ್ಲ, ಇತಿ ಚ ಅಭಾವೇ. ಗುಣ ಇದ್ರೇನೆ ಪ್ರಮಾತ್ಮಕ ಜ್ಞಾನ ಬರುತ್ತೆ ಅಂತ ಹೇಳಿಕ್ ಬರಲ್ಲ. ಗುಣ ಇಲ್ಲ ಅಂತಾದ್ರೆ ಪ್ರಮಾತ್ಮಕ ಜ್ಞಾನ ಬರಲ್ಲ ಅಂತ ಹೇಳಿಕ್ ಬರಲ್ಲ. ಗುಣ ಇಲ್ಲ, ಅಸಲಿಂಗ ಪರಾಮರ್ಶದಲ್ಲಿ ಗುಣ ಇಲ್ಲ, ಅಲ್ಲಿ ಪ್ರಮಾತ್ಮದಿದೆ. ಗುಣ ಇಲ್ಲ, ಅದರಿಂದಾಗಿ ಗುಣ ಇದ್ರೇನೆ ಪ್ರಮಾತ್ಮಕ ಜ್ಞಾನ ಬರುತ್ತೆ ಅಂತ ಹೇಳಿಕ್ ಬರೋದಿಲ್ಲ. ಅನ್ವಯ ವ್ಯಭಿಚಾರ, ವ್ಯತಿರೇಕ ವ್ಯಭಿಚಾರ ಎರಡೂ ಇಲ್ಲ. ಪ್ರಮಾಯ ಗುಣಜನ್ಯತ್ವ ಭಗ್ನಂ. ಅದರಿಂದ ಯಥಾರ್ಥ ಜ್ಞಾನವು ಪ್ರಮಾತ್ಮಕ ಜ್ಞಾನವು ಗುಣದಿಂದ ಉತ್ಪನ್ನವಾಗಿದೆ ಅಂತಕ್ಕಂಥ ಅದಕ್ಕೆ ಕಾರ್ಯಕಾರಣವನ್ನು ಹೇಳಲಿಕ್ಕೆ ಬರುವುದು. ಏವಂಚ ಜ್ಞಾನ ಸಾಮಗ್ರ್ಯ ಸತ್ಯಮೇವ ಪ್ರಮಾ ಭವೇತ್ ತದಭಾವೇತು ನ ಭವೇತ್ ಇತ್ಯೇವಾಲಂ ಮಮಾಪಿ. ಹಾಗಾದರೆ ಕಾರ್ಯಕಾರಣ ಭಾವ ಹೇಗೆ ಹೇಳಬೇಕು? ಜ್ಞಾನ ಸಾಮಗ್ರ್ಯಾಂ ಸತ್ಯಾಂ ಪ್ರಮ. ಜ್ಞಾನವನ್ನು ಉಂಟು ಮಾಡಲಿಕ್ಕೆ ಕಾರಣವಾಗಿರ್ತಕ್ಕಂಥದ್ದಿದೆ ಅಂತಾದರೆ ಅವಾಗ ಪ್ರಮಾಜ್ಞಾನ ಬರುತ್ತೆ. ಜ್ಞಾನ ಸಾಮಗ್ರಿ ಇದ್ದಾಗೆಲ್ಲ ಪ್ರಮಾತ್ಮಕ ಜ್ಞಾನ ಬರುತ್ತೆ ಅಂತ ಹೇಳಲ್ಲ. ಜ್ಞಾನ ಸಾಮಗ್ರಿ ಇದೆ, ಅಲ್ಲಿ ದೋಷ ಇದೆ ಅಂತ ಆಗ್ಬಿಟ್ರೆ ಭ್ರಮಾತ್ಮಕ ಜ್ಞಾನ ಬರುತ್ತೆ. ಈಗ ಶುದ್ಧಿರಹಿತವನ್ನು ನೋಡಿದಾಗ ಜ್ಞಾನ ಸಾಮಗ್ರಿ ಯಾವುದು? ಇಂದ್ರಿಯಕ್ಕೂ ವಸ್ತುಗೂ ಸನ್ನಿಕರ್ಷ ಆಯಿತು. ಆದರೆ ಅಲ್ಲಿ ಪ್ರಮಾತ್ಮಕ ಜ್ಞಾನವೇ ಬರಬೇಕು ಅಂತ ನಾವು ಹೇಳಲ್ಲ. ಎಲ್ಲಿ ಪ್ರಮಾತ್ಮಕ ಜ್ಞಾನ ಬಂದಿದೆಯೋ ಅಲ್ಲಿ ಜ್ಞಾನ ಸಾಮಗ್ರಿ ಕಾರಣ ಅಂತ ಹೇಳ್ತೀವಿ ಅಷ್ಟೇ ಹೊರತು ಜ್ಞಾನ ಸಾಮಗ್ರಿ ಇದ್ದಲ್ಲೆಲ್ಲ ಪ್ರಮಾತ್ಮಕ ಜ್ಞಾನ ಬರಬೇಕು ಅಂತ ಹೇಳಲ್ಲ. ಜ್ಞಾನ ಸಾಮಗ್ರಿ ಇರುತ್ತೆ, ಅಲ್ಲಿ ದೋಷ ಇದೆ ಅಂತಾದರೆ ವ್ಯತಿರಿಕ್ತವಾದಂಥ ದೋಷ ಇರೋದ್ರಿಂದ, ಜ್ಞಾನ ಸಾಮಗ್ರಿ ಭಿನ್ನವಾದಂತಹ ದೋಷ ಎಂತಕ್ಕಂಥದ್ದು ಇರೋದ್ರಿಂದ ಅಲ್ಲಿ ಭ್ರಮಾತ್ಮಕ ಜ್ಞಾನ ಬರುತ್ತೆ. ಆದ್ದರಿಂದ ಎಲ್ಲಿ ಭ್ರಮಾತ್ಮಕ ಜ್ಞಾನ ಎಂತಕ್ಕಂಥದ್ದು ಬಂದಿದೆಯೋ ಅಲ್ಲಿ ದೋಷ ಇರುತ್ತೆ. ನಾವೇನು ಹೇಳ್ತೇವೆ? ಜ್ಞಾನ ಸಾಮಗ್ರಿಯು ಭ್ರಮಾತ್ಮಕ ಜ್ಞಾನವನ್ನು ಕುರಿತು ಕಾರಣ ಹೇಳ್ತೇವೆ. ಜ್ಞಾನ ಸಾಮಗ್ರ್ಯಾಂ ಸತ್ಯೇವ ಪ್ರಮಾ ಭವೇ. ಜ್ಞಾನ ಸಾಮಗ್ರಿ ಇದೆ ಅಂತಂದರೆ ಯಥಾರ್ಥ ಜ್ಞಾನ ಎಂತಕ್ಕಂಥದ್ದು ಬರುತ್ತೆ. ಅದರಿಂದ ಜ್ಞಾನ ಸಾಮಗ್ರಿ ಇಲ್ಲ ಅಂತಾದರೆ ಯಥಾರ್ಥ ಜ್ಞಾನ ಬರೋದು. ತದಭಾವೇತು ನ ಭವೇತ್. ಜ್ಞಾನ ಸಾಮಗ್ರಿ ಇಲ್ಲ ಅಂತಂದರೆ ಯಥಾರ್ಥ ಜ್ಞಾನ ಬರೋದಿಲ್ಲ ಎಂಬುದಾಗಿ ಅನ್ವಯ ವ್ಯತಿರೇಕ ಸಾಚಾರವನ್ನು ನಾವು ಹೇಳ್ತೇವೆ. ಇತ್ಯೇವ ಅಲಂ ಮಮ. ಇಷ್ಟೇ ನಾವು ಹೇಳೋದು. ಏವಂಚ, ಆದ್ದರಿಂದ ಘಟ ದಂಡ ಇದ್ದಾಗ ಘಟ ಆಗಬೇಕು ಅಂತಿಲ್ಲ, ಆದರೆ ದಂಡ ಇದ್ರೇನೆ ಘಟ ಆಗುತ್ತೆ ಎಂಬುದಾಗಿ ಅನ್ವಯ ಸಹಚಾರ. ದಂಡ ಇಲ್ಲ ಅಂದರೆ ಘಟ ಆಗಲ್ಲ, ವ್ಯತಿರೇಕ ಸಹಚಾರ. ಈ ರೀತಿಯಲ್ಲಿ ಹೇಳೋದ್ರಿಂದ ಜ್ಞಾನ ಸಾಮಗ್ರಿಯು ಸತ್ಯಾಮೇವ ಇದ್ದಾಗಲೇ ಪ್ರಮಾತ್ಮಕ ಜ್ಞಾನವು ಭವೇತ್ ಉತ್ಪತ್ತಿಯಾಗುತ್ತದೆ. ತದಭಾವೇತು ಜ್ಞಾನ ಸಾಮಗ್ರಿ ಇಲ್ಲ ಅಂತಾದರೆ ಜ್ಞಾನ ಸಾಮಗ್ರಿ ಸಾಮಾನ್ಯ, ಜ್ಞಾನ ಉತ್ಪತ್ತಿ ಆಗಲಿಕ್ಕೆ ಸಾಮಾನ್ಯ ಕಾರಣಗಳು ಸಾಮಗ್ರಿ ಅಂತಕ್ಕಂಥ ಇಲ್ಲ ಅಂತಾದರೆ ನ ಭವೇತ್ ಪ್ರಮಾತ್ಮಕ ಜ್ಞಾನ ಬರುವುದಿಲ್ಲ. ಇತ್ಯೇವ ಇದೇ ರೀತಿಯಲ್ಲಿ ಮಮಾಪಿ ನಮಗೂ ಕೂಡ ಅಲಂ ಈ ಅನ್ವಯ ವ್ಯತಿರೇಕ ಇರ್ತಕ್ಕಂಥದ್ದು ಸಾಕು. ಏವಂಚ ದಂಡ ಇದ್ದಾಗ ಘಟ ಆಗಬೇಕು ಅಂತಿಲ್ಲ, ದಂಡ ಇದ್ರೇನೆ ಘಟ, ದಂಡ ಇಲ್ಲ ಅಂದರೆ ಘಟ ಇಲ್ಲ ಎಂಬುದಾಗಿ ನಾವು ಅನ್ವಯ ವ್ಯತಿರೇಕ ಸಾಚಾರವನ್ನು ನಿರೂಪಣೆ ಮಾಡಿದ್ದರಿಂದ ಜ್ಞಾನ ಸಾಮಗ್ರ್ಯ ಜ್ಞಾನ ಜನಕವಾದ ಕಾರಣ ಸಮುದಾಯ ಇದ್ದಾಗ ಸತ್ಯಾಮೇವ ಇದ್ದಾಗ ಮಾತ್ರ ಯಥಾರ್ಥ ಜ್ಞಾನ ಉತ್ಪತ್ತಿಯಾಗುತ್ತದೆ. ತದಭಾವೇತು ಜ್ಞಾನ ಉತ್ಪತ್ತಿಗೆ ಕಾರಣವಾಗಿರ್ತಕ್ಕಂಥ ಎಲ್ಲವೂ ಕೂಡ ಇಲ್ಲ ಅಂತಾದರೆ, ಅಂದರೆ ಜ್ಞಾನಕ್ಕೆ ಸಾಮಾನ್ಯ ಸಾಮಗ್ರಿ ಇಲ್ಲ ಅಂತಾದರೆ ನ ಭವೇತ್ ಪ್ರಮಾತ್ಮಕ ಜ್ಞಾನ ಆಗುವುದಿಲ್ಲ. ಇತ್ಯೇವ ಇದೇ ರೀತಿಯಲ್ಲಿಯೇ ಮಮಾಪಿ ನಮಗೂ ಕೂಡ ಅಲಂ ಅನ್ವಯ ಸಹಚಾರ ವ್ಯತಿರೇಕ ಸಹಚಾರ ಎಂತಕ್ಕಂಥದ್ದನ್ನು ಏತೇನ ಅನ್ಯದಪಿ ಸಿದ್ಧಮಿತ್ಯಾಹ. ಈ ರೀತಿಯಲ್ಲಿ ನಾವು ಹೇಳಿದ್ರಿಂದ ದಂಡ ಇದ್ರೆ ಘಟ ಅಂತಿಲ್ಲ, ದಂಡ ಇದ್ರೇನೆ ಘಟ, ದಂಡ ಇಲ್ಲ ಅಂದರೆ ಘಟ ಆಗಲ್ಲ ಎಂಬುದಾಗಿ ಹೇಳಿದ್ರಿಂದ ಏನಾಯಿತು? ತದಭಾವೇ ಅಂದರೆ ಏನಂತ?
ಜ್ಞಾನ ಸಾಮಗ್ರ್ಯ ಭಾವೆ, ಜ್ಞಾನಕ್ಕೆ ಕಾರಣವಾಗಿರ್ತಕ್ಕಂತಹ ಸಮುದಾಯಗಳು ಇಲ್ಲ ಅಂತಾದರೆ ಅವಾಗ ನಭವೇ ಏನು ಜ್ಞಾನ ಪ್ರಮಾತ್ಮಕ ಜ್ಞಾನ ಹುಟ್ಟೋದಿಲ್ಲ. ಪ್ರಮಾ ಇತ್ಯನುವರ್ತದೆ. ಹಿಂದಿನ ವಾಕ್ಯದಲ್ಲಿ ಪ್ರಮಾ ಇದೆ, ಅದನ್ನು ಮುಂದೆ ವಾಕ್ಯದಲ್ಲೂ ಕೂಡ ತದಭಾವೇತು ನಭವೇತ್ ಕಾ ಪ್ರಮಾಣ ಭವೇತ್ ಅಂತ ನಾನು ಮಮಾಪಿ ಅಂದರೆ ಏನರ್ಥ, ಮಮಾಪಿ ಮತೆ ಏವಮೇವ ಅನ್ವಯ ವ್ಯತಿರೇಕ ನಿರೂಪಣಂ ಅಲಂ ಇತಿ ಸಂಬಂಧ. ನಮ್ಮ ಮತದಲ್ಲಿಯೂ ಕೂಡ ಇದೇ ರೀತಿಯಲ್ಲಿ ಅನ್ವಯ ಸಹಚಾರ ವ್ಯತಿರೇಕ ಸಹಚಾರಗಳನ್ನು ನಿರೂಪಣೆ ಮಾಡುತ್ತೇವೆ. ಏನಂತ, ಜ್ಞಾನ ಸಾಮಗ್ರಿ ಸತ್ಯೇವ ಪ್ರಮ, ಜ್ಞಾನ ಸಾಮಗ್ರ್ಯ ಭಾವೆ ಪ್ರಮಾಭಾವ ಎಂಬುದಾಗಿ ಜ್ಞಾನ ಸಾಮಗ್ರಿಗೂ ಪರಮಾತ್ಮಕ ಜ್ಞಾನಕ್ಕೂ ನಾವು ಕಾರ್ಯಕಾರಣ ಭಾವವನ್ನು ಹೇಳ್ತೇವೆ. ತಸ್ಮಾತ್ ಭ್ರಮಸ್ಯ ಸಾಮಗ್ರ್ಯ ಪ್ರಮಾ ಸಾಮಗ್ರ್ಯ ವಿಪ್ರಮಾ ಸಾಮಾನ್ಯ ರೂಪಂ ಕುರ್ಯಾತ್ ಇತ್ಯಾಕ್ಷೇಪೋ ನಿರ್ನಿಬಂಧನಃ. ಈಗ ನೀವೇನು ಹೇಳಿದ್ರಿ, ಜ್ಞಾನ ಸಾಮಗ್ರಿಯು ಯಥಾರ್ಥ ಜ್ಞಾನವನ್ನು ಉಂಟು ಮಾಡುತ್ತೆ, ಪರಮಾತ್ಮಕ ಜ್ಞಾನವನ್ನು ಉಂಟು ಮಾಡುತ್ತೆ ಅಂತ ಹೇಳ್ತೀನಿ. ಹಾಗಾದರೆ ಎಲ್ಲಿ ಭ್ರಮ ಸಾಮಗ್ರಿ ಅಂತಕ್ಕಂಥದ್ದಿದೆ, ಭ್ರಮ ಉತ್ಪತ್ತಿಗೆ ಕಾರಣವಾಗಿರ್ತಕ್ಕಂಥದ್ದಿದೆ, ಅಲ್ಲಿ ಭ್ರಮ ಸಾಮಗ್ರಿ ಇರುತ್ತಲ್ಲ. ಭ್ರಮಾತ್ಮಕವಾದಂತಹ ಜ್ಞಾನ ಬರಲಿಕ್ಕೆ ಬೇಕಾದ ಕಾರಣ ಇದೆ, ಅಲ್ಲಿ ಭ್ರಮಾತ್ಮಕ ಜ್ಞಾನ ಬರಲಿಕ್ಕೆ ಬೇಕಾದಂಥದ್ದು ಇದೆ. ಹಾಗಾದರೆ ಭ್ರಮ ಬರಬಾರ್ದು, ಭ್ರಮಾತ್ಮಕ ಜ್ಞಾನವೇ ಬರಲಿ. ಎಲ್ಲಿ ಯಥಾರ್ಥ ಜ್ಞಾನ ಬರಲಿಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಇದೆಯೋ ಅದರ ಜೊತೆಯಲ್ಲಿ ಭ್ರಮ ಬರಲಿಕ್ಕೆ ಕಾರಣವಾದದ್ದು ಇದೆ. ಅಲ್ಲಿ ಭ್ರಮ ಬರಲಿಕ್ಕೆ ಕಾರಣ ಇದೆಯೋ ಇಲ್ವೋ? ಇದೆ. ಈಗ ನೋಡಿ, ಶುಕ್ತಿ ರಜತ ಜ್ಞಾನ ಬರ್ತಾ, ಇದಂ ರಹಿತ ಜ್ಞಾನ ಬರುತ್ತೆ. ಇದಂ ರಹಿತಂ ಇರ್ತಕ್ಕಂತಹ ಜ್ಞಾನ ಬರುತ್ತೆ ಅಂತಾದರೆ ಹೇಗೆ ಬಂತು? ಇಯಂ ಶುಕ್ತಿ ಜ್ಞಾನ ಬಂತು, ಇದೇ ಬಂತು. ಇಯಂ ಶುಕ್ತಿ ಜ್ಞಾನ ಬಂತು, ಹೇಗೆ ಬಂತು? ಚಕ್ಷುಸ್ಸಿಗೂ ಶುಕ್ತಿಗೂ ಸನ್ನಿಕರ್ಷ ಆಯಿತು. ಇದಂ ಪುಸ್ತಕಂ ಜ್ಞಾನ ಬಂತು, ಕಣ್ಣಿಗೂ ಪುಸ್ತಕಕ್ಕೂ ಸನ್ನಿಕರ್ಷ, ಪುಸ್ತಕ ಜ್ಞಾನ ಬಂತು. ಹಾಗಾದರೆ ಯಥಾರ್ಥ ಜ್ಞಾನ ಬರಲಿಕ್ಕೆ, ಪರಮಾತ್ಮಕ ಜ್ಞಾನ ಬರಲಿಕ್ಕೆ ಸಾಮಗ್ರಿ ಯಾವುದು? ಇಂದ್ರಿಯಕ್ಕೂ ವಿಷಯಕ್ಕೂ ಆಗತಕ್ಕಂಥ ಸನ್ನಿಕರ್ಷ. ಹಾಗಾದರೆ ಶುಕ್ತಿಗೂ ಇಂದ್ರಿಯಕ್ಕೂ ಸನ್ನಿಕರ್ಷ ಆಯಿತು ತಾನೆ? ಇದೇನಿದು? ಯಥಾರ್ಥ ಜ್ಞಾನ ಸಾಮಗ್ರಿ. ಹಾಗಾದರೆ ಯಥಾರ್ಥ ಜ್ಞಾನ ಸಾಮಗ್ರಿ ಇದೆ, ಆದ್ದರಿಂದ ಇದಂ ರಹಿತ ಭ್ರಮ ಬರಬಾರ್ದು. ಯಥಾರ್ಥ ಜ್ಞಾನ ಸಾಮಗ್ರಿ ಇದೆಯಲ್ಲ, ಹಾಗಾದರೆ ಶುಕ್ತಿಗೂ ಮತ್ತು ಚಕ್ಷುಸಿಗೂ ಸನ್ನಿಕರ್ಷ ಆಗಿ ಏನು ಜ್ಞಾನ ಬರುತ್ತೆ? ಇದಂ ರಹಿತ ಜ್ಞಾನ ಬಂತು, ಭ್ರಮಾತ್ಮಕ ಜ್ಞಾನ ಬಂತು. ಹಾಗಾದರೆ ಭ್ರಮಾತ್ಮಕ ಜ್ಞಾನ ಬರಬಾರ್ದು. ಯಾಕೆ? ಪ್ರಮಾ ಸಾಮಗ್ರಿ ಇದೆಯಲ್ಲ. ಪ್ರಮಾ ಸಾಮಗ್ರಿ ಯಾವುದು? ಇಂದ್ರಿಯಕ್ಕೂ ಶುಕ್ತಿಗೂ ಆಗಿರ್ತಕ್ಕಂಥ ಸನ್ನಿಕರ್ಷ. ಆದ್ದರಿಂದಾಗಿ ಪ್ರಮಾ ಸಾಮಗ್ರಿ ಇರೋದರಿಂದ ಪರಮಾತ್ಮಕ ಜ್ಞಾನ ಬರಲಿ, ಇದಂ ರಹಿತ ಅಂತ ಭ್ರಮಾತ್ಮಕ ಜ್ಞಾನ ಹೇಗೆ ಬಂತು ಅಂತ ಕೇಳ್ತಾರೆ. ಅದಕ್ಕೆ ನಾವು ಹೇಳ್ತೇವೆ, ಅಲ್ಲಿ ಪ್ರಮಾತ್ಮಕವಾದಂತಹ ಜ್ಞಾನ ಬರಲಿಕ್ಕೆ ಸಾಮಗ್ರಿ ಇದೆ, ಆದರೆ ಅತಿರಿಕ್ತವಾದಂತಹ ದೋಷವೂ ಇದೆ. ಆದ್ದರಿಂದ ಅಲ್ಲೇನಾಗುತ್ತೆ, ಪ್ರಮಾ ಸಾಮಗ್ರಿ ಇದ್ದರೂ ಕೂಡ ವ್ಯತಿರಿಕ್ತವಾದಂಥ ಭಿನ್ನವಾದಂತಹ ದೋಷ ಇರೋದರಿಂದ ಈ ಪ್ರಮಾತ್ಮಕ ಜ್ಞಾನವನ್ನು ತಡೆದು ಅದು ಭ್ರಮಾತ್ಮಕ ಜ್ಞಾನವನ್ನು ಮಾಡುತ್ತೆ. ಹಾಗಾದರೆ ಅಲ್ಲಿ ಕೂಡ ಈ ಸಾಮಗ್ರಿ ಇದ್ದೇ ಇದೆ. ಈ ಸಾಮಗ್ರಿ ಇದ್ರೆ ಯಾಕೆ ಬರಲಿಲ್ಲ ಅಂದರೆ ಅಧಿಕವಾದದ್ದು ಇನ್ನೊಂದು ಕಾರಣವಾಗಿ ದೋಷ ಇದೆ. ದೋಷ ಇರೋದರಿಂದಾಗಿ ಆ ದೋಷ ಇರ್ತಕ್ಕಂಥದ್ದು ಏನು ಮಾಡುತ್ತೆ, ಯಥಾರ್ಥ ಜ್ಞಾನವನ್ನು ಬಾರದ ಹಾಗೆ ಮಾಡುತ್ತೆ. ಅದನ್ನು ಮುಂದೆ ವಿವರಣೆ ಮಾಡ್ತಾರೆ. ತಸ್ಮಾತ್, ಆದ್ದರಿಂದ ಭ್ರಮ ಇರೋ ಸ್ಥಳದಲ್ಲೆಲ್ಲ ಯಥಾರ್ಥ ಜ್ಞಾನ ಸಾಮಗ್ರಿ ಇರುತ್ತೆ, ಇದ್ದೇ ಇದ್ದೇ ಇರುತ್ತೆ. ಜ್ಞಾನ ಸಾಮಾನ್ಯ ಅದನ್ನೇ ಹೇಳ್ತಾರೆ, ಜ್ಞಾನ ಬರಲಿಕ್ಕೆ ಏನೇನು ಸಾಮಾನ್ಯವಾದ ಕಾರಣ ಇದೆಯೋ ಅದೇನೇ ಪ್ರಮಾ ಸಾಮಗ್ರಿ ಅಷ್ಟೇ ಹೇಳುತ್ತೆ. ಜ್ಞಾನ ಸಾಮಗ್ರಿ ಇದ್ದಲ್ಲೆಲ್ಲ ಪರಮಾತ್ಮಕ ಜ್ಞಾನ ಬರಬೇಕು ಅಂತ ಹೇಳಲ್ಲ. ಜ್ಞಾನ ಸಾಮಗ್ರಿ ಇದ್ದಲ್ಲೆಲ್ಲ ಪರಮಾತ್ಮಕ ಜ್ಞಾನ ಬರಬೇಕು ಅಂತ ನಾವು ಹೇಳಲ್ಲ. ಪರಮಾತ್ಮಕ ಜ್ಞಾನ ಬರಲಿಕ್ಕೆ ಜ್ಞಾನ ಸಾಮಗ್ರಿ ಸಾಕು ಹೇಳೋ ಕ್ರಮ ವ್ಯತ್ಯಾಸ ಇದೆ. ಜ್ಞಾನ ಸಾಮಗ್ರಿ ಇದ್ದಲ್ಲೆಲ್ಲ ಪರಮಾತ್ಮಕ ಜ್ಞಾನ ಬರಬೇಕು ಅಂತ ಹೇಳಲ್ಲ. ಪರಮಾತ್ಮಕ ಜ್ಞಾನ ಬರಲಿಕ್ಕೆ ಜ್ಞಾನ ಸಾಮಗ್ರಿ ಸಾಕು. ಅದಿಲ್ಲ, ಹೇಳೋ ಕ್ರಮ ವ್ಯತ್ಯಾಸ ಇದೆ. ಜ್ಞಾನ ಪರಮಾತ್ಮಕ ಜ್ಞಾನ ಬರಲಿಕ್ಕೆ ಜ್ಞಾನ ಸಾಮಗ್ರಿ ಸಾಕು.
ಜ್ಞಾನ ಸಾಮಗ್ರಿ ಇದ್ದಲ್ಲೆಲ್ಲ ಪರಮಾತ್ಮ ಜ್ಞಾನ ಬರುತ್ತೆ ಅಂತ ಹೇಳಲ್ಲ. ಹೇಗೆ ದಂಡ ಇದ್ದಲ್ಲೆಲ್ಲ ಘಟ ಆಗುತ್ತೆ ಅಂತ ಹೇಳಲ್ಲ. ದಂಡ ಇದ್ರೇನೆ ಘಟ ಆಗುತ್ತೆ. ಎಲ್ಲೆಲ್ಲಿ ಘಟ ಜ್ಞಾನ ಸಾಮಗ್ರಿ ಇದ್ರೇನೆ ಪರಮಾತ್ಮಕ ಜ್ಞಾನ ಬರುತ್ತೆ ಅಷ್ಟೇ. ಜ್ಞಾನ ಸಾಮಗ್ರಿ ಯಾವುದು ಅದೇ. ಆದರೆ ಜ್ಞಾನ ಸಾಮಗ್ರಿ ಇದ್ದಲ್ಲೆಲ್ಲ ಪರಮಾತ್ಮ ಜ್ಞಾನ ಬರುತ್ತೆ ಅಂತ ಹೇಳಲ್ಲ. ಘಟ ಇದ್ದಲ್ಲೆಲ್ಲ ದಂಡ ಇದ್ದಲ್ಲೆಲ್ಲ ಘಟ ಆಗುತ್ತೆ ಅಂತ ಹೇಳಲ್ಲ. ಘಟ ಇರೋದೆಲ್ಲ ದಂಡ ಇರ್ತದೆ ಆಗುತ್ತೆ. ಅಂದರೆ ಪರಮಾತ್ಮ ಜ್ಞಾನ ಬಂದಿದೆ ಅಂದರೆ ಜ್ಞಾನ ಸಾಮಗ್ರಿ ಇದ್ದೇ ಇದೆ. ಅಂದರೆ ಜ್ಞಾನ ಸಾಮಗ್ರಿಯೇ ಪರಮಾತ್ಮಕ ಜ್ಞಾನಕ್ಕೆ ಕಾರಣ ಆಗುತ್ತೆ. ಜ್ಞಾನ ಸಾಮಗ್ರಿಯೇ ಪರಮಾತ್ಮ ಜ್ಞಾನಕ್ಕೆ ಕಾರಣ. ಅದಕ್ಕಿಂತ ಭಿನ್ನವಾದದ್ದಲ್ಲ ಅಂತ ಅರ್ಥ. ಗುಣ ಆಗಲಿ ದೋಷಾಭಾವ ಆಗಲಿ ಅಲ್ಲ. ತಸ್ಮಾತ್ ಆದ್ದರಿಂದ ಭ್ರಮಸ್ಯ ಸಾಮಗ್ರಿಯ ಭ್ರಮದ ಸಾಮಗ್ರಿ ಇರ್ತಕ್ಕಂಥ ಕಡೆಯಲ್ಲಿ ಭ್ರಮಾ ಸಾಮಗ್ರಿಯೂ ಕೂಡ ಸಾಮಾನ್ಯ ರೂಪ ಸಮಾನವಾಗಿರ್ತಕ್ಕಂತಹ ಪ್ರಮಾ ಅಂದರೆ ಪ್ರಮಾರೂಪವಾದ ಜ್ಞಾನವನ್ನೇ ಉಂಟು ಮಾಡಲಿ ಇತಿ ಎಂಬತಕ್ಕಂತಹ ಆಕ್ಷೇಪವು ನಿರ್ನಿಬಂಧನ. ಅದಕ್ಕೆ ನಿಮಿತ್ತ ಎಂಬತಕ್ಕಂಥದ್ದು ಇಲ್ಲ. ಯಾಕೆ ಜ್ಞಾನ ಸಾಮಗ್ರಿ ಇದ್ದಲ್ಲೆಲ್ಲ ಪರಮಾತ್ಮಕ್ಕೆ ಜ್ಞಾನ ಬರಬೇಕು ಅಂತ ನಾವು ಹೇಳೋದಿಲ್ಲ. ಆದ್ದರಿಂದಾಗಿ ಇಲ್ಲಿ ಪ್ರಮಾಯ ಸಾಮಗ್ರಿ ಇದೆ ಅಂತಾದರೆ ಪ್ರಮಾ ಉತ್ಪತ್ತಿ ಆಗಬೇಕು ಅಂತ ಇಲ್ಲ. ತಸ್ಮಾತ್ ಆದ್ದರಿಂದ ಭ್ರಮಸ್ಯ ಸಾಮಗ್ರಿಯ ಭ್ರಮ ಸಾಮಗ್ರಿ ಪರಮಾತ್ಮಕ ಜ್ಞಾನ ಹುಟ್ಟಲಿಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಇರಬೇಕಾದರೆ ಪ್ರಮಾ ಸಾಮಗ್ರಿ ಪರಮಾತ್ಮಕವಾದ ಜ್ಞಾನವನ್ನು ಹುಡುಕ್ತಕ್ಕಂತಹ ಆ ಕಾರಣ ಸಮುದಾಯ ಅಂತಕ್ಕಂಥದ್ದು ಸಾಮಾನ್ಯ ರೂಪಾಂ ಪರಮಾತ್ಮಕವಾದಂತಹ ಜ್ಞಾನವನ್ನೇ ಉಂಟು ಮಾಡಲಿ ಇತಿ ಈ ರೀತಿಯಾದ ಆಕ್ಷೇಪವು ನಿರ್ನಿಬಂಧನ ನಿಮಿತ್ತರಹಿತವಾಗಿದೆ. ಇದಕ್ಕೆ ನಿಮಿತ್ತ ಇಲ್ಲ. ಯಸ್ಮಾತ್ ಜ್ಞಾನ ಸಾಮಗ್ರ್ಯಾಂ ಸತ್ಯಮೇವ ಜ್ಞಾನ ಸಾಮಗ್ರಿ ಇದ್ರೇನೆ ನೋಡಿ ವಾಕ್ಯ ಇದೆ. ಜ್ಞಾನ ಸಾಮಗ್ರಿ ಇದ್ರೇನೆ ಪರಮಾತ್ಮಕ ಜ್ಞಾನ ಬರುತ್ತೆ. ತದಭಾವೇ ಜ್ಞಾನ ಸಾಮಗ್ರಿ ಇಲ್ಲ ಅಂತಾದರೆ ಪ್ರಮಾ ಇಲ್ಲ. ಇತಿ ಅನ್ವಯ ವ್ಯತಿರೇಕ ನಿರೂಪಣೆ. ಈ ರೀತಿಯಲ್ಲಿ ನಾವು ಅನ್ವಯ ವ್ಯತಿರೇಕವನ್ನು ಹೇಳ್ತೇವೆ. ತಸ್ಮಾತ್ ಆದ್ದರಿಂದ ಭ್ರಮಸ್ಸ ಸಾಮಗ್ರ್ಯ ಅಂದರೆ ಜ್ಞಾನ ಸಾಮಾನ್ಯ ಸಾಮಗ್ರಿ ರೂಪ ಪ್ರಮಾ ಸಾಮಗ್ರ್ಯಪಿ ಭ್ರಮ ಸಾಮಗ್ರಿ ಇದೆ. ಪರಮಾತ್ಮಕ ಜ್ಞಾನ ಬರಲಿಕ್ಕೆ ಕಾರಣವಾದ ದೋಷ ಇದೆ ಅಥವಾ ದುಷ್ಟೇಂದ್ರಿಯ ಸನ್ನಿಕರ್ಷ ಇದೆ ಅಂತಾದರೂ ಕೂಡ ಜ್ಞಾನ ಸಾಮಾನ್ಯ ಸಾಮಗ್ರಿ ರೂಪ ಪ್ರಮಾ ಸಾಮಗ್ರಿಯಪಿ ಪರಮಾತ್ಮಕವಾಗಿರ್ತಕ್ಕಂತಹ ಜ್ಞಾನವನ್ನು ಹುಟ್ಟಿಸ್ಲಿಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಜ್ಞಾನವನ್ನು ಹುಟ್ಟಿಸ್ಲಿಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಯಾವುದೋ ಅದೇನೆ ಅಂಥದ್ದು ಇದ್ರೂ ಕೂಡ ಸಾಮಾನ್ಯ ರೂಪಾಂ ಪರಮಾತ್ಮಕವಾದ ಜ್ಞಾನ ಇದೆಯಲ್ಲ ಅದನ್ನು ಹುಟ್ಟಿಸ್ಲಿ ಇತಿ ಆಕ್ಷೇಪ. ಈ ರೀತಿಯಲ್ಲಿ ನೀವು ಆಕ್ಷೇಪ ಮಾಡ್ತೀರಾ. ನಿರ್ನಿಬಂಧನ ನಿಮಿತ್ತ ಇಲ್ಲ. ಅದಕ್ಕೆ ತಸ್ಮಿನ್ ಸತಿ ತದ್ ಇದೆ ಅನ್ವಯಸ್ಯ ಅನಿರೂಪಣ. ಜ್ಞಾನ ಸಾಮಗ್ರಿ ಇದ್ದಾಗ ಭ್ರಮ ಇರಬೇಕು ಎಂಬುದಾಗಿ ನಾವು ಹೇಳಿಲ್ಲ. ನೀವೇನು ಹೇಳ್ತಾ ಇದ್ದೀರಾ? ಭ್ರಮ ಸಾಮಗ್ರಿ ಇದ್ದಾಗ ಜ್ಞಾನ ಸಾಮಗ್ರಿ ಇದೆ. ಜ್ಞಾನ ಸಾಮಗ್ರಿ ಇದ್ದಾಗ ಭ್ರಮ ಬರಬೇಕು. ತಸ್ಮಿನ್ ಸತಿ ತತ್ ಜ್ಞಾನ ಸಾಮಗ್ರಿ ಇದ್ದಾಗ ಭ್ರಮ ನಾವು ಹೇಳಿದೀವ? ಇಲ್ಲ. ಜ್ಞಾನ ಸಾಮಗ್ರಿ ಇದೆ ಅಂತಾದರೆ ಪರಮಾತ್ಮಕವಾಗಿರ್ತಕ್ಕಂತಹ ಜ್ಞಾನ ಬರುತ್ತೆ ಅಂತ ಹೇಳ್ತೇವೆ ಹೊರತು ಎಲ್ಲೆಲ್ಲಿ ಜ್ಞಾನ ಸಾಮಗ್ರಿ ಇದೆಯೋ ಅಲ್ಲೆಲ್ಲ ಪರಮಾತ್ಮಕ ಜ್ಞಾನವೇ ಬರಬೇಕು ಅಂತ ನಾವು ಹೇಳಿಲ್ಲ. ಜ್ಞಾನ ಸಾಮಗ್ರಿ ಇದ್ದಾಗ ಮಾತ್ರ ಪರಮಾತ್ಮಕ ಜ್ಞಾನ ಬರುತ್ತೆ ಅಂತ ಹೇಳಿರೋದು. ಬೇರೆ ಬೇಕಾಗಿಲ್ಲ. ಈ ಏವ ಶಬ್ದ ಇದೆಯಲ್ಲ ಅದಕ್ಕೆ ಅಯೋಗ ವ್ಯವಚ್ಛೇದ ಅನ್ಯಯೋಗ ವ್ಯವಚ್ಛೇದ ಅಂತ ಅರ್ಥ ಇದೆ. ಇಲ್ಲಿ ಅನ್ಯಯೋಗ ವ್ಯವಚ್ಛೇದ ಎಂತಕ್ಕಂಥದ್ದು ಕಾರಣವಾಗಿದೆ. ಜ್ಞಾನ ಸಾಮಗ್ರಿಯನ್ನು ಬಿಟ್ಟು ಬೇರೆ ಗುಣ ದೋಷ ಯಾವುದೂ ಕೂಡ ಪರಮಾತ್ಮಕ ಜ್ಞಾನಕ್ಕೆ ಕಾರಣ ಆಗಿಲ್ಲ. ತಸ್ಮಿನ್ ಸತಿ ತತ ಇತಿ ಅನ್ವಯಸ್ಯ ಅನಿರೂಪಣ. ಅದಿದ್ದಾಗ ಅದಿರಬೇಕು ಎಂಬತಕ್ಕಂಥದ್ದನ್ನು ನಿರೂಪಣೆ ಮಾಡಿಲ್ಲ. ಸಕೃದ್ಭಾವೇನ ಪೃಚ್ಛಂತಂ ಪ್ರತಿಬಂಧಿಕಾ ಏಕಾ ಫಲಬಲಾತ್ ತತ್ರ ಆಪರೇತ್ಯುತ್ತರಂ ವದೇತ್. ಯಾರಾದರೂ ಯಾಕೆ ಹೀಗೆ ಅಂತ ವಾಸ್ತವಾಂಶವನ್ನು ತಿಳ್ಕೊಳ್ಬೇಕು ಎಂಬುದಾಗಿ ಪ್ರಶ್ನೆ ಮಾಡಿದ್ದಾರೆ ಅಂತಂದರೆ ಅವರಿಗೇನು ಉತ್ತರ ಅಂತಂದರೆ ಅದನ್ನು ಹೇಳ್ತಾ ಇದ್ದಾರೆ. ಜ್ಞಾನ ಸಾಮಗ್ರಿ ಅಂತಕ್ಕಂಥದ್ದು ಅದು ಇದೆ.
ಜ್ಞಾನ ಬರಲಿಕ್ಕೆ ಬೇಕಾಗಿರ್ತಕ್ಕಂತಹ ಸಾಮಾನ್ಯವಾಗಿರ್ತಕ್ಕಂಥ ಕಾರಣಗಳು. ವಸ್ತುವಿಗೂ ಇಂದ್ರಿಯಕ್ಕೂ ಆಗತಕ್ಕಂತಹ ಸನ್ನಿಕರ್ಷ ಎಂಬತಕ್ಕಂಥ. ಆದ್ದರಿಂದ ಅದು ಬ್ರಹ್ಮಸ್ಥಳದಲ್ಲಿ ಯಾಕೆ ಭ್ರಮಾತ್ಮಕ ಜ್ಞಾನವನ್ನು ಉಂಟು ಮಾಡಲ್ಲ? ಭ್ರಮ ಸಾಮಗ್ರಿ ಇದ್ದಾಗ ಯಾಕೆ ಜ್ಞಾನ ಸಾಮಾನ್ಯ ಸಾಮಗ್ರಿ ಇದೆ, ಭ್ರಮಾತ್ಮಕ ಜ್ಞಾನ ಉಂಟು ಮಾಡಲ್ಲ ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಹೇಳ್ತಾರೆ, ಹೇಳ್ತೇವೆ ಜ್ಞಾನ ಸಾಮಾನ್ಯ ಸಾಮಗ್ರಿ ಇದೆ, ಆದರೂ ಕೂಡ ದೋಷ ಎಂತಕ್ಕಂಥದ್ದು ಪ್ರತಿಬಂಧಕ. ದೋಷ ಎಂತಕ್ಕಂಥದ್ದು ಪ್ರತಿಬಂಧಕವಾಗಿದೆ. ಆದ್ದರಿಂದಾಗಿ ಅಲ್ಲಿ ಪ್ರತಿಬಂಧಕವಾಗಿರೋದ್ರಿಂದಾಗಿ ಸಾಮಗ್ರಿ ಇದ್ದರೂ ಕೂಡ ಕಾರ್ಯ ಆಗೋದು. ಈಗ ಬೆಂಕಿ ಇದೆಯಲ್ಲ, ಬೆಂಕಿ ಏನು ಮಾಡಬೇಕು? ಸುಡಬೇಕು. ಬೆಂಕಿ ಇದ್ದರೆ ಸುಡಬೇಕು. ಆದರೆ ಒಂದು ಮಣಿ ಇದೆ, ಇಂದ್ರನಿಲ ಮಣಿ ಅಂತ. ಆ ಮಣಿಯನ್ನು ಬೆಂಕಿ ಹತ್ರ ಇಟ್ಟರೆ ನೀವು ಬೆಂಕಿ ಕೈ ಇಟ್ಕೋಬಹುದು. ಹಾಗಾದ್ರೆ ಬೆಂಕಿಯ ಕಾರ್ಯ ಏನು? ಸುಡೋದು. ಪ್ರತಿಬಂಧಕ ಇದ್ದಾಗ ಸುಡಲ್ಲ. ಹಾಗೆ ಜ್ಞಾನ ಸಾಮಾನ್ಯ ಸಾಮಗ್ರಿ, ಅದರ ಕಾರ್ಯ ಯಾವುದು? ಪರಮಾತ್ಮಕ ಜ್ಞಾನ ಕುಡಿಸೋದು. ಅಂದರೆ ಜ್ಞಾನ ಸಾಮಾನ್ಯ ಸಾಮಗ್ರಿ ಪರಮಾತ್ಮಕ ಜ್ಞಾನ ಬರಬೇಕು. ಆದರೆ ಜ್ಞಾನ ಸಾಮಾನ್ಯ ಸಾಮಗ್ರಿ ಇದೆ, ದೋಷ ಇದೆ, ಅದು ಪ್ರತಿಬಂಧಕ. ಆದ್ದರಿಂದ ಅಲ್ಲಿ ಪರಮಾತ್ಮಕ ಜ್ಞಾನ ಬರೋದಿಲ್ಲ. ಅಸ್ತ್ರದಲ್ಲಿ ಹೇಳಿದ್ದೆಲ್ಲ ಇದೆ. ಗೊತ್ತಿಲ್ಲ, ವಿಜಯನಗರ ಸಾಮ್ರಾಜ್ಯದಲ್ಲಿ ಇದ್ದಿರ್ಬೋದು. ವಿಜಯನಗರ ಸಾಮ್ರಾಜ್ಯದಲ್ಲಿ ಇದ್ದಿರ್ಬೋದು. ಮಣಿ ಇರ್ಬೋದು ಎಲ್ಲಾದರೂ. ಅದನ್ನು ಪ್ರಯೋಗ ಮಾಡಿ ನೋಡಬೇಕು. ಅದನ್ನ ಬೆಂಕಿ ಹತ್ರ ತಂದು ಯಾರಾದರೂ ಪ್ರಯೋಗ ಮಾಡಬೇಕು. ಇಲ್ಲ ಅದಕ್ಕೆ ಗಾಡ್ರೇಜಲ್ಲಿ ಇಟ್ಟಿರ್ತಾರೆ, ಅಲ್ಲಿ ಯಾರು ಪರೀಕ್ಷೆ ಮಾಡ್ಲಿಕ್ಕೆ ನೋಡಲ್ಲ. ಮಾಡಿದ್ರೆ ಆಗುತ್ತೆ. ಪ್ರತಿಬಂಧಕ ಅದು ಪ್ರತಿಬಂಧಕ ಅಗ್ನಿಗೆ, ಅದು ಇದರಲ್ಲಿ ಬಂದು ಪ್ರತಿಬಂಧಕ ಅಗ್ನಿಗೆ. ಆಯ್ತಾ? ದೋಷ ಇರುವಾಗ ಭ್ರಮೆ ಉಂಟಾಗೋದಿಲ್ಲ. ದೋಷ ಇದ್ದಾಗ ಪರಮಾತ್ಮಕ ಜ್ಞಾನ ಎಂತಕ್ಕಂಥದ್ದು ಬರೋದಿಲ್ಲ. ಅದರಿಂದ ದೋಷಕ್ಕೆ ನಾವು ಪ್ರತಿಬಂಧಕತ್ವವನ್ನು ಹೇಳ್ತೇವೆ. ಅಂದರೆ ಪ್ರಮಾ ಸಾಮಗ್ರಿ ಇದೆ, ಭ್ರಮೆ ಉಂಟಾಗಬೇಕು ಅಂತಂದರೆ ಅಲ್ಲಿ ಪ್ರಮಾ ಸಾಮಗ್ರಿಯೇ ಭ್ರಮೆಗೆ ಕಾರಣ. ಆದರೆ ಅದರ ಜೊತೆಯಲ್ಲಿ ದೋಷ ಎಂತಕ್ಕಂಥದ್ದು ಕೂಡ ಅತಿರಿಕ್ತವಾಗಿ ಕಾರಣವಾಗಿ ಇರುತ್ತೆ. ಅಂದರೆ ಅದು ಪ್ರತಿಬಂಧಕ. ಆದ್ದರಿಂದ ಪರಮಾತ್ಮಕ ಜ್ಞಾನವನ್ನು ಉಂಟು ಮಾಡುವುದಿಲ್ಲ. ಸನ್ನಿಕರ್ಷ ಬಂದು ದೋಷ ಇಲ್ಲ ಒಳಗ. ಸನ್ನಿಕರ್ಷ ಬಂದು ಇರುತ್ತೆ. ಸನ್ನಿಲಿ ದೋಷ ಇದ್ದರೆ ಸನ್ನಿಕರ್ಷ ಆಗೋದಿಲ್ಲ. ಅಂದರೆ ಸನ್ನಿಕರ್ಷ ಅಂತ ಹೇಳ್ತೀವಿ ಅದನ್ನು. ಸನ್ನಿಕರ್ಷ ಇರುತ್ತೆ. ಆದರೆ ಸನ್ನಿಕರ್ಷ ಬಂದು ಅದು ಭ್ರಮ. ಅದು ಭ್ರಮ ಅಲ್ಲ. ಸನ್ನಿಕರ್ಷ ಭ್ರಮ ಅಲ್ಲ. ಸನ್ನಿಕರ್ಷದಿಂದ ಬರತಕ್ಕಂತಹ ಜ್ಞಾನ, ದೋಷಯುಕ್ತವಾದ ಸನ್ನಿಕರ್ಷದಿಂದ ಬರತಕ್ಕಂತಹ ಜ್ಞಾನ ಭ್ರಮೆ. ಸನ್ನಿಕರ್ಷ ಭ್ರಮೆ ಅಲ್ಲ. ಸನ್ನಿಕರ್ಷ ಹಾಗೇ ಇದೆ. ಈಗ ಅನೇಕ ದೋಷವನ್ನು ಹೇಳಿದ್ದಾರೆ. ದೂರದಲ್ಲಿರ್ತಕ್ಕಂಥ ಅದೊಂದು ದೋಷ. ಅದು ಕಣ್ಣು ದೋಷ ಅಂತ ಎಲ್ಲ ಮಾಡಲ್ಲ. ದೂರ ವಸ್ತುವಿನಲ್ಲಿರ್ತಕ್ಕಂಥ ದೋಷ. ವಸ್ತುವಿನ ದೋಷ, ಇಂದ್ರಿಯದಲ್ಲಿರುವ ದೋಷ ಬೇರೆ, ವಸ್ತುವಿನಲ್ಲಿರ್ತಕ್ಕಂಥ ದೋಷ ಬೇರೆ. ಆದ್ದರಿಂದ ವಸ್ತುವಿನಲ್ಲಿ ದೋಷ ಇದ್ರೂ ಕೂಡ ಸನ್ನಿಕರ್ಷ ಆಗುತ್ತೆ, ಆದರೆ ಜ್ಞಾನ ಬರಲ್ಲ. ಇದನ್ನ ಕಣ್ಣ ಹತ್ರ ಇಟ್ಕೊಳ್ರಿ. ಇದನ್ನ ಕಣ್ಣಿಗೆ ಸನ್ನಿಕರ್ಷ ಆಗಬೇಕಲ್ಲ, ಇಟ್ಕೊಳ್ಳಿ. ಏನು ಅಂತ ಹೇಳಿ ಬರುತ್ತಾ? ಸನ್ನಿಕರ್ಷ ಆಗಿದೆ. ಇದು ಅತಿ ಸಾಮೀಪ್ಯ, ಅದು ಕೂಡ ದೋಷ. ಎಲ್ಲಿದ್ದರೂ ವಸ್ತುವಿನಲ್ಲಿರೋ ವಸ್ತು ಅತಿ ಸಮೀಪ ಆದರೂ ಯಥಾರ್ಥ ಜ್ಞಾನ ಬರಲ್ಲ. ವಸ್ತು ದೂರದಲ್ಲಿದೆ ಅಂತಾದರೆ ಅದು ವಸ್ತುವಿನಲ್ಲಿರ್ತಕ್ಕಂಥ ದೋಷ. ದೂರ ಆದರೆ ಸನ್ನಿಕರ್ಷ ಆಗುತ್ತೆ. ಸನ್ನಿಕರ್ಷ ಆಗುತ್ತೆ, ಆಗೋದಿಲ್ಲ. ಅನೋರಣೀಯ ಕಣ್ಣು ರಶ್ಮಿ ರೂಪದಿಂದ ಸನ್ನಿಕರ್ಷ ಆಗೋದು. ರಶ್ಮಿ ಭಾಳ ಸಮೀಪ ಇದ್ದರೆ ಕಾಣಿಸೋದಿಲ್ಲ. ಕಣ್ಣಿಂದ ರಶ್ಮಿ ಯಾವಾಗಲೂ ಬರುತ್ತಾ ಇಲ್ವೋ? ಮತ್ತೆ ಅದು ಸನ್ನಿಕರ್ಷ ಯಾಕಾಗಲ್ಲ? ಇಲ್ಲಿದ್ದಾಗ ಸನ್ನಿಕರ್ಷ ಆಗುತ್ತೆ ಅಂದ್ರೆ ಇಲ್ಲಿದ್ದ ಸನ್ನಿಕರ್ಷ ಯಾಕಾಗಲ್ಲ? ಕಣ್ಣಿನಿಂದ ರಶ್ಮಿ ಯಾವಾಗಲೂ ಬರ್ತಾನೆ ಇರುತ್ತೆ. ಆದ್ರಿಂದ ರಶ್ಮಿ ದ್ವಾರ ಸನ್ನಿಕರ್ಷ ಆಗೋದು. ಇಂದ ಕಣ್ಣು ತೆಕ್ಕೊಂಡಿದ್ದೀರಾ, ಕಣ್ಣು ಮುಚ್ಚಿದ್ರಿ ಇಲ್ಲ ಅಷ್ಟೇ. ಕಣ್ಣು ತೆಗೆದಿದ್ದೀರಾ, ಕಣ್ಣು ತೆಗೆದಾಗ ಹತ್ತಿರ ತೊಗೊಂಡೋಗಿದ್ದೀರಾ ಅಂತಂದ್ರೆ ಸನ್ನಿಕರ್ಷ ಆಗುತ್ತೆ. ಸನ್ನಿಕರ್ಷ ಇಲ್ಲ ಅಂತಲ್ಲ, ಸನ್ನಿಕರ್ಷ ಆಗೇ ಸನ್ನಿಕರ್ಷ ಆಜಾಬಲ್ ನಮಗೆ ತೋರೋದಿಲ್ಲ, ಜ್ಞಾನ ಬರೋದಿಲ್ಲ. ಇಲ್ಲ ಸರ್, ಎಲ್ಲಿಯೂ ಸನ್ನಿಕರ್ಷ ಆಗಿದೆ, ಸನ್ನಿಕರ್ಷ ಆಗಿದೆ ಅಂತ ನಿಮಗೆ ಜ್ಞಾನ ಬಂದ ಮೇಲೆ ನೀವು ಹೇಳೋದು ಫಲಬಲ. ಜ್ಞಾನ ಬಂದಿರೋದ್ರಿಂದ ಸನ್ನಿಕರ್ಷ ಆಗಿದೆ ಅಂತ ಹೇಳ್ತೀರಿ. ಇಲ್ಲಾದ್ರೆ ಈಗ ಸನ್ನಿಕರ್ಷ ಆಗಿದೆ ಹೆಂಗೆ ಗೊತ್ತಾಗುತ್ತೆ ನಿಮಗೆ? ಇದನ್ನು ನೋಡ್ತಾ ಇದ್ದೀರಿ, ಈಗ ಸನ್ನಿಕರ್ಷ ಆಗಿದೆ ಹೆಂಗೆ ಗೊತ್ತಾಗುತ್ತೆ? ಜ್ಞಾನ ಬಂತು, ಅದಕ್ಕೆ ಸನ್ನಿಕರ್ಷ ಆಗಿದೆ ಅಂತ ಹೇಳ್ಬೇಕಷ್ಟೇ ಹೊರತು ಹೇಗೆ
ಹಸ್ತ ಹಸ್ತ ಸನ್ನಿಕರ್ಷ ಆಯ್ತಲ್ಲ, ಅವಾಗ ನಿಮಗೆ ಜ್ಞಾನ ಬಂತು. ಓ ಇದು ಗೊತ್ತಾಗುತ್ತೆ, ನೋಡ್ಲಿಕ್ಕಾಗುತ್ತೆ ಅಲ್ವಾ? ಸನ್ನಿಕರ್ಷ ಆಯಿತು. ಈ ರೀತಿ ಸನ್ನಿಕರ್ಷ ಆಗಿದೆ. ಈಗ ಮತ್ತೆ ಸನ್ನಿಕರ್ಷ ಆಗಿದೆ ಅಂತ ಹೆಂಗೆ ಹೇಳ್ತೀರಾ? ಕಣ್ಣಿಗೂ ವಸ್ತುವಿಗೂ ಸನ್ನಿಕರ್ಷ ಆಗಿದೆ ಅಂತ ಹೆಂಗೆ ಹೇಳ್ತೀರಾ? ಜ್ಞಾನ ಬಂದಿರೋದ್ರಿಂದಲೇ ಹೇಳಬೇಕು. ಈ ಸಮೀಪ ಅಂದ್ರೆ ಹೇಳಕ್ಕೆ ಬರೋದಿಲ್ಲ, ಅದರಿಂದ ಹೇಳಕ್ಕೆ ಬರೋದಿಲ್ಲ ಅಂತ. ಅದನ್ನ ಸನ್ನಿಕರ್ಷ ಆಗಿಲ್ಲ ಅಂತಲ್ಲ, ದೋಷ ಇದೆ ಅದರಿಂದ ಆಗಿಲ್ಲ. ಸನ್ನಿಕರ್ಷ ಜ್ಞಾನ ಬರೋದಿಲ್ಲ ಅದಕ್ಕೆ. ಜ್ಞಾನ ಬರಲ್ಲ. ಕಾರಣ ಏನು? ಅದನ್ನೇ ಹೇಳ್ತಾ ಇರೋದು. ಸನ್ನಿಕರ್ಷ ಇದ್ರೂ ಜ್ಞಾನ ಬರಲಿಲ್ಲ. ಯಾಕೆ ಬರಲಿಲ್ಲ? ದೋಷ ಇದೆ. ಹೇಗೆ ಅನೇಕ ವಿಧವಾದ ದೋಷ ಇದೆ. ಅತಿ ಸಾಮೀಪ್ಯ, ಅತಿ ದೂರ, ಕಾಚಕಾಮಲಾದಿಗಳೆಲ್ಲವೂ ದೋಷ ಅಂತ. ಇಂದ್ರಿಯ ದೋಷ ಬೇರೆ, ವಸ್ತು ದೋಷ ಬೇರೆ. ನಿರ್ದುಷ್ಟವಾದ ಇಂದ್ರಿಯಕ್ಕೆ ನಿರ್ದುಷ್ಟವಾದ ವಸ್ತುವಿನ ಜೊತೆಯಲ್ಲಿ ಸನ್ನಿಕರ್ಷ ಆಗಬೇಕು. ಅಂದರೆ ದೋಷರಾಹಿತ್ಯ ವಸ್ತುವಿನಲ್ಲೂ ಇರಬೇಕು, ಇಂದ್ರಿಯನಲ್ಲೂ ಇರಬೇಕು. ಎರಡರಲ್ಲೂ ದೋಷರಾಹಿತ್ಯ ಇರಬೇಕು. ಅಂತಹ ಇಂದ್ರಿಯಗಳಿಗೆ ಆಗತಕ್ಕಂಥ ಸನ್ನಿಕರ್ಷ ಜ್ಞಾನಕ್ಕೆ ಕಾರಣ. ಅದೇ ಜ್ಞಾನ ಸಾಮಗ್ರಿ. ಇದು ಜ್ಞಾನ ಸಾಮಾನ್ಯ ಸಾಮಗ್ರಿ. ಇದೇ ಪರಮಾತ್ಮಕವಾಗಿರ್ತಕ್ಕಂಥ ಜ್ಞಾನಕ್ಕೆ ಕಾರಣ. ದೋಷವು ಒಂದು ಜ್ಞಾನ, ಪರಮಾತ್ಮಕ ಜ್ಞಾನಕ್ಕೆ ಅದು ಕಾರಣ. ಜ್ಞಾನ ಸಾಮಾನ್ಯ ಕಾರಣ ಅಲ್ಲ. ಎಲ್ಲ ಕಡೆಯಲ್ಲಿ ಜ್ಞಾನ ಬರಬೇಕಾದ್ರೆ ದೋಷ ಬೇಕಾ? ಅದೇ ಎಲ್ಲ ಕಡೆಯಲ್ಲಿ ಜ್ಞಾನ ಬರಬೇಕಾದ್ರೆ ದೋಷ ಬೇಕಾಗಿತ್ತು. ಭ್ರಮಾತ್ಮಕ ಜ್ಞಾನ ಬರಬೇಕಾದ್ರೆ ಬೇಕು. ಭ್ರಮಾತ್ಮಕ ಜ್ಞಾನ ಎಲ್ಲಿ ಬಂದಿರುತ್ತೋ ದೋಷ ಇದ್ದೇ ಇರುತ್ತೆ. ದೋಷ ಇದ್ದಲ್ಲೆಲ್ಲ ಭ್ರಮಾತ್ಮಕ ಜ್ಞಾನ ಬರಬೇಕು ಅಂತಿಲ್ಲ. ದೋಷ ಇದ್ರೇನೆ ಭ್ರಮಾತ್ಮಕ ಜ್ಞಾನ ಬರಬೇಕು. ಈಗ ಇಲ್ಲಿಗ ಅಸಲಿಂಗ ಬರಬೇಕು ಅಂತಿಲ್ಲ. ಅಸಲಿಂಗ ಪರಾಮರ್ಶೆ ಹೇಳ್ತಲ್ಲ ಇಷ್ಟೊಂದು, ಅಲ್ಲಿ ದೋಷ ಇದೆ, ಅಲ್ಲಿ ಭ್ರಮಾತ್ಮಕ ಜ್ಞಾನ ಬಂದಿಲ್ಲ. ಅದರಿಂದ ಎಲ್ಲಿ ದೋಷ ಇದೆಯೋ ಅಲ್ಲಿ ಭ್ರಮೆ ಇರಬೇಕು ಅಂತಿಲ್ಲ. ಅದನ್ನೇ ಹೇಳ್ತಾ ಇರೋದು. ದೋಷ ಇದ್ದಲ್ಲಿ ಭ್ರಮೆ ಇರಬೇಕು ಅಂತ ಇಲ್ಲ. ದೋಷ ಇದ್ರೇನೆ ಭ್ರಮ ಎಂತಕ್ಕಂಥದ್ದು ಅನ್ವಯ ಸಹಚಾರ ಅಷ್ಟೇ ಹೊರತು ದೋಷ ಇದ್ದಲ್ಲಿ ಭ್ರಮೆ ಎಂತಕ್ಕಂಥದ್ದಲ್ಲ. ಅದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಅದರಿಂದ ಭ್ರಮಾ ಸಾಮಗ್ರಿ ಅದು ಭ್ರಮೆಯನ್ನು ಉಂಟು ಮಾಡುತ್ತೆ. ಆದ್ದರಿಂದ ಹೇಗೆ ಅಂತಂದರೆ ಆ ಭ್ರಮಾ ಸಾಮಗ್ರಿ ಎಂತಕ್ಕಂಥದ್ದು ಭ್ರಮೆಗೆ ಪ್ರತಿಬಂಧಕ ಅಲ್ಲ. ಎಲ್ಲಿ ಭ್ರಮಾ ಸಾಮಗ್ರಿ ಇದೆ, ದೋಷ ಇದೆ, ಅಲ್ಲಿ ಭ್ರಮ ಪ್ರತಿಬಂಧಕವಾದ ದೋಷ ಇದೆ. ಅದರಿಂದಾಗಿ ಅಲ್ಲಿ ಪರಮಾತ್ಮ ಜ್ಞಾನ ಬರೋದಿಲ್ಲ. ಈ ಸುಹೃದ್ಭಾವೇನ ಮೈತ್ರಿ ಭಾವದಿಂದ ಪೃಚ್ಛಂತಂ ಪ್ರತಿ ಕೇಳುವಂತಹ ವ್ಯಕ್ತಿಯನ್ನು ಕುರಿತು ಫಲಬಲ ಭ್ರಮ ಉತ್ಪತ್ತಿ ಆಗಿಲ್ಲ ಎಂತಕ್ಕಂತಹ ಫಲವನ್ನು ಇಟ್ಟುಕೊಂಡು ಏಕ ಭ್ರಮ ಸಾಮಗ್ರಿ ಇದೆ ಎಂತಕ್ಕಂಥದ್ದು ತತ್ರ ಈ ಪ್ರಮೇಯವನ್ನು ಕುರಿತು ಅಂದರೆ ಪರಮಾತ್ಮಕ ಜ್ಞಾನವನ್ನು ಉತ್ಪತ್ತಿ ಮಾಡಲಿಕ್ಕೆ ಪ್ರತಿಬಂಧಕವಾಗಿದೆ ಎಂಬುದಾಗಿ ಹೇಳ್ತೇವೆ. ಅಪರ ನ ಯಾದೃಚ್ಛಿಕ ಸ್ಥಳದಲ್ಲಿರ್ತಕ್ಕಂತಹ ಭ್ರಮ ಸಾಮಗ್ರಿಯು ಪ್ರತಿಬಂಧಕವಾಗಿಲ್ಲ. ಯಾಕೆ? ಫಲಬಲ ಫಲ ಕಂಡಿದೆ ಅಂತಾದರೆ, ಭ್ರಮಾತ್ಮಕ ಜ್ಞಾನ ಬಂದಿದೆ ಅಂತಾದರೆ ಆವಾಗ ಅಲ್ಲಿ ಪ್ರತಿಬಂಧಕವಾಗಿದೆ ಅಂತ. ಇಲ್ಲಿ ಯಾದೃಚ್ಛಿಕ ಸಮಾಜ ಸ್ಥಳದಲ್ಲಿ ದೋಷ ಇದೆ, ಆದರೆ ಅದೇನಾಗಿಲ್ಲ, ಪ್ರತಿಬಂಧಕ ಆಗಿಲ್ಲ. ಯಾಕೆ? ಪರಮಾತ್ಮ ಜ್ಞಾನ ಬಂದಿದೆ. ಆದ್ದರಿಂದ ದೋಷ ಎಂಬತಕ್ಕಂಥದ್ದು ಅದು ಪರಮಾತ್ಮಕ ಜ್ಞಾನಕ್ಕೆ ಪ್ರತಿಬಂಧಕ ಅನ್ನೋದನ್ನು ಫಲವನ್ನಿಟ್ಟುಕೊಂಡು ನಾವು ಹೇಳ್ತೇವೆ. ದೋಷ ಇದೆ, ಯಾಕಂದ್ರೆ ಆದ್ದರಿಂದ ಅಲ್ಲಿ ಪ್ರತಿಬಂಧಕ ಆಗಲಿಲ್ಲ. ಅಂತ ದೋಷವು ಪ್ರತಿಬಂಧಕ ಅನ್ನೋದನ್ನು ಎಲ್ಲಿ ಹೇಳ್ತೇವೆ ಅಂತಂದರೆ ಫಲವನ್ನು ನೋಡಿ ನಾವು ಅದು ಪ್ರತಿಬಂಧಕ ಆಗಿದೆ ಅಂತ ಹೇಳ್ತೇವೆ. ಈಗ ದೋಷ ಇದೆ ಯಾದೃಚ್ಛಿಕ ಅನುಮಾನ ಸ್ಥಳದಲ್ಲಿ, ಆದರೆ ಅಲ್ಲೇನಾಗಿಲ್ಲ, ಭ್ರಮನೇ ಇದೆ, ಭ್ರಮ ಇಲ್ಲ. ಆದ್ದರಿಂದ ದೋಷ ಅದು ಇದ್ರೂ ಕೂಡ ಭ್ರಮಾತ್ಮಕವಾಗಿರ್ತಕ್ಕಂತಹ ಜ್ಞಾನಕ್ಕೆ ಕಾರಣ ಆಗಿದೆ, ಪ್ರತಿಬಂಧಕ ಆಗಿಲ್ಲ. ಎಲ್ಲಿ ದೋಷ ಇದ್ದಾಗ ಪರಮಾತ್ಮಕ ಜ್ಞಾನ ಬಂದಿಲ್ವೋ ಅಲ್ಲಿ ಆ ದೋಷ ಎಂಬತಕ್ಕಂಥದ್ದು ಭ್ರಮಕ್ಕೆ ಪ್ರತಿಬಂಧಕವಾಗಿದೆ ಅಂತ ಹೇಳ್ತೀವಿ. ಅದರಿಂದ ಫಲಬಲ ಎಂತಹ ಜ್ಞಾನ ಬಂದಿದೆ ಅಂತ ನೋಡಿ ಆ ದೋಷ ಎಂಬತಕ್ಕಂಥದ್ದು ಪ್ರತಿಬಂಧಕ ಆಗಿದೆಯೋ ಇಲ್ಲೋ ಅಂತ ಹೇಳ್ತೀವಿ. ಸುಹೃದ್ಭಾವೇನ ಮೈತ್ರಿ ಭಾವದಿಂದ ಪೃಚ್ಛಂತ ಪ್ರತಿ ಹೇಳ್ತಕ್ಕಂತಹ ವ್ಯಕ್ತಿಯನ್ನು ಕುರಿತು ಫಲಫಲ ಭ್ರಮ ಉತ್ಪತ್ತಿ ಆಗಿಲ್ಲ ಎಂಬತಕ್ಕಂತಹ ಈ ಫಲವನ್ನಿಟ್ಟುಕೊಂಡು ಏಕ ಭ್ರಮ ಸಾಮಗ್ರಿಯು ತತ್ರ
ಆ ಪ್ರಮೆಯನ್ನು ಕುರಿತು ಪ್ರತಿಬಂಧಕವಾಗಿದೆ ಎಂಬುದಾಗಿ. ಅಪರ ನ ಯಾದೃಚ್ಛಿಕ ಸ್ಥಳದಲ್ಲಿ ಆ ಪ್ರಮಾ ಸಾಮಗ್ರಿ ಅಂತಕ್ಕಂಥದ್ದು ಪ್ರಮೆಯನ್ನು ಉಂಟು ಮಾಡಲಿಕ್ಕೆ ಪ್ರತಿಬಂಧಕ ಅಲ್ಲ, ಆ ದೋಷ ಅಂತಕ್ಕಂಥದ್ದು ಪ್ರತಿಬಂಧಕ ಅಲ್ಲ ಎಂಬುದಾಗಿ ಉತ್ತರವನ್ನು ತತ್ವವಾದಿಯು ಪದೇ ಹೇಳುತ್ತಾರೆ. ಕ್ರಮ ಸಾಮಗ್ರ್ಯಾಂ ಜ್ಞಾನ ಸಾಮಾನ್ಯ ಸಾಮಗ್ರಿ ರೂಪ ಪ್ರಮಾ ಸಾಮಗ್ರ್ಯಾಃ ಅಪಿ ಸತ್ವಾತ್ ಕಥಂ ಪ್ರಮಾರೂಪ ಕಾರ್ಯಾಭಾವಃ ಇತಿ ಸುಹೃದ್ಭಾವೇನ ಪೃಚ್ಛಾಮಿ ಇತಿ ಚೇತ್ ತತ್ರಾಹ. ಯಾವಾಗ ಭ್ರಮಾತ್ಮಕ ಜ್ಞಾನ ಬರಲಿಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿ ಇದೆಯೋ, ಭ್ರಮಾತ್ಮಕ ಜ್ಞಾನ ಬರಲಿಕ್ಕೆ ಬೇಕಾದ ಸಾಮಗ್ರಿ ಇದೆಯೋ, ಅಲ್ಲಿ ಜ್ಞಾನ ಸಾಮಾನ್ಯ ಸಾಮಗ್ರಿ ರೂಪ ಪ್ರಮಾ ಸಾಮಗ್ರ್ಯಾಃ ಅಪಿ ಸತ್ವಾತ್, ಅಲ್ಲಿ ಪ್ರಮಾಜ್ಞಾನ ಬರಲಿಕ್ಕೆ ಕಾರಣವಾಗಿರ್ತಕ್ಕಂಥ ಜ್ಞಾನ ಸಾಮಾನ್ಯ ಸಾಮಗ್ರಿ ಇದೆ. ಪರಮಾತ್ಮಕ ಜ್ಞಾನ ಬರಲಿಕ್ಕೆ ಕಾರಣವಾದದ್ದು ಜ್ಞಾನ ಸಾಮಾನ್ಯ ಸಾಮಗ್ರಿ ಅದು ಇದೆ. ಜ್ಞಾನ ಬರಲಿಕ್ಕೆ ಯಾವುದು ಕಾರಣವೋ ಅದೇ ಪ್ರಮಾವನ್ನು ಬರಲಿಕ್ಕೆ ಕಾರಣ. ಅಂದರೆ ಪ್ರಮಾ ಸಾಮಗ್ರಿ ಆಗಿರ್ತಕ್ಕಂಥ ಜ್ಞಾನ ಸಾಮಾನ್ಯ ಸಾಮಗ್ರಿ ಅಂತಕ್ಕಂಥದ್ದು ಕೂಡ ಇದೆ. ಆದ್ದರಿಂದ ಆ ಭ್ರಮಸ್ಥಳದಲ್ಲಿ ಕಥಂ ಪ್ರಮಾರೂಪ ಕಾರ್ಯಾಭಾವ, ಯಾಕೆ ಸಾಮಾನ್ಯ ಕಾರಣ ಇದೆಯಲ್ಲ, ಜ್ಞಾನ ಸಾಮಾನ್ಯ ಸಾಮಗ್ರಿ ಇದೆ, ಪರಮಾತ್ಮಕ ಜ್ಞಾನ ಬರಲಿ ಅಂತಂದರೆ ಯಾಕೆ ಬರಲಿಲ್ಲ ಅಂತ ಸುಹೃದ್ಭಾವೇನ ಪೃಚ್ಛತಿ. ಅಂದರೆ ಯಾರಾದರೂ ಸೌಹಾರ್ದದಿಂದ ಕೇಳ್ತಾರೆ ಅಂತಂದರೆ ಅದಕ್ಕೆ ಕೇಳ್ತಾರೆ ಸುಹೃದ್ಭಾವೇನೆ. ಏಕಾ ಅಂದರೆ ಭ್ರಮ ಸಾಮಗ್ರಿ, ಭ್ರಮವನ್ನು ಉಂಟು ಮಾಡಲಿಕ್ಕೆ ಯಾವುದು ಸಾಮಗ್ರಿ ಕಾರಣವಾಗಿದೆ, ಕಾರಣ ಸಮುದಾಯ ಇದೆಯೋ ಅದು ಫಲಬಲ ಭ್ರಮ ಅನುತ್ಪಾದ ಲಕ್ಷಣ ಫಲಬಲ. ಅಲ್ಲಿ ಪರಮಾತ್ಮಕ ಜ್ಞಾನ ಬಂದಿಲ್ಲ, ಅಂದರೆ ಪರಮಾತ್ಮಕ ಜ್ಞಾನವನ್ನು ಗುಡಿಸಿಲ್ಲ ಎಂತಕ್ಕಂತಹ ಫಲವನ್ನಿಟ್ಟುಕೊಂಡು ಪ್ರತಿಬಂಧಿಕ ಪ್ರಮಾ ಉತ್ಪತ್ತಿಗೆ ಅದು ಪ್ರತಿಬಂಧಿಕವಾಗಿದೆ ಎಂಬುದಾಗಿ ಹೇಳ್ತೇವೆ. ಅಪರ ಕ್ರಮ ಸಾಮಗ್ರಿ ಪ್ರವಿಷ್ಟ ಕ್ರಮ ಸಾಮಗ್ರಿ ಪ್ರತಿಬಂಧಿಕ ಕ್ರಮೋತ್ಪತ್ತಿ ಪ್ರತಿಬಂಧಿಕ ನ. ಎಲ್ಲಿ ಕ್ರಮ ಜ್ಞಾನ ಬರುತ್ತೋ ಅಲ್ಲಿ ಕ್ರಮ ಹುಟ್ಟಲಿಕ್ಕೆ ಕಾರಣವಾದ ಸಾಮಾನ್ಯ ಕಾರಣ ಇದೆ. ಕ್ರಮ ಬರಬೇಕಾದರೆ ಜ್ಞಾನ ಸಾಮಾನ್ಯ ಸಾಮಗ್ರಿ ಪ್ರವಿಷ್ಟವಾಗಿದೆ. ಅದರಿಂದ ಅಪರ ಅಂದರೆ ಭ್ರಮ ಸಾಮಗ್ರಿಯಲ್ಲಿ ಸೇರಿರ್ತಕ್ಕಂತಹ ಆವಿಷ್ಟ ಪ್ರಮಾ ಸಾಮಗ್ರಿ, ಪರಮಾತ್ಮಕ ಜ್ಞಾನವನ್ನು ಹುಟ್ಟುವುದಕ್ಕೆ ಕಾರಣವಾಗಿರ್ತಕ್ಕಂಥ ಸಮುದಾಯ ಅದು ಪ್ರತಿಬಂಧಿಕನ, ಅದು ಪ್ರತಿಬಂಧಕ ಆಗೋದಿಲ್ಲ. ಪರಮಾತ್ಮಕ ಜ್ಞಾನವನ್ನು ಉತ್ಪತ್ತಿ ಮಾಡಲಿಕ್ಕೆ ಪ್ರತಿಬಂಧಕ ಆಗೋದಿಲ್ಲ. ಎಲ್ಲಿ ಅದು ಯಾದೃಚ್ಛಿಕ ಅನುಮಿತಿ ಬಂದಂತಹ ಸ್ಥಳದಲ್ಲಿ ಪ್ರತಿಬಂಧಕ ಅಲ್ಲ ಎಂಬುದಾಗಿ ಪದೇ. ಇದರಿಂದ ಕ್ರಮ ಸಾಮಗ್ರಿ ಇರುತ್ತೆ. ಕ್ರಮ ಸಾಮಗ್ರಿ ಇದ್ದಾಗ ಅಲ್ಲಿ ಜ್ಞಾನ ಸಾಮಾನ್ಯ ರೂಪವಾದ ಪ್ರಮಾ ಸಾಮಗ್ರಿಯೂ ಇರುತ್ತೆ. ಆದರೆ ಪ್ರಮಾ ಉತ್ಪತ್ತಿ ಆಗಿಲ್ಲ ಅಂತ ಆದರೆ ಪ್ರತಿಬಂಧಕ ಅಂತ ಹೇಳ್ತೀವಿ. ಕ್ರಮ ಸಾಮಗ್ರಿ ಇರುತ್ತೆ, ಜ್ಞಾನ ಸಾಮಾನ್ಯ ರೂಪವಾದ ಪ್ರಮಾ ಸಾಮಗ್ರಿಯೂ ಇದೆ, ಅಲ್ಲಿ ಪ್ರಮಾಜ್ಞಾನ ಬರಲಿಲ್ಲ ಅಂತಂದರೆ ಅವಾಗ ಪ್ರತಿಬಂಧಕ ಅಂತ ಹೇಳ್ತೀವಿ. ಆದರೆ ಯಾದೃಚ್ಛಿಕ ಪರಮಾತ್ಮಕ ಜ್ಞಾನ ಬಂದಾಗ ಅಲ್ಲಿ ಭ್ರಮ ಸಾಮಗ್ರಿ ಇದೆ, ಜ್ಞಾನ ಸಾಮಗ್ರಿ ಸಾಮಾನ್ಯ ಸಾಮಗ್ರಿಯೂ ಇದೆ, ಆದರೆ ಅಲ್ಲಿ ಭ್ರಮ ಸಾಮಗ್ರಿ ಪ್ರತಿಬಂಧಕ ಅಲ್ಲ. ಅದಕ್ಕೆ ಫಲ ಇಲ್ಲ, ಪರಮಾತ್ಮಕ ಜ್ಞಾನ ಬಂದಿಲ್ಲ, ಅದರಿಂದ ಅಲ್ಲಿ ಪ್ರತಿಬಂಧಕ ಅಲ್ಲ. ಹಾಗೀಗ ಬಾಷ್ಪ ಆರೋಪಿಸೋದ್ರಲ್ಲಿ ಬಂದು ಅದು ಎಜೆಕ್ಷನ್ ಕೂಡ ಅಲ್ಲಿ ಬಂದು ನಿಮಗೆ